ಭೋಗಾಭಮುದ್ಯಮ್ಯ ಹೃದಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತ ಮುದ್ರಿಕ್ತ ವಿಜ್ಞಾನ ಮುದ್ರಂ ಭಜ ಭಜ ಅಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ಭವದವೋಷ್ಣೇನ ತತಪ್ಯಮಾನಾನ್ ಭುವಿ ಪರಂ ನಾಥಂ ಅಪ್ರೇಕ್ಷಮಾಣಾನ್ ಭುವನಮಾನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಂ ಅಮರಾಸುರ ಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ನನ್ನ ಅಧ್ಯಾತ್ಮ ಬಂಧುಗಳೇ, ಭಗವಂತನನ್ನ ಒಳಗಣ್ಣಿನಿಂದ ನೋಡತಕ್ಕಂಥ, ಅದಕ್ಕೆ ಭಗವಂತನ ಅನುಗ್ರಹವೇ ಯಸ್ಯ ಪ್ರಸಾದಾತ್ ಪರಮಾರ್ಥಿರೂಪಾದಸ್ಮಾತ್ ಸಂಸಾರಾನ್ಮುಚ್ಯತೆ ನಪರೇಣ. ಭಗವಂತನ ಪ್ರಸಾದ ಅಲ್ಲದೆ ಇನ್ಯಾವುದರಿಂದಲೂ ನಾವು ಜ್ಞಾನ ಗಳಿಸುವುದು ಸಾಧ್ಯ ಇಲ್ಲ, ಭಕ್ತಿ ಬೆಳೆಸುವುದು ಸಾಧ್ಯ ಇಲ್ಲ, ಏಕಾಗ್ರತೆಯಿಂದ ಭಗವಂತನನ್ನು ಧ್ಯಾನ ಮಾಡುವುದು ಸಾಧ್ಯ ಇಲ್ಲ, ಧ್ಯಾನದ ಮೂಲಕ ಭಗವಂತನನ್ನು ಕಾಣುವುದು ಸಾಧ್ಯ ಇಲ್ಲ, ಭಗವಂತನನ್ನು ಸೇರುವುದು ಸಾಧ್ಯ ಇಲ್ಲ. ಎಲ್ಲಕ್ಕೂ ನಮಗೆ ಅಡಿಪಾಯವಾಗಿ ಇರಬೇಕಾದ್ದು ಪ್ರಸಾದ. ಭಗವತ್ ಪ್ರಸಾದದಿಂದಲೇ ಇದೆಲ್ಲ ಸಾಧ್ಯ. ಅಂಥದ್ದು ಒಳಗಣ್ಣಿನಿಂದ ಭಗವಂತನನ್ನು ನೋಡುವುದು ಮತ್ತು ಎತ್ತರಕ್ಕೆ ಏರಿ ಭಗವಂತನನ್ನು ಕಾಣುವುದು. ಉಪಯಾಂತಿ ಒಳಗಿಂದ ತನ್ನ ಪಕ್ಕದಲ್ಲೇ ತನ್ನ ಬಿಂಬರೂಪದಲ್ಲಿರತಕ್ಕಂಥ ಭಗವಂತನನ್ನು ಕಾಣುವುದು ಮತ್ತು ಎತ್ತರದಲ್ಲಿರತಕ್ಕಂಥ ಭಗವಂತನನ್ನು ಸೇರುವುದು. ಇಷ್ಟು ಹೇಳಿದ ಮೇಲೆ ಈ ಮಾತು ಕೇಳಿದ ತಕ್ಷಣ ಅರ್ಜುನನಿಗೆ ಒಂದು ರೀತಿಯ ಮೈಮರೆವು ಬಂದು ಹೋಯಿತು. ಅವನು ತಾನು ಯುದ್ಧರಂಗದಲ್ಲಿದ್ದೇನೆ, ತನ್ನ ಸಂಬಂಧಿಯಾದ ಕೃಷ್ಣ ಅವನ ಜೊತೆಗೆ ಮಾತಾಡ್ತಾ ಇದ್ದೇನೆ, ಇದೆಲ್ಲ ಮರ್ತು ಹೋಯ್ತು. ನಾವು ಒಂದೊಂದು ಸರ್ತಿ ಯಾವುದಾದ್ರೂ ನಮಗೆ ಇಷ್ಟವಾದಂಥ ಸಬ್ಜೆಕ್ಟು ಮಾತಾಡ್ತಾ ಕೂತಿದ್ರೆ, ಕೆಲವರು ಬಸ್ನಲ್ಲಿ ಅವ್ರು ಯಾರೋ ಒಂದು ವಿಷಯ ಮಾತಾಡಿಸ್ಕೊಂಡು ಮಾಡಿದ್ರು, ಅಷ್ಟು ಮಾತಾಡ್ಲಿಕ್ಕೆ ವಿಷಯದಲ್ಲಿ ಇನ್ವಾಲ್ವ್ಮೆಂಟ್ ಆದ್ಮೇಲೆ ತಾವು ಬಸ್ನಲ್ಲಿ ಇದ್ದೇವೆ ಅಂತ ಅನ್ನೋದು ಮರೆತು ಕಿರುಚಿರುಕ್ಷೆ ಮಾಡಿಬಿಡ್ತಾರೆ. ಪಕ್ಕದಲ್ಲಿದ್ದವರು ತೊಂದರೆ ಆಗುತ್ತೆ ಅನ್ನೋದು ಮರೆತು ಹೋಗುತ್ತೆ. ಹಾಗೆ ತಾವು ಇಬ್ಬರೇ ಇರೋದು ಜಗತ್ತಿನಲ್ಲಿ ಅನ್ನೋ ಹಾಗೆ ಮಾತಾಡ್ತಾರೆ. ಹಾಗೆ ಅರ್ಜುನನಿಗೆ ಈ ಎದುರಿನಲ್ಲಿ 11 ಅಕ್ಷೋಹಿಣಿ ಸೇನೆ ಇದೆ, ತನ್ನ ಕಡೆಗೆ 7 ಅಕ್ಷೋಹಿಣಿ ಸೇನೆ ಇದೆ, ಯುದ್ಧರಂಗದಲ್ಲಿ ನಾವು ನಿಂತಿದ್ದೇವೆ, ಇದು ಎಲ್ಲವೂ ಕೂಡ ಮರೆತು ಹೋಗುತ್ತೆ ಅರ್ಜುನಿಗೆ. ಆ ಕೃಷ್ಣನ ಏನು ಮೋಕ್ಷಪ್ರದವಾದಂಥ ಭಗವಂತ, ಅನಂತ ಶಕ್ತಿಪೂರ್ಣನಾಗಿರ್ತಕ್ಕ ಭಗವಂತ, ಅವನು ಮಾತ್ರ ತಲೆಯಲ್ಲಿ ಕೂತು ಬಿಡ್ತಾನೆ, ಅವನೇ ಕೃಷ್ಣನಾಗಿ ನಿಂತು ಬಿಟ್ಟಿದ್ದಾನೆ. ಅಷ್ಟು ನಿಂತು, ಇದು ವಿಚಿತ್ರ, ಈ ಸ್ಟೇಜಿಗೆ ತಲುಪಿದ ಅರ್ಜುನ ಮತ್ತೆ ಪುನಃ ಸಂಶಯ ಪಡ್ತಾನೆ. ಅವನಿಗೆ ಮತ್ತೆ ಕೃಷ್ಣ ತನ್ನ ಆ ಅನಂತವಾದ ವಿಶ್ವರೂಪವನ್ನು ತೋರಿಸಬೇಕಾಯ್ತು. ಈ ಘಟ್ಟದಲ್ಲಿ ಮೋಕ್ಷಪ್ರದನಾದಂಥ ಭಗವಂತ ಅವನಿಗೆ ಅವನೊಬ್ಬನೇ ಮನಸ್ಸಿನಲ್ಲಿ ತುಂಬಿಬಿಟ್ಟ. ಆ ಆವೇಶ, ಭಕ್ತಿ ಉನ್ಮೇಷ ಅಂತ ಹೇಳ್ತೇವೆ, ಎದುರು ಇರತಕ್ಕ ಎಲ್ಲವೂ ಮರೆತು ಹೋಯಿತು. ಕೇವಲ ಭಗವಂತನಲ್ಲಿ ಇರತಕ್ಕಂಥ ಆ ಒಂದು ಅನಂತ ಶಕ್ತಿಯ ಪಾರಮ್ಯದ ಅನುಸಂಧಾನ ಈ ತನಕ ಬರಲಿಲ್ಲ, ಇನ್ನು ಮುಂದೆ ಬರುವುದಿಲ್ಲ. ಇಲ್ಲಿ 4 ಶ್ಲೋಕಗಳಲ್ಲಿ ಕೃಷ್ಣನ ಮಹಿಮೆಯನ್ನೇ ಹೇಳ್ತಾ ಹೋಗ್ತಾನೆ, ಪ್ರಶ್ನೆಯೇ ಇಲ್ಲ ಅವನದು. ಬರೇ ಭಗವಂತ ಪರಂ ಬ್ರಹ್ಮ, ಪರಂ ಧಾಮ, ಪವಿತ್ರಂ ಪರಮಂ ಭವಾನ್. ಏನಪ್ಪ, ನಾನು ನನ್ನ ತಾಯಿ ಕುಂತಿ, ಅವಳ ಅಣ್ಣ ವಸುದೇವ ಅಂದರೆ ಸೋದರ ಮಾವನ ಮಗ ಕೃಷ್ಣ, ಸೋದರ ಅಳಿಯ ಅಲ್ಲ. ನೀನು ನನ್ನ ಸೋದರ ಮಾವನ ಮಗ ಅಲ್ಲ, ನಾನು ನಿನ್ನ ಸೋದರತ್ತೆಯ ಮಗನೂ ಅಲ್ಲ. ನಾವಿಬ್ಬರು ಏನು ಅನ್ನೋದು ಈಗ ನನಗೆ ಅರ್ಥ ಆಯಿತು. ನೀನು ಪರಂಬ್ರಹ್ಮ, ನೀನು ಪರಬ್ರಹ್ಮ ಸ್ವರೂಪಿ, ನೀನು ಯಾವುದೋ ಸಂಬಂಧದಿಂದ ನೋಡುವಂಥ ವಸ್ತು ಅಲ್ಲ. ಎಲ್ಲವೂ ಹೌದು, ಆದರೆ ಎಲ್ಲವೂ ಅಲ್ಲ. ನೀನು ಯಾವುದೂ ಅಲ್ಲ, ಎಲ್ಲಕ್ಕಿಂತ ವಿಲಕ್ಷಣ. ಮತ್ತೆ ನೀನು ನೋಡಿದ್ರೆ ಎಲ್ಲವೂ ಹೌದು. ಯಾಕೆಂದರೆ ಎಲ್ಲರ ಪ್ರೀತಿಯ ಮಗು ನೀನು, ವಸುದೇವನ ಮಗು ಅಷ್ಟೇ ಅಲ್ಲ, ನೀನು ಎಲ್ಲರ ಪ್ರೀತಿಯ ಮಗು, ನೀನು ಎಲ್ಲರಿಗೂ ಅಪ್ಪನೂ ಹೌದು. ಈ ಭಾಗ್ಯ ಯಾರಿಗೆ ಬರುತ್ತೆ ಹೇಳಿ? ಎಲ್ಲರಿಗೂ ಮಗುವಾಗುವ, ಎಲ್ಲರಿಗೂ ಅಪ್ಪನಾಗುವ. ಅಪ್ಪನಾದವ ಮಗ ಆಗೋಲ್ಲ, ಮಗ ಆದವ ಅಪ್ಪ ಆಗೋಲ್ಲ. ನೀನು ಎಲ್ಲರ ಮಗು, ಎಲ್ಲರಿಗೂ ಅಪ್ಪ. ಯಾಕೆಂದರೆ ನೀನು ಪರಬ್ರಹ್ಮ.
ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ವಸ್ತುವನ್ನು ಪರಂಬ್ರಹ್ಮ ಅಂತ ನಮ್ಮಲ್ಲಿ ಉಪನಿಷತ್ನಲ್ಲಿ ಕರೆಯುವುದು. ಪರಂಬ್ರಹ್ಮ ಅಂದರೆ ಅತ್ಯಂತ ದೊಡ್ಡ, ಬ್ರಹ್ಮ ಅಂದರೆ ದೊಡ್ಡದು ಅಂತ. ಬ್ರಹ್ಮ ಅನ್ನುವ ಶಬ್ದವೇ ಸಾಕು. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಯಾವುದು ಅತ್ಯಂತ ಹಿರಿದಾದದ್ದೋ, ಯಾವುದು ಅನಂತ ಗುಣಗಳ ನೆಲೆಯೋ ಅದು ಬ್ರಹ್ಮ ಅಂತ. ಬ್ರಹ್ಮ ಅಂತಂದರೆ ಸಾಕು. ಆದರೆ ಸ್ಪಷ್ಟತೆಗೋಸ್ಕರ ಏನಂತೇವೆ ನಾವು ಪರಬ್ರಹ್ಮ ಅಂತ. ಪರಬ್ರಹ್ಮ ಅಂದರೆ ಬ್ರಹ್ಮ ಅಂದರೆ ದೊಡ್ಡದು. ಯಾವುದು ಎಲ್ಲಕ್ಕಿಂತ ದೊಡ್ಡದೋ, ಯಾವುದಕ್ಕಿಂತ ದೊಡ್ಡದು ಇನ್ನೊಂದಿಲ್ಲವೋ ಅದು ಪರಂಬ್ರಹ್ಮ. ಸ್ಪಷ್ಟತೆಗೋಸ್ಕರ ಪರಂ ಹಾಕದೇ ಇದ್ದರೂ ನಡೀತದೆ, ಸ್ಪಷ್ಟತೆಗೋಸ್ಕರ. ನಾವೀಗ ಆತ್ಮ ಅಂದರೆ ದೇವರೇ, ಸ್ಪಷ್ಟತೆಗೋಸ್ಕರ ಪರಮಾತ್ಮ ಅಂತ ಹೇಳೋದಿಲ್ವ? ವಿಷ್ಣು ಅಂದರೆ ಭಗವಂತನೇ, ಸ್ಪಷ್ಟತೆಗೋಸ್ಕರ ಮಹಾವಿಷ್ಣು ಅಂತ ಹೇಳೋದಿಲ್ಲ. ಮಹಾವಿಷ್ಣು ಅಂದರೆ ಏನು? ಮತ್ತೆ ಒಂದು ಜೂನಿಯರ್ ವಿಷ್ಣು ಬೇರೆ ಇದ್ದಾನೆ. ಮಹಾವಿಷ್ಣು ಅಂದರೆ ಸಣ್ಣ ವಿಷ್ಣು, ದೊಡ್ಡ ವಿಷ್ಣು ಅಂತ ಇಬ್ಬರು ಇದ್ದಾರೆ. ನಮ್ಮ ಮನೆಯಲ್ಲಿ ಹುಡುಗರು ಇರ್ಬೋದು, ಸಣ್ಣ ವಿಷ್ಣು ದೊಡ್ಡ ವಿಷ್ಣು ಅಂತ. ದೇವರಲ್ಲಿ ಸಣ್ಣದ ವಿಷ್ಣು, ದೊಡ್ಡ ವಿಷ್ಣು, ಮತ್ತೆ ಮಹಾವಿಷ್ಣು ಅಂದರೆ ಏನು? ಯಾರು ವಿಷ್ಣು ಅವನೇ ಮಹಾನ್, ಅದಕ್ಕೆ ಹೇಳುವುದಷ್ಟೇ. ಮತ್ತೊಬ್ಬ ಮಹಾತ್ಮ ಇದ್ದಾನೆ ಅಂತ ಅಲ್ಲ. ಮಹಾವಿಷ್ಣು ತುಂಬ ಇದು ಹೇಳ್ತಾರೆ. ಮಹೇಶ್ವರ, ಈಶ್ವರನಲ್ಲಿ ಮತ್ತೆ ಮಹೇಶ್ವರ ಅಂದರೆ ಏನು? ಆಮೇಲೆ ಗಣಪತಿಯಲ್ಲಿ ಮಹಾಗಣಪತಿ ಅಂದರೆ ಏನು? ನಾರಾಯಣದಲ್ಲಿ ಸತ್ಯನಾರಾಯಣ ಅಂದರೆ ಮತ್ತೆ ಸುಳ್ಳು ನಾರಾಯಣ ಒಬ್ಬ ಇದ್ದಾನ? ಇದೆಲ್ಲ ಒಂದೊಂದು ವಿಶೇಷ ಗುಣಗಳ ಅನುಸಂಧಾನಕ್ಕೋಸ್ಕರ ಆಜೆಕ್ಟಿವ್ಸ್. ಇದು ವ್ಯಾವರ್ತಕ ಧರ್ಮಗಳಲ್ಲ. ಸತ್ಯ ಸುಳ್ಳು ನಾರಾಯಣ ಒಬ್ಬ ಇದ್ದಾನ, ತದ್ವ್ಯಾವೃತ್ಯರ್ಥಂ ಸತ್ಯ ಇದು ಪದಂ ವ್ಯಾಖ್ಯಾನ ಬರೀಲಿಕ್ಕೆ ಬರುವುದಿಲ್ಲ. ಇವೆಲ್ಲ ಭಗವಂತನ ಅನಂತ ಗುಣ ಅನುಸಂಧಾನಕ್ಕೋಸ್ಕರ ಶಾಸ್ತ್ರಕಾರರು ಬಳಸುವ ಬೇರೆ ಬೇರೆ ವಿಧಾನಗಳು. ಹಾಗೆಯೇ ಪರಂಬ್ರಹ್ಮ, ಬ್ರಹ್ಮ ಅಂದರೆ ಎಲ್ಲಕ್ಕಿಂತ ದೊಡ್ಡ ವಸ್ತುವೇ. ಪರಂಬ್ರಹ್ಮ ಅಂದರೆ ಪರಬ್ರಹ್ಮ. ಇದಕ್ಕೊಂದು ಕಾರಣ ಇದೆ. ಏನು ಅಂದರೆ ಬ್ರಹ್ಮ ಅನ್ನುವ ಶಬ್ದಕ್ಕೆ ದೊಡ್ಡದು ಅಂತ ಅರ್ಥ ಅಲ್ವಾ? ಇದನ್ನು ನಾವು ಬೇರೆ ಬೇರೆ ಅರ್ಥದಲ್ಲಿ ಶಾಸ್ತ್ರದಲ್ಲಿ ಬಳಸ್ತಾರೆ. ಏನು ಅಂದರೆ ಈ ಜಗತ್ತಿನಲ್ಲಿ ಎರಡು ಸಂಗತಿಗಳಿವೆ, ಜೀವ ಮತ್ತು ಜಡ. ಪ್ರಪಂಚ ಅಂದ್ರೆ ಎರಡೇ ತಾನೆ, ಜಡ ಮತ್ತು ಜೀವ. ಇನ್ನೇನಿದೆ, ಎರಡೇ ಸಂಗತಿ ಇರುವುದಿಲ್ಲ. ಅದರಲ್ಲಿ ಯಾವುದು ದೊಡ್ಡದು? ಜಡವೋ ಜೀವೋ? ಜೀವ. ಜಡಕ್ಕಿಂತ ಜೀವ ದೊಡ್ಡದು. ಆದ್ರಿಂದ ಜಡದ ಅಪೇಕ್ಷೆಯಿಂದ ಜೀವ ಬ್ರಹ್ಮ ಅಂತ ಹೇಳುದು. ಬ್ರಹ್ಮ ಅಂತ ಅನ್ನೋದು ಜೀವ ಅಂತ ಅರ್ಥ ಇದೆ. ಈ ಶಾಸ್ತ್ರ ಪ್ರಕ್ರಿಯೆ ಎಲ್ಲ ಗೊತ್ತಿದ್ದವರಿಗೆ ಬ್ರಹ್ಮ ತಿಳಿದವನು ಬ್ರಹ್ಮನಾಗ್ತಾನೆ, ಏನು ಗಾಬರಿ ಆಗೋದಿಲ್ಲ. ಯಾವ ಕೋಶವೂ ಗೊತ್ತಿಲ್ಲ, ಭಾಷೆಯೂ ಗೊತ್ತಿಲ್ಲದೆ ಇದ್ದವರಿಗೆ ಉಪನಿಷತ್ತು ಹೋದರೆ ಗಂಡಾಂತರ. ಬ್ರಹ್ಮ ಅಂದರೆ ಜೀವ ಅಂತ ಅರ್ಥ. ಯಾಕೆ? ಜಡಕ್ಕಿಂತ ದೊಡ್ಡವ ಪ್ರಭು. ಗೀತೆಯಲ್ಲೇ ಬರ್ತದೆ, ನೈವ ಕಿಂಚಿತ್ ಕರೋತಿ ಸಹ. ಅದರಲ್ಲಿ ನಕರ್ತೃತ್ವ ನಕರ್ಮಾಣಿ. ಪ್ರಭು ಅಂದರೆ ಪ್ರಭುರಿಹಿ ಜಡಾಪೇಕ್ಷೆಯ ಜೀವ ಅಂತ ಆಚಾರ್ಯ ಭಾಷ್ಯ. ಜಡಕ್ಕಿಂತ ಪ್ರಭು ಅವನು, ಸರ್ವಪ್ರಭು ಅಲ್ಲ, ಆದರೆ ಜಡಕ್ಕೆ ಅವನು ಪ್ರಭು. ಆದ್ದರಿಂದ ಜೀವನನ್ನು ಪ್ರಭು ಅಂತ ಕರೀಬಹುದು. ಹಾಗೆ ಜಡಕ್ಕಿಂತ ದೊಡ್ಡ ವಸ್ತು. ಆದ್ದರಿಂದ ಇದು ಗ್ರೆಡೇಷನ್. ಮೊದಲು ದೇವರೇ ಬ್ರಹ್ಮ ಅಂತ ಹೇಳಿದ್ರೆ ಅರ್ಥ ಆಗತ್ತಾ? ಪರಿಚಯವೇ ಇಲ್ಲ ದೇವರದ್ದು. ಮತ್ತೆ ನಮ್ಗೆ ಗೊತ್ತಿರುವುದರಲ್ಲಿ ದೊಡ್ಡದು ಯಾವುದು? ಜಡ ಜೀವ ಎರಡು ಗೊತ್ತಿದೆ ಅಲ್ಲಪ್ಪ, ಅದು ಜಡಕ್ಕಿಂತ ಜೀವ ದೊಡ್ಡದು. ಆದರೆ ಜೀವರಿಗೆಲ್ಲ ಬ್ರಹ್ಮರು ಅಂತ ಹೆಸರು. ಅದನ್ನ ಬ್ರಹ್ಮ ಅಂತಂದ್ರೆ ಜೀವರು ಅಂತ ಅರ್ಥ ಇದೆ ಶಾಸ್ತ್ರದಲ್ಲಿ. ಆ ಜೀವರಲ್ಲಿ, ಸಂಸಾರದಲ್ಲಿ ಜೀವರಲ್ಲಿ ಎರಡು ಥರ. ಈಗ ನೋಡಿ, ಜಡ ಜೀವ ಪದಾರ್ಥದಲ್ಲಿ ಎರಡು ಥರ. ಪ್ರಪಂಚದಲ್ಲಿರುವ ವಸ್ತುಗಳಲ್ಲಿ ಅದರಲ್ಲಿ ಜೀವ ದೊಡ್ಡದು, ಅದು ಬ್ರಹ್ಮ ಆಯಿತು. ಜೀವರಲ್ಲಿ ಎರಡು ಥರ. ಯಾವುದು? ಸಂಸಾರಿಗಳು, ಮುಕ್ತರು ಅಂತ. ಇದರಲ್ಲಿ ಯಾರು ದೊಡ್ಡವರು? ಸಂಸಾರದಲ್ಲಿ ಇರುವವರಿಗಿಂತ ಮುಕ್ತರು ದೊಡ್ಡವರು. ಆದ್ರಿಂದ ಈ ಜೀವರಲ್ಲಿ ಮುಕ್ತರಾದ ಜೀವರು ಇನ್ನೂ ಮುಖ್ಯ ಬ್ರಹ್ಮರು. ಅವರು ಮುಕ್ತರಾದರು ಮೊದಲು ಸಂಸಾರದಲ್ಲಿದ್ದು ಮತ್ತೆ ಮುಕ್ತರಾದವರು. ಯಾವತ್ತೂ ಸಂಸಾರಕ್ಕೆ ಬಾರದ ನಿತ್ಯ ಮುಕ್ತರಾಗಿರತಕ್ಕಂಥ ಲಕ್ಷ್ಮಿ ಅದಕ್ಕಿಂತ ದೊಡ್ಡ ಬ್ರಹ್ಮಳು. ಲಕ್ಷ್ಮಿಯನ್ನು ನಿಯಂತ್ರಿಸುವ ಭಗವಂತ ಅದಕ್ಕಿಂತ ಬ್ರಹ್ಮ. ಹೀಗೆ ಪರ 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 ಅದು ಹಂತ ಹಂತವಾಗಿ ಜೀವ, ಎಲ್ಲ ಜೀವರಿಗೂ ಬ್ರಹ್ಮ ಅಂತ ಹೆಸರು. ಜೀವರಲ್ಲಿ ಮುಕ್ತರಾದ ಜೀವರು ಅದಕ್ಕಿಂತ ಮುಖ್ಯರಾದ ಬ್ರಹ್ಮರು. ಮುಕ್ತರಾದ ಜೀವರಿಗಿಂತಲೂ ನಿತ್ಯ ಮುಕ್ತರಾದ ರಮೆ ಅದಕ್ಕಿಂತಲೂ ಮುಖ್ಯವಾದ ಬ್ರಹ್ಮಶಬ್ದ ವಾಚ್ಯಗಳು. ರಮೆಗಿಂತಲೂ ಕೂಡ ಮೋಕ್ಷಪ್ರದನಾದ ಭಗವಂತ, ನಿತ್ಯ ಮುಕ್ತನಾದ ಭಗವಂತ ಪರಮ ಮುಖ್ಯ ವೃತ್ತಿಯ ಬ್ರಹ್ಮಶಬ್ದ ವಾಚ್ಯ. ಆದ್ರಿಂದ ಅವನನ್ನ ಪರಮಂ ಬ್ರಹ್ಮ ಯೋಹವೈ ತತ್ ಪರಮಂ ಬ್ರಹ್ಮವೇದ ಬ್ರಹ್ಮೈವ ಭವತಿ. ಪರಮಬ್ರಹ್ಮನನ್ನು ತಿಳಿದ್ರೆ ನೀನು ಬ್ರಹ್ಮ ಆಗ್ತೀಯ. ಅಂದರೆ ಎಲ್ಲಕ್ಕಿಂತ ದೊಡ್ಡ ಬ್ರಹ್ಮನನ್ನು ತಿಳಿದ್ರೆ ನೀನು ಒಂದು ಬ್ರಹ್ಮ ಆಗ್ತೀಯ. ಸುಮಾರು ಜನ ಬ್ರಹ್ಮರಿದ್ದಾರಲ್ಲ, ಗ್ರಡೇಷನ್, ನೀನು ಒಬ್ಬ ಬ್ರಹ್ಮ ಆಗ್ತಿ. ಪರಮಂ ಬ್ರಹ್ಮ ಭವತಿ ಅಂತ ಹೇಳಲೇ ಇಲ್ಲ. ಮತ್ತೆ ಬ್ರಹ್ಮ ಆಗೋದು ಅಂದರೆ ಏನು ಗೊತ್ತುಂಟ? ಇದೆಲ್ಲ ನಮ್ಮಲ್ಲಿ ಗೊಂದಲ. ಏನು ಅಂದರೆ ಭಾಷಾಶಾಸ್ತ್ರದ್ದೇ ಗೊಂದಲ. ಉಪನಿಷತ್ ಕಾಲದ ಋಷಿಗಳು ಆಡಿದ ಮಾತು, ಅವರ ಬಳಕೆಯ ಆ ಒಂದು ಯೂಸೇಜು ನಮಗೆ ತಪ್ಪಿ ಹೋಗಿ ನಾವು ಅದನ್ನು ತಪ್ಪು ಅರ್ಥ ಮಾಡಿಕೊಳ್ಳುವುದಕ್ಕೆ ಕಾರಣ ಆಗಿ ನಾನಾ ಬಗೆಯ ಅರ್ಥಗಳು ಹುಟ್ಟಿದವು. ಈಗ ಶಾಸ್ತ್ರಕಾರ ಏನು ಹೇಳಿದರು?
ನೀನು ಬ್ರಹ್ಮನನ್ನು ತಿಳಿದರೆ ನೀನೂ ಬ್ರಹ್ಮ ಆಗ್ತೀಯ ಅಂತ ಹೇಳಿದ್ರು ಅಲ್ವಾ. ಏನು ಹಾಗಂದ್ರೆ, ಈಗ ಒಂದು ಮಾತು ಹೇಳ್ತಾರೆ, ಲೋಕದಲ್ಲಿ ಹೇಳೋದಿಲ್ವ, ಇವನು ಒಬ್ಬ ವ್ಯಕ್ತಿ, ಇವನು ಇಂಥವ್ರ ಮಗ, ಹೌದು ಅಂಥವ್ರ ಮಗ ಹೌದು, ಆದರೆ ಅವನಿಗೂ ಮದುವೆ ಆಯಿತು, ಮದುವೆ ಆದಮೇಲೆ ಅವನು ಮಗ ಆಗಿದ್ದು ಅಪ್ಪ ಆದ, ಅವನಿಗೊಂದು ಮಗು ಹುಟ್ಟಿತು ಅಪ್ಪ ಆದ. ಆದರೆ ಯಾರಿಗೆ ಮಗನೋ ಅವರಿಗೆ ಅಪ್ಪ ಅಲ್ಲ, ಅವನಿಗೆ ಬೇರೊಂದು ಮಗುವಿಗೆ ಅಪ್ಪ ಆದ. ಆದ್ದರಿಂದ ಮಗನೂ ಕೂಡ ಒಂದು ದಿವಸ ಅಪ್ಪ ಆಗ್ತಾನೆ. ಯಾರಿಗೆ? ಅಪ್ಪನಿಗೆ ಅಪ್ಪ ಆಗೋದಲ್ಲ. ಅಲ್ಲ, ಈಗಿನ ಹುಡುಗರು ಆಗಬೇಕು ಅಂತ ಪ್ರಯತ್ನ ಪಡ್ತಾರೆ, ಅದು ನಿಜ ಅಪ್ಪನಿಗೆ ಅಪ್ಪ ಆಗೋದಲ್ಲ, ಅವನಿಗೆ ಹುಟ್ಟಿದ ಮಗುವಿಗೆ ಅಪ್ಪ ಆಗೋದು ಅಷ್ಟೇ. ಆದ್ದರಿಂದ ಮಗನಾದವನು ಒಂದು ದಿವಸ ಅಪ್ಪನಾಗ್ತಾನೆ. ಹಾಗೆಯೇ ನೀನು ಒಂದು ದಿವಸ ಬ್ರಹ್ಮನಾಗ್ತಿ ಅಂದರೆ ಅದೇ ಬ್ರಹ್ಮ ಆಗೋದಲ್ಲ, ನಿನಗೆ ಒಂದು ಮಗು ಹುಟ್ಟುತ್ತಲ್ಲ, ಅದಕ್ಕೆ ನೀನು ಅಪ್ಪ ಆದ ಹಾಗೆ ನೀನು ಜ್ಞಾನದಿಂದ ಪೂರ್ಣವನ್ನು ತಿಳಿದವ ನೀನು ನಿನ್ನ ಪೂರ್ಣತೆಯನ್ನು ಪಡೀತಿ. ಇಷ್ಟೇ ಇಲ್ಲಿ ಯಾರು ಪರಿಪೂರ್ಣವನ್ನು ತಿಳಿದರೋ ಅವರು ತಮ್ಮ ಸ್ವಯೋಗ್ಯತಾನುಸಾರವಾಗಿ ತಮ್ಮ ತಮ್ಮ ವ್ಯಕ್ತಿತ್ವದ ಪೂರ್ಣತೆಯನ್ನು ಪಡೀತಾರೆ. ಯಾವ ಗೊಂದಲವೂ ಇಲ್ಲ, ಏನು ಲಕ್ಷಣ ಮಾಡುವುದು ಬೇಡ. ಸರಿಯಾಗಿ ಭಾಷೆ ಗೊತ್ತಿದ್ದವರಿಗೆ ಆಗುವುದು ಹೀಗೆ ಅರ್ಥ. ಭಾಷೆ ಗೊತ್ತಿಲ್ಲದಿದ್ದವರು ವ್ಯಾಖ್ಯಾನ ಮಾಡಲಿಕ್ಕೆ ಹೋದರೆ ಸಂಸ್ಕೃತದಲ್ಲಿ ಇವತ್ತೇನು ಅಂದರೆ, ಇವತ್ತು ಸಂಸ್ಕೃತ ಭಾಷೆ ಸರಿ ಬಾರದೇ ಇದ್ದವರೇ ವೇದಾಂತ ಚಕ್ರವರ್ತಿಗಳು, ಸಂಸ್ಕೃತ ಭಾಷಾ ಚಕ್ರವರ್ತಿಗಳು ಆಗಿಬಿಡ್ತಾರೆ. ಅದು ಭಾರಿ ಕಷ್ಟ. ಸಂಸ್ಕೃತ ಭಾಷೆ ಬಂದಿರೋದಿಲ್ಲ, ಅವರಿಗೆ ಬರುವುದಿಲ್ಲ ಅನ್ನೋದು ಸಾಮಾನ್ಯ ಜನರಿಗೆ ಗೊತ್ತಿರೋದಿಲ್ಲ. ಅದರಿಂದ ಅವ್ರ ದೃಷ್ಟಿಯಲ್ಲಿ ಅವರು ಚಕ್ರವರ್ತಿಗಳು. ಪರಂ ಬ್ರಹ್ಮಾನ್ ಅಂದರೆ ಜಗತ್ತಿನಲ್ಲಿ ಬ್ರಹ್ಮ ಅಂದರೆ ಬೃಹಿ ವೃದ್ಧವು ಬೃಹ ವೃದ್ಧವು ಅಂತ ಎರಡು ಧಾತು ಇದೆ. ಅವನ ಬ್ರಹ್ಮ ಯಾಕೆ ಅಂದರೆ ಬೃಹತಿ ಬ್ರಹ್ಮಯತಿ ಚ ಅಂತ. ಬೃಹತಿ ಅದು ಬರ್ಹತಿ ಅಂತ ಒಂದು ರೂಪ ವ್ಯಾಕರಣದವರು ಹೇಳ್ತಾರೆ, ಪ್ರಾಚೀನ ರೂಪ ಬೃಹತಿ ಅಂತಲೇ. ಬೃಹತಿ ಬ್ರಹ್ಮಯತಿ ಚ, ತಾನು ಎಲ್ಲಕ್ಕಿಂತ ದೊಡ್ಡವನಾಗಿದ್ದಾನೆ ಮತ್ತು ನಂಬಿದವರನ್ನ ಎತ್ತರಕ್ಕೆ ಏರಿಸ್ತಾನೆ. ಬ್ರಹ್ಮ ಅಂದರೆ ಬೃಹತಿ, ತಾನು ಎಲ್ಲಕ್ಕಿಂತ ದೊಡ್ಡವನಾಗಿದ್ದಾನೆ. ಮತ್ತು ಬ್ರಹ್ಮಯತಿ, ನಾವು ಅವನನ್ನು ಉಪಾಸನೆ ಮಾಡಿದರೆ ನಮ್ಮನ್ನು ಪೂರ್ಣರನ್ನಾಗಿ ಮಾಡ್ತಾನೆ. ಬ್ರಹ್ಮೈವ ಭವತಿ, ಇಲ್ಲಿಯೂ ಅದನ್ನೇ ಹೇಳುದು, ನಮ್ಮನ್ನು ಬ್ರಹ್ಮರನ್ನಾಗಿ. ಯಾರು ನಮ್ಮನ್ನು ಬ್ರಹ್ಮರನ್ನಾಗಿ ಅಂದರೆ ನಮ್ಮನ್ನು ಪೂರ್ಣ, ನಮ್ಮ ಯೋಗ್ಯತೆಗೆ ತಕ್ಕಂತೆ ನಮ್ಮ ಪೂರ್ಣ ಅಭಿವ್ಯಕ್ತೀಕರಣನಾಗಿ ನಮ್ಮನ್ನು ಪರಿಪೂರ್ಣ ವ್ಯಕ್ತಿತ್ವವುಳ್ಳವರನ್ನಾಗಿ ಮಾಡ್ತಾನೋ ಅವನು ಬ್ರಹ್ಮ. ಹಾಗಾಗಿ ನೀನು ಸ್ವಯಂ ಪರಿಪೂರ್ಣ. ನಾನು ಪೂರ್ಣತೆಯ ಎಡೆಗೆ ಸಾಗಬೇಕಾಗಿದ್ದರೆ ನಿನ್ನ ಅನುಗ್ರಹ ಬೇಕು. ಇದು ಮೊದಲು ಎತ್ತುಕೊಂಡು ಅರ್ಜುನ ಹೇಳೋ ಮಾತು. ಪರಂ ಬ್ರಹ್ಮ, ನೀನು ಪರಿಪೂರ್ಣವಾದ ಬ್ರಹ್ಮ, ನಾನು ಬ್ರಹ್ಮ ಆಗಬೇಕು, ನನ್ನ ವ್ಯಕ್ತಿತ್ವದ ಪೂರ್ಣತೆಯನ್ನು ಕಾಣಬೇಕು. ಅಪರೋಕ್ಷ ಜ್ಞಾನ ಆಗಿದೆ, ಅದು ಇನ್ನು ಪೂರ್ಣ ಪ್ರಾರಬ್ಧ ಕರ್ಮ ನಾಶ ಆಗಲಿಲ್ಲ. ಅರ್ಜುನ ಏನು ಸಾಮಾನ್ಯನೋ, ಈ ಮಾತಾಡುವವ ಸಾಕ್ಷಾತ್ ಇಂದ್ರಾವತಾರ, ಭಗವಂತನ ಅಪರೋಕ್ಷ ಜ್ಞಾನ ಆದಂಥ ವ್ಯಕ್ತಿ. ಅವನು ಹೇಳ್ತಾನೆ, ನನಗೆ ಇನ್ನೂ ಪೂರ್ಣತೆ ಬರಲಿಲ್ಲ, ನನ್ನ ಪ್ರಾರಬ್ಧ ಕರ್ಮಗಳೆಲ್ಲ ನೀಗಿ ನಾನು ನಿನ್ನ ಬಳಿಗೆ ಬಂದಾಗ ನನಗೆ ಆ ಪೂರ್ಣತೆ ಸಾಧ್ಯವಾಗುತ್ತೆ. ಅಂಥ ಪೂರ್ಣತೆ ನಾನು ನಿನ್ನಿಂದ ಪಡೆಯಬೇಕು. ಬ್ರಹ್ಮಯತಿ ಇತಿ ಬ್ರಹ್ಮ, ನೀನು ಅದನ್ನು ಕೊಡಬೇಕು. ನಿನ್ನ ಅನುಗ್ರಹದಿಂದ ನಾನು ಪರಿಪೂರ್ಣತೆಯನ್ನು ಪಡೆಯಬೇಕು. ನೀನು ಸದಾ ಪರಿಪೂರ್ಣ, ಪರಂ ಬ್ರಹ್ಮ. ಮತ್ತೆ ಪರಂ ಧಾಮ, ಇದು ವಿಷ್ಣು ಸಹಸ್ರನಾಮದಲ್ಲಿ ಮುಂದೆ ಭೀಷ್ಮಾಚಾರ್ಯ ಹೇಳ್ತಾರೆ, ಪರಮಂ ಯೋ ಮಹದ್ ಬ್ರಹ್ಮ ಪರಮಂ ಯಃ ಪರಾಯಣಂ. ಅದೇ ಪರಂ ಬ್ರಹ್ಮ ಅನ್ನೋದನ್ನೇ ಇಲ್ಲಿ ಪರಮಂ ಯೋ ಯಃ ಪರಂ ಪರಮ ಪರಬ್ರಹ್ಮ ಅಂತ ಹೇಳಿದ್ರು. ಅಲ್ಲಿ ಇನ್ನು ಪರಮ ಎರಡೆರಡು ಸರಿಸಿದ್ದಾರೆ, ಅದನ್ನೇ ಇಲ್ಲಿ ಪರಂ ಬ್ರಹ್ಮ ಅಂತ ಹೇಳಿದ್ರು. ಪರಮ ಪರಾಯಣ ಅದನ್ನೇ ಪರಂಧಾಮ ಅಂತ ಹೇಳ್ತಾರೆ. ಧಾಮ ಅಂದರೆ ಆಶ್ರಯ, ಶೆಲ್ಟರ್, ನೆಲೆ. ನೀನು ಎಲ್ಲರಿಗೂ ಆಶ್ರಯ. ನಿನ್ನನ್ನು ಆಶ್ರಯಿಸದೇ ಇದ್ದವರು ಯಾರೂ ಇಲ್ಲ. ಮುಕ್ತರಿಗೂ ಆಶ್ರಯ, ಅಮುಕ್ತರಿಗೂ ಆಶ್ರಯ. ನಿನ್ನ ನಂಬಿದವರಿಗೂ ನೀನೇ ಆಶ್ರಯ, ನಿನ್ನ ನಂಬದವರಿಗೂ ನೀನೇ ಆಶ್ರಯ. ಅದರಿಂದ ಪರಂಧಾಮ, ನೀನು ಎಲ್ಲರಿಗೂ ಆಶ್ರಯ. ನಿನ್ನನ್ನು ಆಶ್ರಯಿಸದೆ ಸ್ವತಂತ್ರವಾಗಿರತಕ್ಕಂಥ ಒಂದೂ ವಸ್ತುವು ಈ ಜಗತ್ತಿನಲ್ಲಿಲ್ಲ. ಅದರಿಂದ ನೀನೇ ಸರ್ವಸ್ವತಂತ್ರ, ನಾವೆಲ್ಲರೂ ನಿನ್ನ ಅಧೀನರು. ಯಾಕೆ ನೀನು ಧಾಮ, ನಿನ್ನ ಆಶ್ರಯದಲ್ಲಿ ಇರುವವರು ನಾವು ಬಾಡಿಗೆ ಮನೆಯಲ್ಲಿ ಇರುವವರು. ನೀನು ಮನೆ ಕೊಟ್ಟವ, ನೀನು ಧಾಮ ಅಂದರೆ ಮನೆ, ಆಶ್ರಯ. ಆ ಆಶ್ರಿತರು ನಾವು. ನೀನು ಆಶ್ರಯದಾತ, ನಾವು ಆಶ್ರಿತರು. ಆ ಆಶ್ರಯಗಳು ತುಂಬ ಇದೆ, ಅದಕ್ಕೆ ಪರಂಧಾಮ ಅಂದ. ನಮ್ಮನ್ನು ಎಲ್ಲ ತತ್ವಾಭಿಮಾನ ದೇವತೆಗಳು ನಮಗೆ ಆಶ್ರಯ ಕೊಟ್ಟು ನಮ್ಮಿಂದ ಕೆಲಸ ಮಾಡಿಸ್ತಾ ಇದ್ದಾರೆ. ಕಣ್ಣಿನಲ್ಲಿ ಇದ್ದು ಸೂರ್ಯ ಕಣ್ಣಿನ ಕೆಲಸ ಮಾಡಿ ನಮಗೆ ಆಶ್ರಯ ಕೊಟ್ಟಿದ್ದಾನೆ. ಕಿವಿಯಲ್ಲಿ ಚಂದ್ರ, ಮೂಗಿನಲ್ಲಿ ಅಶ್ವಿ ದೇವತೆಗಳು, ಬಾಯಲ್ಲಿ ಅಗ್ನಿ, ರಸನೆಯಲ್ಲಿ ವರುಣ, ಹೀಗೆ ತತ್ಕಾಲಿನಲ್ಲಿ ಜಯಂತ ಮತ್ತು ಶಂಭು, ಕೈಯಲ್ಲಿ ಇಂದ್ರ, ಅದು ಇಂದ್ರ ಪುತ್ರರಾದ ಶಂಭು ಜಯಂತರು. ಎಲ್ಲ ಇಂದ್ರಿಯಗಳಲ್ಲೂ ದೇವತೆಗಳು ಬೇರೆ ಬೇರೆ ಒಳಗಿಂದ ಗರುಡಶೇಷ ರುದ್ರರು, ಪ್ರಾಣದೇವರು, ಬ್ರಹ್ಮದೇವರು, ಜೀವಕಲೆ, ಇವರೆಲ್ಲರೂ ಕೂಡ ನಮಗೆ ಧಾಮ ಆಶ್ರಯರಾಗಿ
ನಮ್ಮ ಬದುಕನ್ನು ನಡೆಸೋವರೇ, ಸಂಸಾರದಲ್ಲಿಯೂ ಮೋಕ್ಷದಲ್ಲಿಯೂ. ಇವರಿಗೂ ಆಶ್ರಯ ನೀನು. ಇವರೆಲ್ಲ ಒಂದೊಂದು ಏಕದೇಶದ ಆಶ್ರಯರಾದರೆ ಸರ್ವಾಶ್ರಯ. ನಮಗೆ ಅವರ ಆಶ್ರಯ, ಅವರಿಗೆ ಯಾರು? ಅದೇ ಅವ್ರು ಎಲ್ಲ ಚತುರ್ಮುಖ ಎಲ್ಲ ಜೀವರಿಗೂ ಪ್ರಾಣದೇವರಿಗೆ ಚತುರ್ಮುಖನಿಗೆ ಯಾರು? ಅವರಿಗೂ ಆಶ್ರಯ ಭಗವಂತ. ಭಗವಂತನಿಗೆ ಯಾರು? ಅವನು ಸ್ವೇ ಮಹಿಮ್ನೆ ಪ್ರತಿಷ್ಠಿತ, ಅವನಿಗೆ ಇನ್ನೊಬ್ಬರ ಆಶ್ರಯ ಇಲ್ಲ. ಅದರಿಂದ ಎಲ್ಲರಿಗೂ ಆಶ್ರಯ ಕೊಡತಕ್ಕವ, ಸರ್ವಾಶ್ರಯ. ನಾವೆಲ್ಲರೂ ನಿನ್ನಲ್ಲಿ ಆಶ್ರಿತರು, ನೀನು ಸರ್ವಾಶ್ರಯ, ಪರಂಧಾಮ. ಹಾಗಾಗಿ ರಣಭೂಮಿಯಲ್ಲಿ ಅಷ್ಟೇ ಅಲ್ಲ, ಬದುಕಿನಲ್ಲಿ ಅಷ್ಟೇ ಅಲ್ಲ, ಸಮಸ್ತ ಜೀವದ ಆ ಅನಂತ ಯಾತ್ರೆಯಲ್ಲಿ ಆಶ್ರಯದಾತನಾಗಿ ಉದ್ಧಾರ ಮಾಡತಕ್ಕವ ನೀನು, ಪರಂಧಾಮ. ಅದೇ ಪರಾಯಣ. ಅಯನ ಅಂದ್ರೂ ಆಶ್ರಯ ಅಂತ ಅರ್ಥ, ಪರಾಯಣ. ಆಮೇಲೆ ಧಾಮ ಅನ್ನೋದಕ್ಕೆ ಒಂದು ಗೃಹ ಅಂತ ಅರ್ಥ, ಆಶ್ರಯ, ಶೆಲ್ಟರ್ ಅಂತ. ಇನ್ನೊಂದರ್ಥ ಧಾಮ ಅಂದರೆ ಬೆಳಕು, ಲೈಟ್, ಜ್ಯೋತಿ. ಪರಂಧಾಮ, ಪರಂಜ್ಯೋತಿ ರೂಪಸಂಪದ್ಯ ಸ್ವೇನ ರೂಪೇಣಾಭಿನಿಷ್ಪದ್ಯತೆ ಸ ಉತ್ತಮ ಪುರುಷ. ವೇದಲ್ಲಿ ಹೇಳ್ತಾರೆ, ಭಗವಂತನನ್ನು ಹೋಗಿ ಸೇರ್ತಾನೆ ಜೀವ. ಯಾವ ಭಗವಂತ? ಅವನು ಉತ್ತಮ ಪುರುಷ, ಪುರುಷೋತ್ತಮ, ಉತ್ತಮ ಪುರುಷಸ್ತ್ವನ್ಯ ಪರಮಾತ್ಮೇತ್ಯ. ಅದನ್ನು ಸ ಉತ್ತಮ ಪುರುಷ, ಉತ್ತಮ ಪುರುಷ ಅಂತ ಯಾರನ್ನು ಕರೀತಾರೆ ಶಾಸ್ತ್ರದಲ್ಲಿ, ಅವನು ಪರಂಜ್ಯೋತಿ. ಬೆಳಕುಗಳಲ್ಲೆಲ್ಲ ದೊಡ್ಡ ಬೆಳಕು. ಯಾಕೆಂದ್ರೆ ಸೂರ್ಯಚಂದ್ರಾದಿಗಳೆಲ್ಲ ಅವನ ಬೆಳಕಿನಿಂದ ಬೆಳಗುವವರು, ಅವನು ಸ್ವಯಂ ಪ್ರಕಾಶ. ಅದರಿಂದ ಪರಂಧಾಮ ಅಂದರೆ ಬೆಳಕುಗಳಲ್ಲೇ ಹಿರಿದಾದ ಸ್ವತಂತ್ರವಾದ ಸರ್ವಶ್ರೇಷ್ಠವಾದ ಜಗತ್ತಿನ ಎಲ್ಲ ಬೆಳಕುಗಳಿಗೂ ಬೆಳಕು ನೀಡುವ. ತಸ್ಯ ಭಾಸ ಸರ್ವಮಿದಂ ವಿಭಾತಿ. ಅವನೇ ಎಲ್ಲವನ್ನು ಬೆಳಗಿಸುವಂಥ ಮಹಾಜ್ಯೋತಿ ಮತ್ತು ಎಲ್ಲರಿಗೂ ಆಶ್ರಯ. ಅಲ್ಲಿಗೆ ಆದ್ದರಿಂದ ಇದೆಲ್ಲ ಆಯಿತು. ಮತ್ತೆ ಪವಿತ್ರಂ ಪರಮಂ ಭವಾನ್, ಭಗವಂತ ಸರ್ವಾಶ್ರಯ. ಭಗವಂತ ಎಲ್ಲಕ್ಕಿಂತ ದೊಡ್ಡ ವಸ್ತು, ಗುಣಗಳಿಂದ, ಕಾಲದಿಂದ, ದೇಶದಿಂದ, ಗುಣದಿಂದ, ಸಾಮರ್ಥ್ಯದಿಂದ. ಬ್ರಹ್ಮ, ಕಾಲತಃ ಬ್ರಹ್ಮ. ಯಾವ ಕಾಲದಲ್ಲೂ ಅವನು ಇಲ್ಲದೇ ಇದ್ದ ಕಾಲ ಇಲ್ಲ. ದೇಶತಃ ಬ್ರಹ್ಮ, ಅವನು ಇಲ್ಲದಿರುವ ದೇಶ ಇಲ್ಲ. ಸರ್ವಗತ, ಸರ್ವವ್ಯಾಪ್ತ, ಸರ್ವಕಾಲಗತ, ಸರ್ವದೇಶಗತ. ಆಮೇಲೆ ಗುಣತಃ ಅನಂತ, ಅವನಿಗಿಂತ ದೊಡ್ಡವನು, ಅವನಿಗಿಂತ ಹೆಚ್ಚು ಗುಣ ಇದ್ದವನು ಯಾರೂ ಇಲ್ಲ. ಸಾಮರ್ಥ್ಯ, ಹೀಗೆ ಕಾಲ, ದೇಶ, ಗುಣ, ಸಾಮರ್ಥ್ಯಗಳಿಂದ ಸರ್ವಗತನಾದ ಭಗವಂತನನ್ನು ಬ್ರಹ್ಮ ಅಂತ ಕರೆದಿತ್ತು. ಆದ್ದರಿಂದಲೇ ಎಲ್ಲ ಕಾಲದಲ್ಲಿ, ಎಲ್ಲ ದೇಶದಲ್ಲಿ ಏನೇನಿದೆಯೋ ಅದೆಲ್ಲಕ್ಕೂ ಆಶ್ರಯ ನೀನೇ. ನಿನ್ನನ್ನು ಆಶ್ರಯಿಸಿಕೊಂಡೇ ಜಗತ್ತಿನಲ್ಲಿ ಇರುವುದು ಎಲ್ಲವೂ. ಯಚ್ಚಕಿಂಚ ಜಗತ್ಯಸ್ಮಿನ್ ದೃಶ್ಯತೆ ಶ್ರೂಯತೆ ಪಿವ ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ. ಒಳಗು ಹೊರಗು ನಿಂತು ತುಂಬಿ ಎಲ್ಲವನ್ನು ರಕ್ಷಣೆ ಮಾಡತಕ್ಕವ ನೀನು. ಆಯಿತು, ಪರಂ ಬ್ರಹ್ಮ ಪರಂಧಾಮ. ಹಾಗಾದರೆ ಕೊನೆಗೆ ಇಷ್ಟೆಲ್ಲಕ್ಕೂ ಆಶ್ರಯ ಆದಾಗ ನಮಗೂ ಅವನ ಆಶ್ರಯ ಅಲ್ವಾ? ನಾವು ಅಂದರೆ ಮಹಾ ಕೊಳಕು ಪ್ರಾಣಿಗಳು ಸ್ವಾಮಿ. ನಮ್ಮಲ್ಲಿ ರಾಗದ್ವೇಷಗಳು ತುಂಬಿದೆ, ಹೊಟ್ಟೆಗಿಚ್ಚು ತುಂಬಿದೆ. ಒಬ್ಬೊಬ್ಬ ಮನುಷ್ಯನು ಒಂದು ಕೊಳೆಯ ಕೊಂಪೆ. ಮಹಾ ಪ್ರಾಣಿಗಳಾದರೂ ಬೇಕು, ಮನುಷ್ಯರು ಬೇಡ. ಪ್ರಾಣಿಗಳಲ್ಲಿ ಅಷ್ಟು ರಾಗದ್ವೇಷಗಳಿಲ್ಲ, ಅಷ್ಟು ಹೊಟ್ಟೆಚ್ಚಿಗಳಿಲ್ಲ. ಪ್ರಾಣಿಗಳಿಗಿಂತ ಮನುಷ್ಯರು ಹೆಚ್ಚು ಕೊಳಕರು. ಮನುಷ್ಯರಲ್ಲೇ ಏನು ಓದದೇ ಇದ್ದವರು ಸ್ವಲ್ಪ ಮುಗ್ಧರು ವಾಸಿ, ಅವರಿಗಿಂತ ಓದಿದವರು ಹೆಚ್ಚು ಕೊಳಕರು. ನಾವು ಮಹಾಪಂಡಿತರು, ಮಹಾಜ್ಞಾನಿಗಳು ಅನ್ನೋ ಅಹಂಕಾರ ತುಂಬಿ ಹೋಗುತ್ತೆ. ಓದಿದವರಲ್ಲೂ ವೇದಾಂತ ಓದವರು ತುಂಬ ಕೊಳಕರು. ಹಾಗಾದರೆ ಅವರಿಗೆ ವೇದಾಂತವನ್ನು ದುರುಪಯೋಗ ಮಾಡುವುದೇ ದಂಧೆ ಆಗಿಬಿಡುತ್ತೆ ಕಡೆಗೆ. ಹೀಗೆ ಕೊಳಕು ತುಂಬಿಸಿಕೊಂಡು ನಾವು ನಮ್ಮನ್ನೆಲ್ಲ ಹೊತ್ಕೋಬೇಕಲ್ಲಪ್ಪ. ನಿನ್ನ ಮೈಗೆ ನಾವು ಕೊಳೆ ಹಚ್ಚುವವರು ಹೊರತು ನಾವು ನಿನಗೆ ಮರ್ಯಾದೆ ಕೊಡೋರಲ್ಲ. ನಮ್ಮನ್ನು ಹೊತ್ತುಕೊಂಡದ್ರಿಂದ ನಿನ್ನ ಮೈಯೆಲ್ಲ ಕೊಳೆ ಆಗುತ್ತಲ್ಲ. ಅಂದರೆ ಪವಿತ್ರಂ ಪರಮಂ ಭವಾನ್ ಅಂತ. ಇಡೀ ಜಗತ್ತು ಕೊಳೆಯಿಂದ ತುಂಬಿದೆ, ಕೊಳಕಾಗಿದೆ, ಎಲ್ಲವೂ ಅಪವಿತ್ರ, ನೀನು ಒಬ್ಬನೇ ಪವಿತ್ರ. ಪವಿತ್ರಾಣಂ ಪವಿತ್ರಂ ಯೋ ಮಂಗಲಾನಂಚ ಮಂಗಲಂ. ಇದೇ ವಿಷ್ಣು ಸಹಸ್ರನಾಮದ ಮುಂದೆ ಹೇಳುವುದನ್ನೆಲ್ಲ ಇಲ್ಲಿ ಅರ್ಜುನ ಅದನ್ನು ಆವೇಶದಿಂದ ಹೇಳ್ತಾನೆ. ಪವಿತ್ರಂ ಪರಮಂ, ನೀನು ಪರಮ ಪವಿತ್ರ. ಯಾಕೆ ಗೊತ್ತಾ? ಇದು ವಿಷಯ ಏನು ಅಂದರೆ, ಅಗ್ನಿ ಇದ್ದ ಹಾಗೆ ನಾವು ಪೂಜೆ ಮಾಡುವುದು ಎಲ್ಲಿ ನಿನ್ನನ್ನು? ಪ್ರತೀಕ ಯಾವುದು? ಅಗ್ನಿ ಪ್ರತೀಕದಲ್ಲಿ ನಿನ್ನ ಪೂಜೆ ಮಾಡ್ತೇವೆ ನಾವು. ಅಗ್ನಿ ಪ್ರತೀಕದಲ್ಲಿ ಪೂಜೆ ಮಾಡಿದರೆ ಏನು ವಿಶೇಷ? ಅಗ್ನಿಯಲ್ಲಿ ಯಾಕೆ ಪೂಜೆ ಮಾಡೋದು? ಅಗ್ನಿಯಲ್ಲಿ ಯಾಕೆ ಅಂದರೆ ಅಗ್ನಿ ಎಂದೂ ಕೊಳಕಾಗುವುದಿಲ್ಲ. ಏನಾದರೂ ಕೊಳಕು ವಸ್ತುವನ್ನು ಹಾಕಿದರೂ ಕೂಡ ಸುಟ್ಟು ಬೂದಿ ಮಾಡಿಬಿಡುತ್ತೆ. ಅಗ್ನಿಯಲ್ಲಿ ನೀವು ಕೊಂಡೋಗಿ ಮಲವನ್ನೇ ಹಾಕ್ರಿ, ಆ ಮಲ ಹಾಕಿದರೆ ಈಗ ಅದು ಸುಟ್ಟು ಬೂದಿ. ಬೂದಿ ಆದಮೇಲೆ ಮಲ ಅಂತ ಅದನ್ನು ನೀವು ನಿಷೇಧ ಮಾಡ್ತೀರಾ? ಏನಿಲ್ಲ, ಅದು ಮತ್ತೆ ಗೊಬ್ಬರ ಆಗತ್ತೆ. ಅಥವಾ ನೀವು ಹೋಮದಲ್ಲಿ ಮಾಡಿದಂಥ ಭಸ್ಮ, ಹುತ ಭಸ್ಮ ಅಂತ ನಾವು ಹಚ್ಚಿಕೊಳ್ತೇವೆ. ಅಡಿಗೆಯಲ್ಲಿ ಆದರೂ ಕೂಡ ಅಷ್ಟೇ, ಆ ಬೂದಿ ಮೈಲಿಗೆ ಅಲ್ಲ, ಅದು ಒಮ್ಮೆ ಸುಟ್ಟೋದೆ. ಅದರಿಂದ ಅಗ್ನಿ ಭಗವಂತನ ಪ್ರತೀಕ. ಯಾಕೆ? ಅಗ್ನಿ ಸ್ವಯಂ ಪವಿತ್ರ, ಅದರ ಸ್ಪರ್ಶಕ್ಕೆ ಬಂದದ್ದನ್ನೆಲ್ಲ ಕೊಳೆಯನ್ನು ನಿವಾರಣೆ ಮಾಡಿಬಿಡ್ತದೆ. ನೀನು ಅಂಥವನು.
ನೀನು ಸ್ವಯಂ ನಿರ್ಮಲ. ಅಷ್ಟೇ ಅಲ್ಲ, ನಮ್ಮನ್ನೆಲ್ಲ ನೀನು ಹೊತ್ತುಕೊಂಡದ್ರಿಂದ ನಮ್ಮ ಕೊಳೆ ನಿನಗಂಟುವುದಲ್ಲ, ಮತ್ತೆ ನಿನ್ನ ಪಾವಿತ್ರ್ಯ ನಮಗಂಟು, ನಾವು ಸ್ವಚ್ಛ ಆಗಿಬಿಡ್ತೇವೆ. ಎಲ್ಲವನ್ನೂ ಜಗತ್ತನ್ನು ಪಾವನಗೊಳಿಸ್ತಕ್ಕಂಥ ಪರಮಶಕ್ತಿ ನೀನು. ನಮ್ಮ ಕೊಳೆಯನ್ನೆಲ್ಲ ತೊಳೆದು ನಮ್ಮನ್ನು ಸ್ವಚ್ಛ ಮಾಡಲಿಕ್ಕೆ ನಿನಗೊಬ್ಬನಿಗೆ ಸಾಧ್ಯ, ಇನ್ಯಾವರಿಂದೂ ಸಾಧ್ಯ ಇಲ್ಲ. ಅದನ್ನು ಪವಿತ್ರಂ ಪರಮಂ, ಪರಮ ಪವಿತ್ರವಾದ ವಸ್ತು. ನಿನ್ನ ಸ್ಪರ್ಶದಿಂದ ನಾವು ಪವಿತ್ರರಾಗಬೇಕು. ಇದಿಷ್ಟು ಅರ್ಜುನನಿಗೆ ಕೃಷ್ಣನನ್ನು ನೋಡಿದಾಗ ಓ ಕೃಷ್ಣ ಅಂತ ಅನ್ನಲಿಲ್ಲ ಅವನು. ನೀನು ಪರಬ್ರಹ್ಮ, ನನಗೆ ಈಗ ತಿಳಿತಪ್ಪ, ನೀನು ಪರಬ್ರಹ್ಮ, ನೀನು ಪರಂಧಾಮ, ನೀನು ಪರಮ ಪವಿತ್ರ. ನಿನ್ನ ಸಹವಾಸದಿಂದ ನಾನು ಪವಿತ್ರನಾಗಬೇಕು. ನನ್ನಲ್ಲಿ ಕೊಳೆ ತುಂಬಿದೆ, ನನ್ನಲ್ಲಿ ರಾಗದ್ವೇಷಗಳು ತುಂಬಿವೆ, ನನ್ನಲ್ಲಿ ಶತ್ರುವಿನ ಬಗ್ಗೆ ದ್ವೇಷ, ಅಸೂಯೆ, ಅಸಹನೆ ಎಲ್ಲ ತುಂಬಿದೆ. ನಿನ್ನ ಅನುಗ್ರಹದಿಂದ ನಾನು ಪವಿತ್ರ ಆಗಬೇಕು, ನಿನ್ನಿಂದ ಆಶ್ರಿತನಾಗಿ ನಿನ್ನಿಂದ ನಾನು ಆ ಎತ್ತರವನ್ನು ಏರಿ ಪೂರ್ಣತ್ವವನ್ನು ಪಡಿಬೇಕು ಅನ್ನುವ ಬಯಕೆ ಎಷ್ಟು ಅದಮ್ಯವಾಗಿ ಈ ಪದಗಳಲ್ಲಿ ವ್ಯಕ್ತವಾಗಿದೆ ಅಂದರೆ ನೀವು ಅದನ್ನು ಗೀತೆಯನ್ನು ಓದುವಾಗ ಅನುಭವಿಸಬೇಕು, ಪಠನ ಮಾಡುವಾಗ. ಅರ್ಜುನಿಗೆ ತಾನು ಕೃಷ್ಣ, ಯುದ್ಧರಂಗ, ಸಂಬಂಧ, ಭೌತಿಕವಾದ ರಿಲೇಷನ್ಶಿಪ್ಪು ಎಲ್ಲವೂ ಮರೆತು ಹೋಗಿ ಅವನು ಭಗವಂತನನ್ನು ನೋಡ್ತಾ ಇದ್ದಾನೆ. ಕೃಷ್ಣನಲ್ಲಿ ದೇಶಕಾಲಾತೀತವಾದಂಥ ಪರತತ್ವವನ್ನು ನೋಡ್ತಾ ಹೇಳ್ತಾನೆ, ಪರಂ ಬ್ರಹ್ಮ ಪರಂಧಾಮ ಪವಿತ್ರಂ ಪರಮಂ ಭವಾನ್. ಅದು ಕಡೆಗೆ ಅವನಿಗೆ ಮಧ್ಯೆ ಇದು ನನ್ನದೇ ಉದ್ವೇಗವೋ ಕಡೆಗೆ. ಕೆಲವು ಸರ್ತಿ ಏನಾಗುತ್ತೆ ಅಂದರೆ ನಮಗೆ ಒಂಥರ ಉದ್ವೇಗದಿಂದ ನಾವು ಅತಿಶಯವಾಗಿ ಎಕ್ಸಾಜರೇಟ್ ಮಾಡ್ತೇವೆ. ನನಗೆ ಈಗ ಕೃಷ್ಣನ ಹತ್ರ ಕೂತ್ಕೊಂಡು ಕೃಷ್ಣನ ಮಾತು ಕೇಳಿ ಒಂಥರ ನನಗೆ ಉದ್ವೇಗದಿಂದ ನಾನು ಎಕ್ಸಾಜರೇಟ್ ಮಾಡ್ತಾ ಇದ್ದೇನೋ ಕೃಷ್ಣನನ್ನು. ಯಾವಾಗಲೂ ಒಬ್ಬ ಸಾಧಕನಿಗೆ ದೇವರ ಬಗ್ಗೆ ಉಪಾಸನೆ ಮಾಡುವಾಗ ಇದು ಬಹಳ ಮುಖ್ಯವಾಗುತ್ತೆ. ಯಾಕೆಂದರೆ ದೇವರ ಬಗ್ಗೆ ನಾವು ಏನು ಕಲ್ಪನೆ ಮಾಡಿದರೂ ಅದು ನಮ್ಮ ಕಲ್ಪನೆ, ಸಾಕ್ಷಾತ್ಕಾರ ಅಲ್ಲ. ಕಲ್ಪನೆ ಎನ್ನುವುದು ನಮ್ಮ ಮನಸ್ಸಿನ ಸ್ಥಿತಿಯನ್ನು ಹೊಂದಿಕೊಂಡು ಮನಸ್ಸಿನಲ್ಲಿ ತುಂಬ ಉತ್ಸಾಹ ಇದ್ದಾಗ ಏನೇನೋ ಹೊಸ ಹೊಸ ಕಲ್ಪನೆಗಳು ಬರ್ತವೆ, ಅವೆಲ್ಲ ಸತ್ಯ ಆಗಿರಬೇಕಾಗಿಲ್ಲ. ಹಾಗಾಗಿ ದೇವರ ಬಗ್ಗೆಯೂ ಈಗ ನಮ್ಮಲ್ಲಿ ಎಷ್ಟು ಮತಗಳಿವೆ, ದೇವರ ಬಗ್ಗೆ ಅಷ್ಟು ಮತದವರು ಬೇರೆ ಬೇರೆ ಕಲ್ಪನೆ ಮಾಡಿದ್ದಾರೆ. ಎಲ್ಲರೂ ದೇವರ ಭಕ್ತರೇ, ಅವರವರ ಬುದ್ಧಿಯ ಮಟ್ಟಕ್ಕೆ ತಕ್ಕಂತೆ ಕಲ್ಪನೆಗಳಿರ್ತಾವೆ ಹೊರತು ಭಗವಂತ ಹೇಗಿದ್ದಾನೆ ಹಾಗೆ ನಮ್ಮ ಕಲ್ಪನೆ ಇರುವುದಲ್ಲ. ನಮ್ಮ ಬುದ್ಧಿ ಹಾಗೆ ಚಿಂತಿಸುತ್ತೆ, ಹಾಗೆ ಕಲ್ಪನೆಗಳಿರುವುದು. ಆದ್ದರಿಂದ ಇದು ನನ್ನ ಬುದ್ಧಿಯ ಮಟ್ಟದಿಂದ ಬಂದ ಕಲ್ಪನೆಯೋ ನಿಜವಾದ ಭಗವಂತನ ವಸ್ತುಸ್ಥಿತಿಯ ಅನುಸಂಧಾನವೋ ಅಂತ ಒಂದು ಪ್ರಶ್ನೆ ಯಾವಾಗಲೂ ಸಾಧಕರಿಗೆ ಬರುತ್ತೆ. ನಾನು ಒಮ್ಮೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಲ್ಲಿ ಸುಬ್ರಹ್ಮಣ್ಯದಲ್ಲಿ ಒಂದು ದಿವಸ ಉಪನಿಷತ್ತನ್ನು ಪ್ರವಚನ ಮಾಡ್ತಾ ಇದ್ದಾಗ ಒಬ್ಬರು ಅವಧೂತರು ಬಂದು ಕೂತಿದ್ರು. ಇಡೀ ಉಪನ್ಯಾಸ ಕೇಳಿದರು. ಉಪನ್ಯಾಸ ಕೇಳಿ ಆದಮೇಲೆ ಉಪನ್ಯಾಸ ಮುಗಿತು, ಬಂದು ಕೂತರು ನನ್ನ ಹತ್ರ. ನಮಗೆ ಈಗ ಧೈರ್ಯ ಬಂತು. ಅರೆ, ಎಷ್ಟೋವರೆಗೆ ಹೆದರಿಕೆ ಇದ್ದದ್ದೇನು, ಈಗೇನು ಧೈರ್ಯ ಬಂದದ್ದು? ನಮಗೆ ಈಗ ಧೈರ್ಯ ಬಂತು ಅಂದರು. ಏನು ಧೈರ್ಯ ಬಂತು? ಅಲ್ಲ, ನಮಗೊಂದು ಸಂಶಯ ಇತ್ತು. ಏನು? ನಾವು ಏನನ್ನ ಏನೋ ಒಳಗಿನಿಂದ ನಮಗೆ ಕಂಡಿತು ಅಂತ ತಿಳ್ಕೊಂಡಿದ್ದೇವಲ್ಲ, ಅದು ನಿಜವಾದ ಕಾಣಿಕೆಯೋ ಅಥವಾ ಕನಸೋ ಅಂತ. ನನ್ನದೇ ಭ್ರಮೆಯಿಂದ ಕಾಣುತ್ತಲ್ಲ ಈ ಕನಸಿನ ಹಾಗೆ, ನನ್ನದೇ ಹಲ್ಯೂಸಿನೇಷನ್ನು ಇರಬಹುದು ಅಥವಾ ರಿಯಲ್ ನಾವು ಏನು ಧ್ಯಾನದಲ್ಲಿ ಕಾಣ್ತೇವೆ, ಮನಸ್ಸಿನಲ್ಲಿ ಕಾಣ್ತೇವೆ, ಅದು ನಮ್ಮದೇ ಕಲ್ಪನೆಯೂ ಇರಬಹುದು. ಧ್ಯಾನ ಅನ್ನೋದು ಸತ್ಯವನ್ನೇ ತೋರಿಸುವುದಲ್ಲ. ನಾವು ಯಾವುದನ್ನು ಏಕಾಗ್ರತೆಯಿಂದ ಮನಸ್ಸಲ್ಲಿ ಚಿಂತನೆ ಮಾಡ್ತೇವೆ ಅದನ್ನು ತೋರಿಸುತ್ತೆ. ಅದು ತಪ್ಪನ್ನು ಚಿಂತನೆ ಮಾಡಿದ್ರೆ ತಪ್ಪನ್ನೇ ತೋರಿಸೋದು. ಧ್ಯಾನ ಅನ್ನೋದು ಸತ್ಯಕ್ಕೆ ಗೈಡಲ್ಲ. ಅದು ಸತ್ಯವನ್ನು ಧ್ಯಾನ ಮಾಡಿದರೆ ಸತ್ಯ ಸಾಕ್ಷಾತ್ಕಾರ, ಅಸತ್ಯವನ್ನು ಧ್ಯಾನ ಮಾಡಿದರೆ ಅಸತ್ಯವೇ ಕಾಣುವುದು ಧ್ಯಾನದಲ್ಲಿ. ಹಾಗಾಗಿ ನಾನು ಕಂಡದ್ದು ಸತ್ಯವೋ ನನ್ನದೇ ಕಲ್ಪನೆಯೋ ಅಂತ ಅನ್ನೋ ಒಂದು ಸಂಶಯ ಇತ್ತು ನನಗೆ ಎಂದರು. ಮತ್ತೆ ಈಗ ಧೈರ್ಯ ಏನು ಬಂತು? ಅಲ್ಲ, ನೀವು ಇವತ್ತು ಉಪನಿಷತ್ತನ್ನ ಪ್ರವಚನ ಮಾಡಿದ್ರಲ್ವ, ಆಮೇಲೆ ಧೈರ್ಯ ಬಂತು. ಯಾಕೆ? ಏನಾದ್ರಲ್ಲಿ ನಿಮ್ಮ ಕನಸಿನ ಬಗ್ಗೆ ಏನು ಬಂತು? ನಾವು ಏನು ಒಳಗೆ ಕಂಡಿದ್ದೇವೋ ಅದನ್ನೇ ಉಪನಿಷತ್ತಿನ ಋಷಿಗಳು ಕಂಡಿದ್ದಾರೆ ಅಂತ ಹೇಳಿದ್ರಿ ನೀವು. ಹಾಗಾದ್ರೆ ನಮ್ಮದು ಭ್ರಮೆ ಅಲ್ಲ ಅಂತ ಆಯ್ತು. ನಮ್ಮದು ಭ್ರಮೆ ಆಗಿಲ್ಲ, ಅವ್ರಿಗೆ ಕಾಣಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಭ್ರಮೆ ನೀವು ಕಾಣಲಿಕ್ಕೆ ಸಾಧ್ಯ, ನಿಮ್ಮ ಭ್ರಮೆ ಬೇರೆ. ಎಲ್ಲರೂ ಏಕರೀತಿಯಾಗಿ ಕಾಣಬೇಕಾಗಿರೋ ಸತ್ಯ ಆಗಿರಬೇಕು. ಭ್ರಮೆ ಆದರೆ ಒಬ್ಬೊಬ್ಬರು ಒಂದೊಂದು ರೀತಿ. ವೇದ ಕಾಲದ ಋಷಿಗಳಿಗೆ ಏನು ಕಂಡಿದೆ ಅದನ್ನು ನಾನು ಕಂಡದ್ದನ್ನು ಅವರು ಕಂಡಿದ್ದಾರೆ ಅಂತ ಹೇಳ್ತೀರಿ ನೀವು. ಹಾಗಾದರೆ ನಮಗೆ ಈಗ ಧೈರ್ಯ ಬಂತು, ನಾವು ಕಂಡದ್ದು ಭ್ರಮೆ ಅಲ್ಲ, ಯಥಾರ್ಥ ಅಂತರಂಗದ ದರ್ಶನ ಅಂತ. ಇದು ಯಾವಾಗಲೂ ವೇದಗಳಲ್ಲಿ ಕೂಡ ಎಲ್ಲ ಋಷಿಗಳು, ನೀವು ಉಪನಿಷತ್ತುಗಳಲ್ಲಿ ನೋಡಿ, ಬಹಳ ವಿಚಿತ್ರ ಅಂದರೆ ಒಂದು ಸಂಗತಿ ಹೇಳ್ತಾರೆ ದೇವರ ಬಗ್ಗೆ. ಹೇಳಿ ಆದಮೇಲೆ ತದುಕ್ತಂ ಋಷಿಣ, ನಮಗಿಂತ ಹಿಂದಿನ ಋಷಿಗಳು ಹೇಳಿದ್ದಾರೆ. ಯಾಕೆಂದರೆ ನಮಗೆ ಕಂಡದ್ದನ್ನು ಕನ್ಫರ್ಮ್ ಆಗಲಿಕ್ಕೆ ನಮಗಿಂತ ದೊಡ್ಡವರು ಕಂಡ ದರ್ಶನ ನಮಗೆ, ಯಾಕೆಂದ್ರೆ ಇಲ್ಲದೆ ಮತ್ತೆ ಕರ್ಕೊಂಡೋಗಿ ತೋರಿಸಿ ಬರೋದಿಲ್ಲ, ಪ್ರತ್ಯಕ್ಷ ಇಲ್ಲ. ತದಪ್ಯೇಷ ಶ್ಲೋಕೋ ಭವತಿ ತದುಕ್ತಂ ಋಷಿಣ
ಹಿಂದಿನ ಋಷಿಗಳು, ಹಿಂದಿನ ವೇದ ಮಂತ್ರಗಳು ಇದನ್ನು ಹೇಳಿದ್ದಾವೆ, ಆದ್ದರಿಂದ ನಮಗೆ ಕಂಡದ್ದು ಸರಿ. ಅದಕ್ಕೆ ಸಂವಾದ ಅದೇ, ಹಿಂದಿನ ಋಷಿಗಳು ಕಂಡಿದ್ದಾರೆ ಹೀಗೆ, ಅದನ್ನು ನಮಗೆ ಕಂಡದ್ದು ಸರಿ, ಬೇರೆ ಉಪಾಯವೇ ಇಲ್ಲ. ಹಾಗೆ ಅರ್ಜುನ ಹೇಳ್ತಾನೆ, ನನಗೆ ನನ್ನದೇ ಆವೇಶವೋ ಇದು ಕಡೆಗೆ ಅಂತ ತಕ್ಷಣ ತೋರೋದವನಿಗೆ. ನನಗೆ ಹೋಗಿಬಿಟ್ಟೆ, ನೀನೇ ಬ್ರಹ್ಮ, ನೀನೇ ಧಾಮ, ನೀನೇ ಪರಮ ಪವಿತ್ರ, ಇದು ಎಂಥದ್ದು ಕಡೆ ನನ್ನದೇ ಆವೇಶವೋ. ಕೆಲವು ಶಿಷ್ಯರಿಗೆ ಆವೇಶ ಬರೋದು ಅಂತ ಉಂಟು. ಬಂದ ವೇಳೆ ಅವರ ಗುರುಗಳು ಯಾವುದೋ ಒಂದು ದೇವಾಂಶ ಸಂಭೂತರಾಗಿಬಿಡ್ತಾರೆ. ಅವರು ಇಂಥ ದೇವರ ಅವತಾರ ಅಂತ ಹೇಗೆ ಅಂದರೆ ಇವರ ಆವೇಶ ಅಷ್ಟೇ, ಅವ್ರು ಯಾವ ಆವೇಶದ ಅವತಾರವೂ ಇರೋದಿಲ್ಲ. ಆದರೆ ಶಿಷ್ಯರ ದೃಷ್ಟಿಯಲ್ಲಿ ನಮ್ಮ ಗುರುಗಳು ಬ್ರಹ್ಮಾಂಶ ಸಂಭೂತರು, ವಾಯುವಂಶ ಸಂಭೂತರು, ರುದ್ರಾಂಶ ಸಂಭೂತರು, ದೈತ್ಯಾಂಶ ಸಂಭೂತರು, ಏನೇನೋ ಅಂಶ ಸಂಭೂತರಾಗ್ತಾರೆ. ಇದೇ ಅಂದರೆ ಇವರದೇ ಭ್ರಮೆಗಳು. ನಮ್ಮ ಗುರುಗಳು ಅಂದಮೇಲೆ ಜಗತ್ತಿನಲ್ಲಿ ಅವರಿಷ್ಟು ದೊಡ್ಡವರು ಇನ್ನೊಬ್ಬರು ಇರಲಿಕ್ಕಿಲ್ಲ, ಹಾಗಾದ್ರೆ ಯಾವ ದೇವರಾಗಬಹುದು ಅಂತ ಇವರೇ ಹಣೆ ಬಟ್ಟೆ ಹಚ್ಚಿಬಿಡೋದು, ಅವ್ರಿಗೆ ಒಂದು ಟೈಟ್ಲ್ ಕೊಟ್ಟು ದೇವಾಂಶ ಸಂಭೂತರು ಹೇಳಿಬಿಡೋದು. ಇದು ಭಯಾನಕ ಇದೆ ನಮ್ಮಲ್ಲಿ, ಈ ರೋಗ ಬಹಳ ಜಾಸ್ತಿ. ಪಾಪ ಅಂಥ ಶಿಷ್ಯರು ಸಿಕ್ಕಿಬಿಟ್ರೆ ಗುರುಗಳು ಪಡಬೇಕಾಗತ್ತೆ, ಒದ್ದಾಟ ಅವರಿಗೆ. ಯಾಕೋದುಂಟಾ, ಒಂದು ಹೀಗೆ ಎಲ್ಲ ತಿಳ್ಕೊಂಡು ಜನ ಅನ್ಯಥಾ ಉಪಾಸನೆ ಮಾಡೋ ಪ್ರಸಂಗ. ಮತ್ತೊಂದೇನು ಅಂದರೆ, ಕೆಲವೊಮ್ಮೆ ಶಿಷ್ಯರೆಲ್ಲ ಹೇಳಿದಾಗ ಗುರುಗಳಿಗೂ ಹೌದೋ ಏನೋ ಅಂತ ಕಂಡುಬಿಡೋದು. ಎಲ್ಲರೂ ಹೇಳ್ತಾರೆ, ಆಗ ನಾನೇ ರುದ್ರಾಂಶ ಸಂಭೂತ ಏನೋ ಅಂತ ಕೆಲವರಿಗೆ ಭ್ರಮೆ ಬಂದುಬಿಡೋದು. ಇದು ಎರಡೂ ಅಧಪಾತಕ ದಾರಿ. ಈ ಶಿಷ್ಯರು ಗುರುಗಳನ್ನ ಅಧಪಾತಕ್ಕೆ ಕೊಂಡೊಯ್ತಾರೆ. ಕೆಲವು ಗುರುಗಳ ಗುರುಭಕ್ತಿಯಿಂದ ಶಿಷ್ಯರು ಮಾಡೋ ಅನ್ಯಾಯಗಳಿದು. ಅಂದರೆ ನಮ್ಮ ಗುರುಗಳು ಇಂಥ ಅವತಾರ ಸಂಭೂತರು ಅಂತ ಹೇಳಿಬಿಟ್ರೆ ಅವರಿಗೂ ಕಡೆ ಹೌದೋ ಏನೋ, ಇಷ್ಟು ಜನ ಹೇಳುವಾಗ ನಾನು ಹೌದೋ ಏನೋ ಕಡೆಗೆ ಅಂತ ಅವರೇ ಸ್ವಲ್ಪ ನಾನು ಮೂರನೇ ಕಣ್ಣು ಉಂಟು ಇಲ್ಲಿ ಅಂತ ನೋಡಿಕೊಳ್ತಾರೆ. ಈ ಥರ ಭ್ರಮೆಗೆ ಒಳಗಾಗಿ ಬಿಡ್ತಾವೆ ಪಂಡಿತರು. ಮಹಾ ಕಷ್ಟ, ಪಂಡಿತರಿಗೆ ಭ್ರಮೆ ಜಾಸ್ತಿ ಯಾವಾಗಲೂ. ಇಂಥ ಹೊಗಳಿದ್ಬಿಟ್ರೆ ಅಂತೂ ಪೂರಾ ಹಾಳಾಗಿಬಿಡ್ತಾವೆ ಪಂಡಿತರು. ಆದ್ದರಿಂದ ಸತ್ಯ ಅನ್ನೋದು ಆವೇಶದಿಂದ ಕೂಡಿರಬಾರ್ದು, ಆವೇಶರಹಿತವಾದ ಸತ್ಯ ದರ್ಶನ ಬೇಕು. ನನ್ನದು ಆವೇಶವು ಕಡೆ ಈಗ ಕೃಷ್ಣನ ಬಗ್ಗೆ ಅಂದಾಗ ಅವನು ಹೇಳ್ತಾನೆ, ಅಲ್ಲ, ಯಾಕೆಂದರೆ ಪುರುಷಂ ಶಾಶ್ವತಂ ದಿವ್ಯಂ ಆದಿದೇವಂ ಅಜಂ ವಿಭುಂ ಆಹುಸ್ತ್ವಾಂ ಋಷಯ ಸರ್ವೇ. ಅರೆ, ಎಲ್ಲ ಋಷಿಗಳು ಅದನ್ನೇ ಹೇಳ್ತಾರೆ, ನನ್ನ ಭ್ರಮೆ ಅಲ್ಲ ಇದು ಅಂತಾನೆ. ನಾನು ಒಬ್ಬರೇ ಕಂಡದ್ದಾದರೆ ನನ್ನ ಭ್ರಮೆ ಇರಬಹುದು, ಎಲ್ಲ ಋಷಿಗಳು ನಾನು ಕಂಡ ಸತ್ಯವನ್ನು ಹೇಳ್ತಾ ಇದ್ದಾರೆ, ಹಾಗಾದ್ರೆ ನನ್ನ ಭ್ರಮೆ ಅಲ್ಲ. ಅವನ ಸಮರ್ಥನೆ ಅದು ಬ್ಯೂಟಿಫುಲ್. ಅದು ಪುರುಷ, ನಿನ್ನನ್ನ ಪುರುಷ ಅಂತ ಕರೀತಾರೆ. ಪುರುಷ ಪುರುಷ ಅಂದ್ರೆ ಗಂಡಸು ಅಲ್ಲ. ಪುರುಷ ಅಂದ್ರೆ ಶಬ್ದಕ್ಕೆ ಅರ್ಥ ಏನು? ಪುರದಲ್ಲಿ ಇರುವ ಜೀವ ಅಂತ. ಪುರ ಅಂದ್ರೆ ದೇಹ, ಸಾಧನ ಶರೀರ. ಪುರುಷ ಅಂದ್ರೆ ನಮ್ಮ ಲೋಕದಲ್ಲಿ ವೈದಿಕ ಅರ್ಥ, ಶಾಸ್ತ್ರೀಯ ಅರ್ಥ, ಸಾಧನ ಶರೀರದಲ್ಲಿ ಇರುವ ಸಾಧಕ ಜೀವ, ಗಂಡಸರು ಅಂತಲ್ಲ. ಸಾಧನೆಗೆ ತನ್ನನ್ನು ಒಗ್ಗಿಸಿಕೊಂಡ, ತನ್ನ ಮೈಯನ್ನ ಸಾಧನೆಗೋಸ್ಕರ ಉಪಯೋಗಿಸುವ ಸಮಸ್ತ ಜೀವರು, ಗಂಡಸರು ಪುರುಷರು, ಹೆಂಗಸರು ಪುರುಷರು. ಯಾರು ಸಾಧನೆಗೋಸ್ಕರ ಈ ದೇಹವನ್ನು ಬಳಸುವುದಿಲ್ಲ ಅವರು ಗಂಡಸರು ಪುರುಷರಲ್ಲ, ಹೆಂಗಸರಂತೂ ಅಲ್ವೇ ಅಲ್ಲ. ಅದು ಅವರೇ ಒಪ್ಕೋತ, ನಾವು ಪುರುಷರಲ್ಲ, ನಾವು ಗಂಡಸರು ಪುರುಷರು. ಪುರುಷ ಅಂದರೆ ಸಾಧನ ಶರೀರದಲ್ಲಿ ಇರುವ ಸಾಧಕ ಜೀವ. ಹೆಂಗಸರು ಆಗ್ಬೋದು, ಗಂಡಸರು ಆಗ್ಬೋದು. ಪುರುಷ ಶಬ್ದಕ್ಕೆ ಗಂಡಸರು ಅಂತ ಅರ್ಥ ಅಲ್ಲ ಫಿಲಾಸಫಿಯಲ್ಲಿ. ಅದು ರೂಢಿಯಲ್ಲಿ ಬಂದ ಅರ್ಥ, ಲೌಕಿಕ ಅರ್ಥ, ವೈದಿಕ ಅರ್ಥ ಅಲ್ಲ. ಲೌಕಿಕದಲ್ಲಿ ಪುರುಷರು, ಪುರುಷ ಪ್ರಧಾನ ಸಮಾಜ ಇದೆಲ್ಲ ಬಂದ್ಬಿಟ್ಟಿದೆ ಏನೇನೋ. ಅದು ಅದಕ್ಕೆ ಫಿಲಾಸಫಿಗೆ ಸಂಬಂಧ ಇಲ್ಲ. ಫಿಲಾಸಫಿಯಲ್ಲಿ ಪುರುಷ ಅಂದರೆ ಸಾಧನ ಶರೀರದಲ್ಲಿರತಕ್ಕ ಜೀವ, ಇದು ಒಂದು ಅರ್ಥ. ಆದರೆ ಅರ್ಜುನ ಹೇಳ್ತಾನೆ, ನಾವು ಯಾರೂ ಪುರುಷರಲ್ಲ, ನೀನೇ ಪುರುಷ. ನಾವು ಯಾರು? ಅರ್ಜುನ ಆ ಕಾಲದ ಮಹಾಪುರುಷ, ಅವನು ಗಂಡುಗಲಿ. ಪುರುಷ ಅಂದರೆ ಗಂಡಸು ಅಂದರೆ ಪೌರುಷಕ್ಕೆ ಖ್ಯಾತನಾದವ ಅರ್ಜುನ. ಪೌರುಷ ಅಂದರೆ ಪುರುಷತ್ವ. ಪುರುಷತ್ವದ ಶಿಖರದಲ್ಲಿ ನಿಂತ ಅರ್ಜುನ ಹೇಳ್ತಾನೆ, ನಾನು ಪುರುಷ ಅಲ್ಲ, ನೀನು. ಯಾಕೆಂದ್ರೆ ಪುರದಲ್ಲಿ ಇರುವವರೆಲ್ಲ ಪುರುಷರಲ್ಲ. ಪುರದಲ್ಲಿ ಇರುವವರು ಅಂತ ಇಟ್ಟುಕೊಂಡು ನಾವು ಸಾಧನ ಶರೀರ. ಹೌದು, ಪುರದಲ್ಲಿ ಇರುವವರು ಅಂದರೆ ಪುರದಲ್ಲಿ ಪುರಂ ಅಣತಿ ಅಂದರೆ ಸರಿ. ಆದರೆ ನೋಡಿ, ಒಂದು ನಾನಿರುವುದು ಈ ಪುರದಲ್ಲಿ, ನೀವು ನಿಮ್ಮ ಪುರದಲ್ಲಿ, ಒಬ್ಬೊಬ್ಬರು ಒಂದೊಂದು ಪುರದಲ್ಲಿ ಇರೋದು. ಯಲ್ಲಾಪುರದಲ್ಲಿ ಯಾರು ಇರೋದು? ಯಲ್ಲಾಪುರ ಅಂದರೆ ಹುಬ್ಬಳ್ಳಿ ಹತ್ತಿರದ ಯಲ್ಲಾಪುರ ಅಲ್ಲ, ಎಲ್ಲ ಪುರಗಳಲ್ಲಿ, ಎಲ್ಲಾ ಪುರದಲ್ಲಿ ಇರೋನು ಯಾರು? ಅವನು ಪುರುಷ. ಎಲ್ಲರ ದೇಹದೊಳಗೆ ಅಂತರ್ಯಾಮಿ ಆಗಿರೋ. ನಮಗೆ ನಮ್ಮ ದೇಹ ಬಿಟ್ಟು ಇನ್ನೊಂದು ದೇಹ ಪ್ರವೇಶ ಇಲ್ಲ. ಅವನಿಗೆ ಎಲ್ಲ ಕಡೆಯೂ ಫ್ರೀ ಅಡ್ಮಿಷನ್. ಎಲ್ಲ ಪುರಗಳಲ್ಲಿ ಇರುವವನು ಪುರುಷ. ಪುರೇಶು ನ ಕೇವಲ ಏಕಸ್ಮಿನ್ ಪುರೇ ಕಿಂತು ಸರ್ವೇಷು ಪುರೇಶು ಶೇತೆ. ಅದಕ್ಕೆ ಉಕಾರ ಅಲ್ಲಿ ಹೂ ಅನ್ನೋದು. ಆಕೆ ಹೂ ಯಾಕೆ ಬಂತು? ಅತಿಶಯಾರ್ಥ. ಅತಿಶಯ ಏನಂದ್ರೆ ಎಲ್ಲ ಪುರಗಳು ಅಂತ. ಒಂದೇ ಪುರ ಆದರೆ ಪುರ, ಎಲ್ಲ ಪುರ ಅಂದರೆ ಪುರು. ಪುರುಷು ಪುರೇಶು, ಅನೇಕ ಅನಂತಾನಂತ ಶರೀರಗಳಲ್ಲಿ ಹೋಗಿ ನೆಲೆಸಿರುವವ ಯಾರು? ಅಂತರ್ಯಾಮಿಯಾಗಿ ಭಗವಂತ. ಆದ್ದರಿಂದ ನೀನು ಪಿಂಡಾಂಡ ಅಂತ ಇದ್ದ ಎಲ್ಲ ಪಿಂಡಾಂಡದೊಳಗೂ ಇರುವವ. ನಾವು ಒಂದೊಂದು ಪಿಂಡಾಂಡ.
ಅಷ್ಟೇ. ಅದು ಎಲ್ಲ ಪಿಂಡಾಂಡದೊಳಗೂ ಪ್ರವೇಶ ಇಲ್ಲ. ನೀನು ಎಲ್ಲ ಪಿಂಡಾಂಡದೊಳಗೂ ಪ್ರವೇಶ ಮಾಡಿದವ, ಅದರಿಂದ ನೀನು ಪುರುಷ. ಅಷ್ಟೇ ಅಲ್ಲ, ಮತ್ತೆ ಈ ಪಿಂಡಾಂಡಗಳಿಗಿಂತ ದೊಡ್ಡದಾದಂತಹದ್ದು ಒಂದು ಪುರ ಇದೆ. ಯಾವುದು? ಬ್ರಹ್ಮಾಂಡ, ಯೂನಿವರ್ಸು. ಎಲ್ಲ ಪಿಂಡಾಂಡಗಳನ್ನು ಹೊತ್ತುಕೊಂಡಿರುವ ಬ್ರಹ್ಮಾಂಡ ಅನ್ನೋದು ನಿನ್ನ ದೊಡ್ಡ ಪುರ. ಅಂಥ ಪುರುವಾದ ಪುರದಲ್ಲಿ ನೆಲೆಸಿದವ ನೀನು, ಬ್ರಹ್ಮಾಂಡದಲ್ಲೆಲ್ಲ ತುಂಬಿದವ. ಅಷ್ಟೇ ಅಲ್ಲ, ಮತ್ತೆ ಪುರುಷ, ಆ ಬ್ರಹ್ಮಾಂಡಕ್ಕಿಂತಲೂ ಪುರುಷ, ಅದಕ್ಕಿಂತಲೂ ದೊಡ್ಡವ ನೀನು. ಬ್ರಹ್ಮಾಂಡ ಅನ್ನೋದು ಇಡೀ ವಿಶ್ವದ ಅನಂತ ಆಕಾಶದಲ್ಲಿ ಒಂದು ಬದಿಯಲ್ಲಿ ಇರುವಂತಹದ್ದು. ಆ ಅನಂತ ಆಕಾಶದವನ್ನೆಲ್ಲ ವ್ಯಾಪಿಸಿದುವ ನೀನು. ಅದರಿಂದ ಬ್ರಹ್ಮಾಂಡಕ್ಕಿಂತಲೂ ದೊಡ್ಡವ ನೀನು. ಅದನ್ನ ನೀನು ಪುರುಷ. ಪಿಂಡಾಂಡದಲ್ಲಿ ತುಂಬಿರುವವನಾದ್ದರಿಂದ ಪುರುಷ, ಬ್ರಹ್ಮಾಂಡದಲ್ಲಿ ತುಂಬಿರುವವನಾದ್ದರಿಂದ ಪುರುಷ, ಬ್ರಹ್ಮಾಂಡದಿಂದಲೂ ಆಚೆಗೆ ನಿಂತು ಮೀರಿ ನಿಂತ ದೊಡ್ಡ ಮಹಾ ಬ್ರಹ್ಮ, ಅತಿ ಮಹತ್ತಾದಂಥ ವಸ್ತು, ಆದ್ದರಿಂದ ಬ್ರಹ್ಮ. ಮತ್ತು ಎಲ್ಲ ಗುಣಗಳಿಂದ ಪೂರ್ಣನಾದ್ದರಿಂದ ನೀನು ಪುರುಷ. ಸಪೂರ್ಣತ್ವಾತ್ ಪುಮಾನ್ನಮ ಪುರತಿ ಅಥವಾ ಪಿಪರ್ತಿ ಪೂರ್ಣವತಿ, ಪರಿಪೂರ್ಣನಾದ್ದರಿಂದ. ಅದೇ ಬ್ರಹ್ಮ ಶಬ್ದಕ್ಕೆ ಏನು ಅರ್ಥವದೇ ಅರ್ಥ. ಎಲ್ಲ ಗುಣಗಳಿಂದ ಪರಿಪೂರ್ಣನಾದವ ಪುರುಷ, ಅದು ನೀನು. ಅಷ್ಟೇ ಅಲ್ಲ, ಸರತೀತಿ ಪುರುಷ ಅಂತ ನಮ್ಮಲ್ಲಿ ಅಂದರೆ ಬ್ರಹ್ಮಜ್ಞಾನಿ, ಪೂರ್ವವಾದಂಥ ಬ್ರಹ್ಮನನ್ನು ತಿಳಿದವ. ಬ್ರಹ್ಮನನ್ನು ತಿಳಿದವರು ಯಾರು? ಅವನೇ. ಅವನಷ್ಟು ತಿಳಿದವರು ಯಾರೂ ಇಲ್ಲ. ಅವನ ಬಗ್ಗೆ ಅವನಿಗೆ ಇರುವಷ್ಟು ಇನ್ಫಾರ್ಮೇಷನ್ ನಮಗಂತೂ ಇಲ್ಲ. ಆದ್ದರಿಂದ ನಿನ್ನನ್ನು ತಿಳಿದವನು ನೀನು ಮಾತ್ರ, ಆದ್ದರಿಂದ ನೀನು ಪುರುಷ. ಇದಕ್ಕಿಂತಲೂ ಮುಖ್ಯವಾಗಿ ಅವನು ಹೇಳೋದು, ಪುರುಷ ಸೂಕ್ತ ಪ್ರತಿಪಾದ್ಯ ನೀನು, ಅದರಿಂದ ಪುರುಷ. ಸಹಸ್ರ ಶೀರ್ಷ ಪುರುಷ. ಮುಂದೆ ಅದೇ ಸಹಸ್ರ ಶೀರ್ಷ, ಸಹಸ್ರಾನನ, ಸಹಸ್ರ ಪಾದ, ಸಹಸ್ರ ಕರಗಳಿಂದ ದರ್ಶನ ಕೊಡ್ತಾನೆ. ಪುರುಷ ಶಬ್ದ ವಾಚ್ಯನಾದ ನನ್ನನ್ನು ನೀನು ಉಪಾಸನೆ ಮಾಡಿದೆಯಲ್ಲ, ನೋಡುವುದು. ನೀನು ಪುರುಷ ಸೂಕ್ತ ಪ್ರತಿಪಾದ್ಯ. ಪುರುಷ ಸೂಕ್ತ ಪ್ರತಿಪಾದ್ಯ ಅಂತ ಯಾಕೆ ಹೇಳಿದಂದ್ರೆ, ಯಾರು ಪುರುಷ ಸೂಕ್ತ ಪ್ರತಿಪಾದ್ಯನೋ ಅವನಿಗೆ ಗಾಯತ್ರಿ ಪ್ರತಿಪಾದ್ಯ. ಗಾಯತ್ರಿಯ ವಿಸ್ತಾರ ಪುರುಷ ಸೂಕ್ತ. ಆದ್ದರಿಂದ ನೀನು ಗಾಯತ್ರಿ ಪ್ರತಿಪಾದ್ಯ. ನೀನು ಗಾಯತ್ರಿ ಪ್ರತಿಪಾದ್ಯ ಆದ್ದರಿಂದಲೇ ಗಾಯತ್ರಿಯ ಮೂಲ ರೂಪ ವ್ಯಾಹೃತಿ. ನೀನು ವ್ಯಾಹೃತಿ ಪ್ರತಿಪಾದ್ಯ ಆದ್ದರಿಂದಲೇ ವ್ಯಾಹೃತಿಯ ಮೂಲ ರೂಪ ಓಂಕಾರ. ನೀನು ಓಂಕಾರ ಪ್ರತಿಪಾದ್ಯ. ನೀನು ಓಂಕಾರ ಪ್ರತಿಪಾದ್ಯ, ಆದ್ದರಿಂದ ವ್ಯಾಹೃತಿ ಪ್ರತಿಪಾದ್ಯ, ಅದರಿಂದ ಗಾಯತ್ರಿ ಪ್ರತಿಪಾದ್ಯ, ಅದರಿಂದ ಪುರುಷ ಸೂಕ್ತ ಪ್ರತಿಪಾದ್ಯ. ಪುರುಷ ಸೂಕ್ತ ಪ್ರತಿಪಾದ್ಯ ಆದ್ದರಿಂದ ಪುರುಷ ಸೂಕ್ತದ 3 ವರ್ಗಗಳೇ 3 ವೇದಗಳು. ವೇದತ್ರಯ ಪ್ರತಿಪಾದ್ಯ, ಸರ್ವವೇದ ವೇದ್ಯ. ಇದು ಪುರುಷಂ ಅನ್ನೋ ಶಬ್ದದಿಂದ ಅರ್ಜುನ ಅನುಸಂಧಾನ ಮಾಡಿರುವ ಅರ್ಥಗಳಲ್ಲಿ ಕೆಲವು, ಅವನಿಗೆ ಇನ್ನೂ ಹೆಚ್ಚು ಅರ್ಥ ಗೊತ್ತಿದ್ದೆ, ನಮ್ಗೆ ಗೊತ್ತಿದ್ದಷ್ಟೇ ಅಲ್ಲ, ನಮಗೆ ಅದರಿಂದ ಕಾಣುವ ಅರ್ಥಗಳಲ್ಲಿ ಕೆಲವು ನಿಮ್ಮ ಮುಂದೆ ಇಟ್ಟೆ ಅಷ್ಟೆ. ಹೀಗೆ ಪುರುಷ ಶಬ್ದದಿಂದ ನೀನು ಸರ್ವವೇದ ಪ್ರತಿಪಾದ್ಯ, ನೀನು ಓಂಕಾರ ಪ್ರತಿಪಾದ್ಯ, ನೀನು ಗಾಯತ್ರಿ ಪ್ರತಿಪಾದ್ಯ. ನಿನ್ನನ್ನು ಪೂರ್ಣವಾಗಿ ತಿಳಿದವನು ನೀನೇ. ನೀನು ಪಿಂಡಾಂಡದೊಳಗೆ ತುಂಬಿದವ, ಬ್ರಹ್ಮಾಂಡದೊಳಗೆ ತುಂಬಿದವ, ಪಿಂಡಾಂಡ ಬ್ರಹ್ಮಾಂಡಗಳಿಂದ ಆಚೆಗೆ ತುಂಬಿದವ, ಮತ್ತು ಎಲ್ಲ ಗುಣಗಳಿಂದ ಪರಿಪೂರ್ಣನಾದವ ಅಂತ ನಾನು ಹೇಳುವುದಲ್ಲ. ಆಹುಸ್ತ್ವಾಂ ಋಷಿ. ಹೀಗೆ ಎಲ್ಲ ಋಷಿಗಳು ಹೇಳ್ತಾರೆ. ನಾನು ಹೇಳುವುದೇನು ಮಹಾ, ನನ್ನದು ಭ್ರಮೆ ಅಲ್ಲ ಇದು. ಯಾಕೆಂದ್ರೆ ಜ್ಞಾನಿಗಳೆಲ್ಲ ಒಪ್ಪಿಕೊಂಡ ಸಂಗತಿ. ಆಹುಸ್ತ್ವಾಂ ಋಷಯ ಸರ್ವೇ. ಎಲ್ಲ ಋಷಿಗಳು ಇದನ್ನು ಒಪ್ಪಿದ್ದಾರೆ. ಋಷಿಗಳು ಅಂದರೆ ಜ್ಞಾನಿಗಳು, ಭಗವಂತನನ್ನು ಕಂಡವರು, ಭಗವಂತನನ್ನು ಕಂಡ ಜ್ಞಾನಿಗಳು. ದೇವತೆಗಳು ಆಯಿತು, ವಿಶೇಷವಾಗಿ ಋಷಿ ಗಣ. ಋಷಯ ಅನ್ನೋ ಶಬ್ದ ಜನರಲ್ ಆಗಿ ಜ್ಞಾನಿ, ಋಷಿ ಜ್ಞಾನೇ, ಋಷಜ್ಞಾನೇ ಅಂತ ಪ್ರಾಚೀನ, ಋಷಿ ಜ್ಞಾನೇ ಅಂತ ಈಗ ಧಾತುಪಾಠ ಹೇಳ್ತಾರೆ. ಏನೇ ಇರಲಿ ಅದರ ಅರ್ಥ ಜ್ಞಾನಿ. ಎಂಥ ಜ್ಞಾನ? ಭಗವಂತನ ಜ್ಞಾನ ಉಳ್ಳವರು. ಯಾವ್ಯಾವ ಜ್ಞಾನ ಉಂಟು, ನಮಗೂ ನಮ್ಮ ಹೆಂಡತಿ ಮಕ್ಕಳ ಜ್ಞಾನ ಇದೆ ಅಂದರೆ ಅದು ಜ್ಞಾನ ಅಲ್ಲ. ಭಗವಂತನ ಜ್ಞಾನ ಇದ್ದವರು ಜ್ಞಾನಿಗಳು, ಅವರು ಋಷಿಗಳು. ಅವು ಕೆಲವರು ಸ್ಮಾರ್ತ ಋಷಿಗಳು, ಕೆಲವರು ವೈಷ್ಣವ ಋಷಿಗಳು, ಕೆಲವರು ಶಾಕ್ತ ಋಷಿಗಳು, ಕೆಲವರು ಗಣಪತಿ ಋಷಿಗಳು ಅಂತ ಏನು ಭೇದ. ನಮ್ಮಲ್ಲಿ ಮತಭೇದ ಇರ್ಬೋದು, ಋಷಿಗಳಲ್ಲಿ ಮತಭೇದ ಇಲ್ಲ. ಎಲ್ಲರೂ ನೀನು ಪರಿಪೂರ್ಣ ಅಂತ ತಿಳಿದಿದ್ದಾರೆ, ಏಕಕಂಠದಿಂದ ಒಪ್ಪಿಕೊಂಡಿದ್ದಾರೆ. ಪುರುಷಂ. ಆಮೇಲೆ ಮತ್ತೊಂದು ಹೇಳ್ತಾನೆ, ಋಷಿಗಳು ನಿನ್ನನ್ನು ಕಂಡದ್ದು ಒಂದು ಪುರುಷ ಶಬ್ದದಿಂದ ಕಂಡ್ರು. ಮತ್ತೆ ಶಾಶ್ವತಂ. ಶಾಶ್ವತ ಅನ್ನುವ ಶಬ್ದಕ್ಕೆ ತುಂಬಾ ಅರ್ಥ ಉಂಟ್ರಿ. ಆ ಪ್ರಪಂಚ ಅಶ್ವತ್ಥ. ಯಾಕೆ ಅಂದರೆ ಭಗವಂತ ಶಾಶ್ವತ ಆದ್ದರಿಂದ. ಶಂ ಪ್ಲಸ್ ಅಶ್ವತಂ, 2 ಶಬ್ದಗಳನ್ನು ನೀವು ಮೊದಲು ಜೋಡಿಸಿಕೊಳ್ಳಿ. ಶಾ ಪ್ಲಸ್ ಅಶ್ವತ, ಶಾಶ್ವತ. ಅಶ್ವತ ಅಂದರೆ ಏನು? ಅಶ್ವ ಅಂದರೆ ಭಗವಂತನ ಒಂದು ಹಯಗ್ರೀವ ರೂಪ. ಹಯಗ್ರೀವ ರೂಪವೇ ಆಗಬೇಕಾಗಿಲ್ಲ, ಭಗವಂತನ ಎಲ್ಲ ರೂಪಗಳಿಗೂ ಅಶ್ವ ಅಂತ ಹೆಸರು.
ಯಾಕೆ? ಆಶುವಾನಾದ್ಗತೇ ಅಶ್ವ, ಎಲ್ಲ ಕಡೆಗೂ ಸದಾ ನಿರಂತರ ಹೋಗುವವನು, ಎಲ್ಲವನ್ನೂ ನಿರಂತರ ತಿಳಿಯುವವನು ಅಂತ ಅರ್ಥ. ಒಂದು ಕಡೆಯಿಂದ ಒಂದು ಕಡೆ ಹೋಗ್ಲಿಕ್ಕೆ ಅವನಿಗೆ ಸಮಯ ಬೇಕಿಲ್ಲ, ಯಾಕೆಂದ್ರೆ ಸರ್ವಗತ ಅವ. ತಿಳಿಯಲಿಕ್ಕೆ ಹೊತ್ತು ಬೇಕು, ಯಾಕೆಂದ್ರೆ ಸರ್ವಜ್ಞ ಅವನು. ಅದರಿಂದ ಎಲ್ಲವನ್ನು ಎಲ್ಲರಿಗಿಂತ ಮೊದಲು ತಿಳಿದವನು, ಎಲ್ಲರಿಗಿಂತ ಮೊದಲು ಎಲ್ಲೆಡೆಗೆ ಹೋದವನು ಅಂತ ಅಶ್ವ ಅಂದರೆ. ವೇಗವಾಗಿ ಹೋಗಬಲ್ಲವನು. ಅದನ್ನ ಶಯಾನೋ ಯಾತಿ ಸರ್ವತಃ ಆಸೀನೋ ದೂರಂ ವ್ರಜತಿ, ಇದನ್ನೇ ಹೇಳುದವರು ಅಶ್ವಾನ್. ಕೂತಲ್ಲಿ ಕೂತೇ ಇದ್ದು ಬಹಳ ದೂರ ಹೋಗ್ತಾನೆ, ಮಲ್ಕೊಂಡೇ ಇರ್ತಾನೆ, ಎಲ್ಲೆಲ್ಲಿಗೋ ಹೋಗ್ತಾನೆ. ಶಯಾನ, ನಮ್ಮ ಹೃದಯ ಗುಹೆಯಲ್ಲಿ ಮಲಗಿರ್ತಾನೆ, ಎಲ್ಲ ಕಡೆ ತುಂಬಿರ್ತಾನೆ. ಇದು ಅದನ್ನೇ ಅಶ್ವಾನ್. ಎಲ್ಲಕ್ಕಿಂತ ವೇಗವಾಗಿ ಎಲ್ಲ ಕಡೆ ಹೋಗಬಲ್ಲವ, ಎಲ್ಲಕ್ಕಿಂತ ವೇಗವಾಗಿ ಅಂದರೆ ಎಲ್ಲರಿಗಿಂತ ಮೊದಲು ಎಲ್ಲವನ್ನು ತಿಳಿಯಬಲ್ಲವ ಅಶ್ವ. ಹೀಗೆ ಅಶ್ವಶಬ್ದ ವಾಚ್ಯನಾಗಿ ಭಗವಂತ ಇಲ್ಲಿ ನೆಲೆಸಿರುವುದರಿಂದ, ಇಲ್ಲಿ ತತನಾಗಿರುವುದರಿಂದ ಈ ಜಗತ್ತಿಗೆ ಅಶ್ವತ್ಥ ಅಂತ ಹೆಸರು. ಇದು ಅಶ್ವತ್ಥ ಯಾಕೆ ಅಂದರೆ ಅಶ್ವನಾಮಕನಾದ ಭಗವಂತ ಇಲ್ಲಿ ತತನಾಗಿ ಸ್ಥಿತನಾಗಿದ್ದಾನೆ. ಆದ್ರಿಂದ ಇದು ಅಶ್ವತ್ಥ ಆದದ್ರಿಂದ ಈ ಅವನು ಅಶ್ವನಾಗಿ ತತನಾದ ಅವನು ಅಶ್ವಥ. ಅಶ್ವಥ ಇಲ್ಲಿ ಸ್ಥಿತನಾದ್ರಿಂದ ಇದು ಅಶ್ವತ್ಥ. ತತನಾದ ಅಶ್ವ ಅಥವಾ ಅದೇ ತತನ ಅಶ್ವ, ಎಲ್ಲ ಕಡೆ ವ್ಯಾಪಿಸಿ ಇರತಕ್ಕಂಥ ಭಗವಂತ ಅಶ್ವಥ. ಎಲ್ಲ ಕಡೆ ಇದ್ದಾನೆ ಅಂದರೆ ದುಷ್ಟರ ಒಳಗೂ ಇದ್ದಾನೆ, ಸಜ್ಜನರ ಒಳಗೂ ಇದ್ದಾನೆ, ಪಾಪಿಗಳ ಒಳಗೂ ಇದ್ದಾನೆ, ಪುಣ್ಯವಂತರ ಒಳಗೂ ಇದ್ದಾನೆ, ದುಃಖಿಗಳ ಒಳಗೂ ಇದ್ದಾನೆ, ಸುಖಿಗಳ ಒಳಗೂ ಇದ್ದಾನೆ. ಹಾಗಾದ್ರೆ ದುಃಖ ಪಡುವವರ ಒಳಗೆ ಇರುವ ಭಗವಂತನಿಗೆ ದುಃಖ ಆಗೋದಿಲ್ವ ಅಂದರೆ ಅದಕ್ಕೆ ಹೇಳು, ಅಲ್ಲಯ್ಯ ಈಗ ಒಳ್ಳೆ ಕಷ್ಟ ಆಯ್ತಲ್ಲ, ಈ ಮನೆಯೊಳಗೆ ಆಕಾಶ ಇದೆ, ಮನೆಯೊಳಗೆ ಆಕಾಶ ಇದ್ದರೆ ಮನೆ ಬೆಂಕಿ ಬಿತ್ತು, ಮನೆಗೆ ಬೆಂಕಿ ಬಿತ್ತಾ, ಮನೆ ಸುಟ್ಟು ಹೋಯ್ತಾ? ಹೌದು. ಆಕಾಶ ಸುಟ್ಟು ಹೋಗ್ಲಿಲ್ವಾ ಅಂತ ಕೇಳಿದ್ರೆ ಆಗೈತೆ ಅದು. ಅಲ್ಲೇನೆ ಆಕಾಶ ಸುಟ್ಟು ಹೋಗುತ್ತಾ? ಮನೆ ಒಳಗೆ ಇದೆ, ಸುಟ್ಟು ಹೋಗೋದಿಲ್ಲ. ಹಾಗೆಯೇ ನಿನ್ನೊಳಗೆ ಇರ್ತಾನೆ, ಅವನಿಗೆ ದುಃಖ ಆಗೋದಿಲ್ಲ. ಯಾಕೆಂದ್ರೆ ಆಕಾಶದ ಹಾಗೆ ನಿರ್ಲಿಪ್ತವಾದ ವಸ್ತು ಅದು. ಅದರಿಂದ ಶಂ ಅಂತಂದ್ರು. ಇಡೀ ಪ್ರಪಂಚದಲ್ಲಿ ತುಂಬಿರುವವನು, ಆದರೆ ಶಂ ಆನಂದ ರೂಪ, ದುಃಖದ ಸ್ಪರ್ಶ ಇಲ್ಲದೆ ಆನಂದಮಯನಾಗಿ ಈ ದುಃಖಮಯವಾದ ಜಗತ್ತಿನಲ್ಲಿ ತುಂಬಿರುವವನು. ಅದರಿಂದ ಶಾಶ್ವತ ಅವನು. ಹೌದು, ಈ ಜಗತ್ತಿನಲ್ಲಿ ತುಂಬಿದ್ದಾನೆ ಆನಂದ ಸ್ವರೂಪನಾಗಿ. ಆಮೇಲೆ ಅವನಿಗೆ ರಿಟೈರ್ಮೆಂಟ್ ಇಲ್ವಾ? ನಮಗೆಲ್ಲ ಒಂದು ರಿಟೈರ್ಮೆಂಟ್ ಉಂಟಪ್ಪ. ನಮಗೆ ಅವಸರ ಜಾಸ್ತಿ ಆಗಿ ನಾವು ಒಮ್ಮೊಮ್ಮೆ ವಾಲಂಟರಿ ರಿಟೈರ್ಮೆಂಟ್ ಕೂಡ ತಗೋತೇವೆ. ಇನ್ನು ಸುಮ್ಮನೆ ಯಾರು ಹೋಗ್ತಾರೆ ಆಫೀಸಿಗೆ, ಬೇಡ ರಗಳೆ ಅಂತ. ಆ ಕಡೆ ಆಫೀಸು ಇಲ್ಲ, ಈ ಕಡೆ ವೇದಾಂತವೂ ಇಲ್ಲ. ಕಡೆಗೆ ಎರಡೂ ಬಿಟ್ಟು ಹೋಗುತ್ತೆ. ವೇದಾಂತಕ್ಕೆ ಅಂತ ಆಫೀಸ್ ಬಿಡೋದು, ಆಫೀಸಿಗೆ ಅಂತ ವೇದಾಂತ ಬಿಡೋದು, ಕಡೆ ಎರಡೂ ಇಲ್ಲ. ಹಾಗಾಗತ್ತೆ. ನಾವು ವಾಲಂಟರಿ ರಿಟೈರ್ಮೆಂಟ್ ತಗೊಂಡು ವೇದಾಂತ ಓದ್ಲಿಕ್ಕೆ ಆಗಲಿಲ್ಲ. ದೇವರಿಗೆ ಯಾವಾಗ ರಿಟೈರ್ಮೆಂಟು? ರಿಟೈರ್ಮೆಂಟು ಅಂತ ಹೇಳ್ಬೇಕಾದ್ರೆ ಅಪಾಯಿಂಟ್ಮೆಂಟ್ ಹೇಳ್ಬೇಕಲ್ಲ. ಯಾವಾಗ ಅಪಾಯಿಂಟ್ಮೆಂಟ್ ಅಂತ ಹೇಳ್ರಿ? ಅವ ಹೇಳ್ರಿ. ಭಗವಂತನಿಗೆ ರಿಟೈರ್ಮೆಂಟ್ ಯಾವಾಗ ಅಂದ್ರೆ ಅಪಾಯಿಂಟ್ಮೆಂಟ್ ಯಾವಾಗ ಹೇಳ್ರಿ? ಅನಾದಿ ಕಾಲದಿಂದ ಇರೋವನಿಗೆ ಅನಂತ ಕಾಲದವರೆಗೆ ಅವನು ರಿಟೈರ್ಮೆಂಟ್ ಏನಿದೆ? ಶಾಶ್ವತಂ, ಶಾಶ್ವತ ಏಕಪ್ಪ, ಅನಂತವ ಕಾಲದವರೆಗೂ ಏಕರೀತಿಯಿಂದ ಇರೋ ಅವನಲ್ಲಿ ಬದಲಾವಣೆಗಳಿಲ್ಲ. ಒಮ್ಮೆ ವಯಸ್ಸಾಗೋದು, ರಿಟೈರ್ ಆಗೋದು, ಅಪಾಯಿಂಟ್ಮೆಂಟ್ ಆಗೋದು, ಸಣ್ಣ ವಯಸ್ಸು ಇಲ್ಲ. ಎಲ್ಲ ಕಾಲ ಅನಂತ ಕಾಲದಲ್ಲೂ ಏಕರೀತಿಯಿಂದ ಇರತಕ್ಕ ವಸ್ತು ಅಪ್ಪ ಅದು. ಅದು ಯಾವಾಗಲೂ ಪುರುಷ. ಅದರಿಂದ ಅವನು ರಿಟೈರ್ ಆದ್ಮೇಲೆ ಮುಂದೆ ಯಾರು ಅಧಿಕಾರಿಗಳು ಬರ್ತಾರೆ ಅವರು ವಶೀಲಿ ಮಾಡುವಂತ ಏನು ಯೋಚನೆ ಮಾಡಿ ಉಪಯೋಗ ಇಲ್ಲ. ಯಾವತ್ತಾದರೂ ಇವನೇ ಅನಂತಂ ಶಾಶ್ವತಂ ದಿವ್ಯಂ. ದಿವ್ಯಂ ಅಂದ್ರೆ ಅವನು ಹೇಳ್ತಾನೆ, ಇಲ್ಲಿ ನನ್ನ ರಥದಲ್ಲಿ ಕೂತಿದ್ಯಲ್ಲಯ್ಯ ನೀನು, ದ್ವಾರಕೆಯಲ್ಲಿ ಇರ್ತಿ, ಹಸ್ತಿನಪುರದಲ್ಲಿ ಇರ್ತಿ, ನಮ್ಮ ಜೊತೆ ಓಡಾಡ್ತಾ ಇರ್ತಿ, ಇಲ್ಲ ರಥದಲ್ಲಿ ಕೂತಿರ್ತಿ. ಆದರೆ ನೀನು ನಿಜವಾಗಿರುವುದು ಎಲ್ಲಿ? ದಿವ್ಯಂ, ದಿವಿಭವಂ. ದಿವಿನೇ ದಿವಪ್ಪರೆ, ವೈಕುಂಠವದಲ್ಲಿ ಸದಾ ಮುಕ್ತರ ಜೊತೆಗೆ ವಿಹರಿಸುವ ಶಕ್ತಿ ಅಲ್ಲವ ನೀನು. ದಿವಿ ವೈಕುಂಠೇ ಸದಾ ತಿಷ್ಠತೀತಿ ದಿವ್ಯ, ದಿವಿ ಭವತೀತಿ ದಿವ್ಯ. ನೀನು ವೈಕುಂಠದಲ್ಲಿ ಇರತಕ್ಕಂಥ ನಾರಾಯಣನಲ್ವಿನಯ್ಯ. ವೈಕುಂಠಪತಿ ನಿನ್ನ ನಾಟಕ ಇಲ್ಲಿ ಕೂತು ಬಿಟ್ಟಿದ್ದೀನಿ ನನ್ನ ಗಾಡಿಯಲ್ಲಿ. ನಾನು ಗಾಡಿಯಲ್ಲಿ ಕೂತ ನನ್ನ ಸಾರಥಿ ನನ್ನ ಭೂಮಿಯನ್ನು ತಿಳ್ಕೊಂಡು ಎಂಥ ದೊಡ್ಡ ಅಪರಾಧ. ನೀನು ವೈಕುಂಠಪತಿ, ನೀನು ಮುಕ್ತರಿಗೆಲ್ಲ ಸಾರಥಿ, ನನಗೆ ಮಾತ್ರ ಅಲ್ಲ. ಆದಿದೇವಂ, ಆದಿದೇವಂ, ನೀನು ಬರೀ ದೇವರಲ್ಲ. ದೇವರು ಅಂದ್ರೆ ಸಾಕು. ಹಿಂದೆ ಹಾಗೆ ನಾವು ಹೇಳಿದ್ವಲ್ಲ, ಬ್ರಹ್ಮ ಅಂದ್ರೆ ಸಾಕು, ಆದ್ರೂ ಪರಂಬ್ರಹ್ಮ. ನೀನು ದೇವರು ಅಂದ್ರೆ ನೀನೊಬ್ಬನೇ.
ಭರ್ಗೋ ದೇವಸ್ಯ ಧೀಮಹಿ. ದೇವರು ಅಂತ ಅದು ಪೂರ್ಣ ಅರ್ಥದಲ್ಲಿ ಇನ್ಯಾರೂ ದೇವರಲ್ಲ. ಯಾಕೆ? ದೇವರು ಅಂದ್ರೆ ಏನು? ದಿವ್ಯಕ್ರೀಡಾಯಾಮ್. ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರಗಳು ಯಾರಿಗೆ ಲೀಲಾ ಮಾತ್ರವೋ ಅವನು ದೇವರು, ಇನ್ಯಾರಿದ್ದಾರೆ? ಅದು ಇಚ್ಛಾ ಮಾತ್ರ ಪ್ರಭೋ ಸೃಷ್ಟಿ, ಭಗವಂತನಿಗೆ ಮಾತ್ರ ಅದು ಅಸಾಧಾರಣವಾದ ಧರ್ಮ. ಆಮೇಲೆ ದಿವ್ಯತಿ ವಿಜಯತೆ, ಯಾರು ಎಲ್ಲರಿಗಿಂತ ಎತ್ತರದಲ್ಲಿರುವವನು ಸರ್ವೋತ್ತಮನೋ ಅವನು ದೇವ. ಇನ್ಯಾರಿದ್ದಾನೆ? 2 ಜನ ಸರ್ವೋತ್ತಮರು ಇರ್ತಾರಾ? ಅದರಿಂದ ದೇವ ಅಂದರೆ ನೀನೇ. ಆಮೇಲೆ ಎಲ್ಲ ವ್ಯವಹಾರ ನಿನ್ನನ್ನು ಬಿಟ್ಟು ಜಗತ್ತಿನ ತೃಣವಪಿ ನ ಚಲತಿ ತೇರವಿನ, ಜಗತ್ತಿನ ಸಮಸ್ತ ವ್ಯಾಪಾರವನ್ನು ಯಾರು ಮಾಡ್ತಾನೋ ಅವನು ದೇವ. ದ್ಯುತಿ, ಎಲ್ಲ ಬೆಳಕುಗಳಿಗೆ ಬೆಳಕು ನೀಡಿದವ, ಹಿಂದೆ ಹೇಳಿ ಆಯ್ತು, ಪರಂಧಾಮ, ಅದು ದೇವರು. ಸ್ತುತಿ, ಸಮಸ್ತ ವೇದಗಳಿಂದ ಸಮಸ್ತ ಶಬ್ದಗಳಿಂದ ಜಗತ್ತಿನ ಸಮಸ್ತ ಭಾಷೆಯ ಎಲ್ಲ ಮಾತುಗಳಿಂದ ಮತ್ತು ಪ್ರಪಂಚದ ಪ್ರಾಣಿಗಳ ಪಕ್ಷಿಗಳ ಪ್ರಕೃತಿಯ ಎಲ್ಲ ನಾದಗಳಿಂದ ಸ್ತುತಿಸಲ್ಪಡುವವನು ಯಾರೋ ಅವನು ದೇವ. ಕ್ರೀಡಾ ವಿಜಿಗಿಷ ವ್ಯವಹಾರ ದಿತಿ ಸ್ತುತಿ. ಆಮೇಲೆ ಕಾಂತಿ ಗತಿಷು ದಿವು ಕಾಂತವು, ಯಾರು ಸತ್ಯ ಸಂಕಲ್ಪನೋ ಅವನ ದೇವ, ಯಾರು ಗತಿ ಸರ್ವಜ್ಞನೋ ಸರ್ವಗತನೋ ಅವನ ದೇವ. ಇದು ಯಾವ ಗುಣವೂ ಇನ್ಯಾರಿಗೂ ಎಲ್ಲ ಭಗವಂತನ ಅಸಾಧಾರಣ ಗುಣಗಳು. ಆದ್ದರಿಂದ ದೇವ ಅಂತಂದ್ರೆ ಅವನೇ. ದೇವರೂ ಇಲ್ಲ, ಒಬ್ಬನೇ ದೇವ ಇರೋದು. ದೇವರು ಅಂತ ನಾವು ಹೇಳುವುದು ಒಬ್ಬನಿಗೆ. ಯಾಕೆ? ಮುಂದೆ ಹೇಗೆ ನಾನು ಯಾವ ದೇವರು ದೊಡ್ಡವರು ಅಂತ ಹೇಳುವುದಿಲ್ಲ, ಏಕವಚನವೇ. ದೇವರು ಒಬ್ಬನೇ, ದೊಡ್ಡವನು. ನಾವು ಅಡ್ಜೆಕ್ಟಿವ್ನಲ್ಲಿ ಸರಿ ಕರೆಕ್ಷನ್ ಮಾಡ್ತೇವೆ ನಾವು, ದೇವರು ಅಂತ ಹೇಳಿದ್ರು ಕೂಡ. ದೇವರು ದೊಡ್ಡವನು, ದೇವರು ನೋಡಿಕೊಳ್ತಾನೆ. ಅದರಿಂದ ಬಹುವಚನ ಹೇಳಿದ್ದು ಗೌರವದಿಂದ ಹೇಳಿದರೂ ವ್ಯಕ್ತಿ ಒಬ್ಬನೇ. ಆದರೆ ಒಂದು ಸಂಗತಿ, ನಿನ್ನ ಅನಂತರ ನೀನು ಅನೇಕ ದೇವತೆಗಳನ್ನು ಸೃಷ್ಟಿ ಮಾಡಿದಿ. ಅವರು ಕೂಡ ಒಂದು ದೃಷ್ಟಿಯಿಂದ ನಮ್ಮ ಪಾಲಿಗೆ ದೇವತೆಗಳು. ಅವರು ನಿನ್ನಿಂದ ಸೃಷ್ಟರಾದವರು, ಸೃಷ್ಟಿ ಸಂಹಾರಗಳನ್ನು ಲೀಲಾಮಾತೆಯಿಂದ ಮಾಡ್ತಕ್ಕವ ನೀನು ಒಬ್ಬನೇ. ಆದರೂ ಕೂಡ ನಿನ್ನ ಅನಂತರ ನಿನ್ನ ಆಜ್ಞಾನುಸಾರವಾಗಿ ಸೃಷ್ಟಿ ಮಾಡ್ತಕ್ಕ ಚತುರ್ಮುಖ ಇದ್ದಾನೆ, ನಿನ್ನ ಮಾಧ್ಯಮವಾಗಿ ಸಂಹಾರ ಮಾಡ್ತಕ್ಕಂಥ ಶಿವ ಇದ್ದಾನೆ, ಒಳಗೆ ಇದ್ದು ನಿಯಮನ ಮಾಡ್ತಕ್ಕಂಥ ನಮ್ಮ ಮನಸ್ಸಿನಲ್ಲಿ ಕೂತು ನಮ್ಮ ಅಂತರಂಗದಲ್ಲಿ ಕೂತು ನಮ್ಮ ಉಸಿರಾಟವನ್ನು ನಿಯಂತ್ರಿಸಿ ನಮ್ಮನ್ನು ಬದುಕಿಸುವ ನಮ್ಮನ್ನು ರಕ್ಷಣೆ ಮಾಡತಕ್ಕಂಥ ಪ್ರಾಣದೇವರಿದ್ದಾರೆ. ಇಂದ್ರ ದೇವತೆಗಳು ಎಲ್ಲ ಅವರನ್ನು ದೇವತೆಗಳು, ಅಮರಾಹ ನಿರ್ಜರಾಹ ದೇವಾಹ, ಅವರನ್ನು ದೇವತೆಗಳು ಅಂತ ನಾವು ಸಂಸ್ಥೆಯಲ್ಲಿ ಕರೀತಾರೆ. ದೇವಾಹ ಇದು ವಿಶೇಷ. ಸಂಸ್ಕೃತದಲ್ಲಿ ದೇವರು ಅಂತ ಬಹುವಚನ ಪ್ರಯೋಗ ಮಾಡಲಿಕ್ಕಿಲ್ಲ ದೇವರಿಗೆ. ಮತ್ತು ದೇವಹ ದೇವತೆಗಳಿಗೆ ಆಗುವಾಗ ದೇವಾಹ ಬಹುವಚನ ಪ್ರಯೋಗ ಮಾಡಿದರೆ ಅವರು 2ನೇ ದರ್ಜೆಯ ದೇವತೆಗಳು ಅಂತ ಅರ್ಥ, ಇನ್ಫೀರಿಯರ್ ಕ್ವಾಲಿಟಿ. ಏಕವಚನ ಪ್ರಯೋಗ ದೇವಹ ಅಂದರೆ ಪರಮಾತ್ಮ ಅಂತ ಅರ್ಥ. ಸಂಸ್ಥೆಯಲ್ಲಿ ಪರಮಾತ್ಮನಿಗೆ ಬಹುವಚನ ಪ್ರಯೋಗ ದೇವಾಹ ಅಂತ ಹೇಳಲಿಕ್ಕಿಲ್ಲ, ಕನ್ನಡದಲ್ಲಿ ಮಾತ್ರ ದೇವರು. ಅದನ್ನು ಸಂಸ್ಥೆಯಲ್ಲಿ ಕನ್ನಡದಲ್ಲಿ ಬರೆದು ತರ್ಜುಮೆ ಮಾಡಿಕೊಡ್ರಿ ಆಚಾರ್ಯರಿಂದ, ದೇವಾಹ ಅಂತ ತರ್ಜುಮೆ ಮಾಡಿಬಿಡ್ರು. ದೇವಹ ದೇವರು ರಕ್ಷಿಸರಿ, ದೇವಹ ರಕ್ಷದು, ದೇವಾಹ ರಕ್ಷಂತು ಅಂತ ಅನುವಾದ ಮಾಡಲಿಕ್ಕೆ ಬರೋದಿಲ್ಲ. ಅಂದರೆ ಒಬ್ಬ ವ್ಯಕ್ತಿಯನ್ನ ಏಕವಚನದಲ್ಲೇ ಹೇಳುವಂಥದ್ದು. ಅದು ಬಹುವಚನ ಹೇಳಿದ ಕೂಡಲೇ ಗುರವು ನಮಗೆ ಪಾಠ ಹೇಳಿದ ಆಚಾರ್ಯರಿಗೆ ಮತ್ತು ನಮ್ಮ ಸ್ವಂತಕ್ಕಾಗುವಾಗ ಬಹುವಚನ ಪ್ರಯೋಗಿಸ್ಬೋದು ಅಂತ ಹೇಳ್ತಾರೆ. ಇಲ್ಲದಿದ್ದರೆ ಸಂಸ್ಕೃತದಲ್ಲಿ ದೇವರಿಗೆ ಕೂಡ ಬಹುವಚನ ಪ್ರಯೋಗ ಮಾಡಲಿಕ್ಕಿಲ್ಲ, ಏಕವಚನ. ಆದ್ದರಿಂದ ನಿನ್ನ ಅನಂತರ ನಿನ್ನಿಂದ ಸೃಷ್ಟರಾದಂಥ ದೇವತೆಗಳು ಬಹಳ ಮಂದಿ ಇರಬಹುದು. ಆದರೆ ಆ ಯಾವ ದೇವತೆಗಳು ಇಲ್ಲದೆ ಇದ್ದಾಗಿದ್ದ ದೇವರು ಯಾರು? ಅನ್ನೇ ವ್ಯತಿರೇಕಾಭ್ಯಾಮ್ ಯತ್ಸ್ಯಾತ್ ಸರ್ವತ್ರ ಸರ್ವದಾ, ಯಾವುದೂ ಇಲ್ಲದೆ ಇದ್ದಾಗ, ಎಲ್ಲಕ್ಕಿಂತ ಮೊದಲು ಇನ್ನು ಯಾವುದೂ ಸೃಷ್ಟಿಯೇ ಆಗದೆ ಇದ್ದಾಗ, ದೇವರೊಬ್ಬ ಇದ್ದಾನೆ ಅಂತ ಕಾಣುವ ಕಣ್ಣು ಇಲ್ಲದೆ ಇದ್ದಾಗಲೂ ಇದ್ದವ ಯಾರು? ಅದು ನೀನು ಇದ್ದದ್ದು. ನಾಸದಾಸಿನ್ನೋ ಸದಾಸಿ ತದಾನೀಂ, ಅದು ನೀನು ಆದಿದೇವ. ಈ ಜಗತ್ತು ಸೃಷ್ಟಿಯಾಗುವುದಕ್ಕಿಂತಲೂ ಮೊದಲು ಇದ್ದವ. ಆದ್ದರಿಂದಲೇ ನೀನು ಇಡೀ ಜಗತ್ತಿನ ಎಲ್ಲರಿಗೂ ಆದಿ ಕಾರಣ. ಆದಿ ಅನ್ನೋದಕ್ಕೆ ಮೊದಲು ಅಂತ ಅರ್ಥ, ಇನ್ನೊಂದರ್ಥ ಕಾರಣ. ಎಲ್ಲರಿಗೂ ಎಲ್ಲರಿಗಿಂತ ಮೊದಲು ನೀನೊಬ್ಬನೇ ಇದ್ದದ್ದು, ನೀನೇ ಮಾಡಿ, ಇನ್ಯಾರು ಇಲ್ಲೇ ಇಲ್ಲ. ಎಲ್ಲರಿಗೂ ಕಾರಣನಾದ, ಎಲ್ಲರಿಗಿಂತ ಮೊದಲು ಸೃಷ್ಟಿಯಾಗುವ ಮುಂಚೆ ಪ್ರಳಯ ಕಾಲದಲ್ಲೂ ಇದ್ದವ, ಅವನು ಆದಿದೇವ. ನೀನು ಪ್ರಳಯ ಕಾಲದಲ್ಲಿ ಪ್ರಳಯ ಸಮುದ್ರದಲ್ಲಿ ಕಾರಣಾರ್ಣವದಲ್ಲಿ ಶೇಷಶಾಹಿಯಾಗಿ ಮಲಗಿರುವವನು. ಇನ್ಯಾರು ಪ್ರಳಯ ಸಮುದ್ರದಲ್ಲಿ ಮಲಗಿದವರು ಸುದ್ದಿ ಇಲ್ಲ, ನೀನು ಒಬ್ಬನೇ ಶೇಷಶಾಹಿಯಾಗಿ ಮಲಗಿರ್ತೀಯ, ಆದಿದೇವ ನೀನು. ಆದ್ದರಿಂದಲೇ ನೀನು ಅಜ ನಜಾಯತೆ, ನೀನು ಹುಟ್ಟಿದ್ದೇ ದಾಖಲೆ ಇಲ್ಲ. ನೀನು ಪ್ರಳಯ ಕಾಲದಲ್ಲೂ ಇರುವವ, ಈ ಪ್ರಳಯ ಕಾಲದಲ್ಲೂ ಇದ್ದಿ, ಈ ಸೃಷ್ಟಿಯಲ್ಲೂ ಇದ್ದಿ, ಇದಕ್ಕಿಂತ ಹಿಂದಿನ ಪ್ರಳಯದಲ್ಲೂ ಇದ್ದಿ, ಅದಕ್ಕಿಂತ ಹಿಂದಿನ ಸೃಷ್ಟಿಯಲ್ಲೂ ಇದ್ದಿ, ಅದಕ್ಕಿಂತ ಹಿಂದಿನ ಪ್ರಳಯದಲ್ಲೂ ಇದ್ದಿ. ಮತ್ತೆ ಯಾವಾಗ ಹುಟ್ಟಿದ್ದು ನೀನು? ಅಜಂ. ನೀನು ಹುಟ್ಟುವುದು ಹೇಗೆ? ನಿನಗೊಬ್ಬ ಅಪ್ಪ ಇದ್ರಲ್ಲೋ ನೀನು ಹುಟ್ಟೋದು. ನೀನು ಎಲ್ಲರಿಗೂ ಅಪ್ಪ, ಅದು ನಿನಗೆ ಅಪ್ಪ ಇಲ್ಲ, ಅದು ನೀನು ಹುಟ್ಟಲಿಲ್ಲ ಅಂದ ಅಜ. ಆದರೆ ನೀನು ಹುಟ್ಟುವುದಿಲ್ಲ, ಅದನ್ನು ಹುಟ್ಟುತ್ತೀಯಿಂದ ನೀನು ಹುಟ್ಟುತ್ತಿ ಹೇಗೆ? ವಿಭುಂ ವಿವಿಧತೆಯ ಭವತಿ,
ಏನು ರೂಪಗಳು, ಏನು ರೂಪಗಳು, ಏನು ಅವತಾರಗಳು, ಮತ್ಸ್ಯ ಏನು, ಕೂರ್ಮ ಏನು, ವರಾಹ ಏನು, ನರಸಿಂಹ ಏನು, ಪರಶುರಾಮ, ವಾಮನ ಏನು, ಪರಶುರಾಮ, ರಾಮ ಏನು, ಕೃಷ್ಣ ಏನು, ಬುದ್ಧ ಏನು, ಕಲಿಕಿ ಏನು, ಅದು ಬಿಟ್ಟು ಏನೇನೋ ಇದು 10 ಅವತಾರಗಳು. 10 ಅವತಾರಗಳು ಅಂದರೆ ವೈವಸ್ವತ ಮನ್ವಂತರದಲ್ಲಿ ಆದಂತಹ 10 ಅವತಾರಗಳು. ಅದಕ್ಕೊಂದು ವಿಶೇಷ ಉಂಟು. ಈ 10 ಅವತಾರಗಳನ್ನು ಪ್ರತ್ಯೇಕ ಹೇಳಲಿಕ್ಕೆ ಭೃಗು ಶಾಪದಿಂದ ಬೇಕು ಅಂತ ಭೃಗು ಮುನಿಗೆ ಬುದ್ಧಿಗೆಡಿಸಿ ಶಾಪ ಕೊಡುವಂತೆ ಮಾಡಿ, ನೀನು ಭೂಮಿಯಲ್ಲಿ ಹುಟ್ಟು ಅಂತ ಶಾಪ ಅವನು ಕೊಟ್ಟ ಹಾಗೆ ಮಾಡಿ, ಶಾಪ ಕೊಟ್ಟ ಪಾಪ ಅವನಿಗೆ ಬಂತು. ಇವನಿಗೆ ಲೀಲೆಯಿಂದ 10 ಅವತಾರ ಮಾಡಿದ. ಇದು ಅಯ್ಯೋ ಭೃಗು ಋಷಿಗಳ ಶಾಪಪ್ಪ, ನಾ ಏನು ಮಾಡಲಿ ಅಂತ ನಾಟಕ. ಯಾರ ಶಾಪ ಇವನಿಗೆ ತಟ್ಟತ್ತೆ ಹೇಳಿ? ಹೀಗೆ 10 ಅವತಾರಗಳು ಭೃಗು ಶಾಪದಿಂದ ಬಂದ ಅವತಾರಗಳು. ಅದಕ್ಕೋಸ್ಕರ ಅದನ್ನು ಪ್ರತ್ಯೇಕ 10. ಆಮೇಲೆ ಈ ಮನ್ವಂತರದಲ್ಲಿ ಇನ್ನೂ ಅವತಾರ, ವೇದವ್ಯಾಸರಿದ್ದಾರೆ, ಧನ್ವಂತರಿ ಇದ್ದಾನೆ, ಮೋಹಿನಿ, ಈ ಎಲ್ಲ ಅವತಾರಗಳು. ಹಿಂದಿನ ಮನ್ವಂತರ ತಗೊಂಡ್ರೆ ಸ್ವಾಮಿ ಮನ್ವಂತರಿ, ಕಪಿಲ, ದತ್ತಾತ್ರೇಯ, ಋಷಭ, ಏನೇನೇನೇನೇನೋ ಅವತಾರಗಳನ್ನು ಭಗವಂತ ಮಾಡಿದ. ಮೈಥರೇಯ, ಏನು ಅವತಾರಗಳು ಅದನ್ನ ಹೇಳ್ತಾನೆ. ವಿಭುಂ, ನೀನು ಹುಟ್ಟಲಿಲ್ಲ, ಅದು ಎಷ್ಟು ರೂಪಗಳಿಂದ ಹುಟ್ಟಿ ಬಂದಿ ಈ ಜಗತ್ತಿನಲ್ಲಿ. ಅಷ್ಟೇ ಅಲ್ಲ, ಇದು ಹೊರಗಿನ ಕಥೆ ಆಯಿತು, ಅವತಾರ ರೂಪ. ಅಷ್ಟೇ ಅಲ್ಲ, ಮತ್ತೆ ಒಂದೊಂದು ಮಗು ಹುಟ್ಟುವಾಗಲೂ ಆ ಮಗುವಿನ ಒಳಗೆ ಕೂತು ನೀನು ಹುಟ್ಟುತ್ತೀಯಲ್ಲೋ. ನಾವೆಲ್ಲ ಎಲ್ಲೋ ಒಮ್ಮೆ ಹುಟ್ಟಿ ಒಮ್ಮೆ ಸಾಯ್ದಾದ್ರೆ ನೀನು ಪ್ರತಿಕ್ಷಣ ಹುಟ್ಟುತ್ತಾ ಇದ್ದಿ. ಎಷ್ಟು ಜನ ಮಕ್ಕಳು ಈ ಭೂಮಿಯಲ್ಲಿ ಹುಟ್ಟಿ ಬಂದರೋ ಅವರೊಳಗೆ ಬಿಂಬರೂಪದಿಂದ ಇದ್ದು ಹುಟ್ಟುವನು ನೀನು. ನವೋ ನವೋ ಭವತಿ ಜಾಯಮಾನ, ಪ್ರತಿ ಬಾರಿ ಹುಟ್ಟುತ್ತಿ, ಹೊಸ ರೂಪದಿಂದ ಕಾಣಿಸಿಕೊಳ್ತಿ. ನಿನಗೆ ಎಷ್ಟು ಹುಟ್ಟು, ವಿವಿಧವಾದ ಭವನ, ಅನಂತ ರೂಪಗಳಿಂದ ಈ ಭೂಮಿಯಲ್ಲಿ ಕಾಣಿಸಿಕೊಳ್ತಾ ಇದ್ದಿ. ಆದರೂ ಎಂದೂ ನೀನು ಹುಟ್ಟಿದವನಲ್ಲ. ಎಷ್ಟು ಅದ್ಭುತವಾದ ಒಂದು ಭಗವತ್ ತತ್ವದ ಚಿಂತನೆಯನ್ನು ಕೊಟ್ಟ ನೋಡಿ ಅರ್ಜುನ. ಭಗವದ್ಗೀತೆ ಕೇಳಿದ್ದು ಸಾರ್ಥಕ ಅನ್ನಿಸುವಷ್ಟು ಭಗವಂತನ ಚಿಂತನೆಯನ್ನು ಕ್ರೀಮ್ ಕೊಟ್ಟುಬಿಟ್ಟ. ಪುರುಷಂ ಶಾಶ್ವತಂ ದಿವ್ಯಂ ಅದುದೇವಂ ಅಜಂ ವಿಭುಂ, ಇದು ನನ್ನ ಮಾತಲ್ಲ ಅಂದ. ಯಾಕೆಂದ್ರೆ ನನ್ನದೇ ಮಾತ, ನನ್ನ ಆವೇಶ, ನನ್ನ ಭ್ರಮೆ, ಏನೋ ನನ್ನ ಪೈಕಿಯವನು ಕೃಷ್ಣ. ಅದರಿಂದ ಈ ಗುರುಭಕ್ತಿಯಿಂದ ಶಿಷ್ಯರಿಗೆ ಗಂಡಾಗೆ ಕೃಷ್ಣ ಅಂದರೆ ಏನೋ ಅರ್ಜುನಿಗೆ ಏನೇನೋ ಕಂಡಿತು ಅಂದ್ರೆ ಅಲ್ಲ. ಮತ್ತೆ ಆಹುಸ್ತ್ವಾಂ ಋಷಯ, ಈ ಮಾತು ನನ್ನದಲ್ಲ. ನೀನು ಪುರುಷ, ನೀನು ಶಾಶ್ವತ, ನೀನು ದಿವ್ಯ, ನೀನು ಆದಿದೇವ, ನೀನು ಅಜ, ನೀನು ವಿಭು ಅಂತ ಸಮಸ್ತ ಜ್ಞಾನಿಗಳು ಸಾರ್ತಾ ಇದ್ದಾರೆ. ಆಹುಸ್ತ್ವಾಂ ಋಷಯ ಸರ್ವೇ. ಋಷಿಗಳು ಅಂದರೆ ಯಾರಯ್ಯ? ಎಲ್ಲ ನೀವು ಸುಮ್ಮನೆ ಗಡ್ಡ ಬಿಟ್ಟವ್ರನ್ನೆಲ್ಲ ಋಷಿಗಳಂತ ಹೇಳ್ತೀರಿ. ಅವ್ರಿಗೆ ಜ್ಞಾನ ಉಂಟು ಅಂತ ಏನು ಗ್ಯಾರಂಟಿ? ಜ್ಞಾನಿಗಳ ಹಾಗೆ ನಾಟಕ ಮಾಡೋರೇ ಜಾಸ್ತಿ. ಅವನು ನಂಬುದು ಯಾರು? ಹೇಳ್ತಾರೆ ದೇವರ್ಷಿ ನಾರದಸ್ತಥ. ಎಲ್ಲ ಅಂತಿಂಥ ಋಷಿಗಳಲ್ಲಪ್ಪ. ಇದು ಗಡ್ಡ ಬಿಟ್ಟು ಸರ್ಟಿಫಿಕೇಟ್ ಯಾರಿಂದೋ ನನಗೊಂದು ಋಷಿಗಳು ಅಂತ ಪ್ರಶಸ್ತಿ ಪತ್ರ ಕೊಡಿ ಅಂತ ಪ್ರಶಸ್ತಿ ಪತ್ರ ತಗೊಂಡ ಋಷಿ ಅಲ್ಲ. ಮತ್ತೆ ಸ್ವಯಂ ನಾರದ ಮಹಾದೊಡ್ಡ ಭಗವಂತನ ಜ್ಞಾನಿ ಅನ್ನುವಂಥದ್ದು ಸರ್ವಶಾಸ್ತ್ರ ಪ್ರಸಿದ್ಧ. ದೇವಋಷಿ ಅವನು ಮನುಷ್ಯ ಲೋಕದ ಋಷಿ ಅಲ್ಲ, ದೇವಲೋಕದ ಋಷಿ. ದೇವತಾ ತಾರತಮ್ಯದಲ್ಲಿ ಅವನ ಹೆಸರು ಸೇರಿ ಹೋಗಿದೆ. ಅದರಿಂದ ನಾರದ ಎಲ್ಲಿ ತನಕ ಎಷ್ಟು ಎತ್ತರದ ಮಾವ. ನಾವು ಯಾವ ಪ್ರತೀಕದಲ್ಲಿ ಭಗವಂತನ ಆರಾಧನೆ ಮಾಡ್ತೇವೋ, ಅಗ್ನಿಗಿಂತ ಯೋಗ್ಯತೆಯಲ್ಲಿ ಮೇಲಿನ ಸ್ತರದಲ್ಲಿದ್ದ. ಅಗ್ನಿ 15ನೇ ಮೆಟ್ಲಲ್ಲಿದ್ದರೆ ಇವನು 14ನೇ ಮೆಟ್ಲಲ್ಲಿದ್ದಾನೆ. ಸೂರ್ಯಚಂದ್ರ ವರುಣರ ಅನಂತರ, ಯಮ ಸೂರ್ಯಚಂದ್ರ ವರುಣರ ಅನಂತರ ಅಗ್ನಿಗಿಂತ ಮೊದಲು ಬರ್ತಕ್ಕಂಥ ಬಹಳ ಎತ್ತರದ ದೇವತೆ ಅವನು. ಹಾಗಾಗಿ ದೇವಕೋಟಿ ಪ್ರವಿಷ್ಟ ಅವನು. ಆದರೂ ಋಷಿ. ದೇವರ್ಷಿ ನಾರದ ತಥಾ ಸ್ವಯಂ ನಾರದರು ಹೇಳ್ತಾರೆ. ಈ ಮಾತು ಯಾಕೆ ಹೇಳಿದ್ದಾರೆ ಅಂದರೆ, ನಾರದರು ಪಾಂಡವರ ಸಭೆಗೆ ಬಂದು ಭಗವಂತನ ಮಹಿಮೆಯನ್ನು ಸಾರಿದ್ದನ್ನು ಸ್ವತಃ ಅರ್ಜುನ ಕೇಳಿದ್ದಾರೆ. ದೇವರ್ಷಿಯಾದ ನಾರದ ಎಲ್ಲಿ ತನಕ ಅಂದರೆ, ಭಗವಂತನ ಅಗ್ರಪೂಜೆ ಮಾಡಿದಾಗ ಅದನ್ನು ನಿಂತು ಅದನ್ನು ಹರಸಿ ಹೋದವರು. ಯಾರು ಇದನ್ನು ವಿರೋಧ ಮಾಡ್ತಾರೆ ಅವರು ಎಂದೂ ಉದ್ಧಾರ ಆಗೋದಿಲ್ಲ, ನಾಶವಾಗಿ ತಮಸ್ಸು ಸೇರುತ್ತಾರೆ ಅಂತ ಸಾರಿ ಹೋದವರು. ಮುಂದೆ ಇಂತಿಂಥ ಮಹಿಮೆಯನ್ನು ಕೃಷ್ಣ ಮಾಡ್ತಾನೆ ಅಂತ ಎಚ್ಚರಿಸಿ ಹೋದವರು. ಮಹಾದೊಡ್ಡ ಜ್ಞಾನಿ ನಾರದರು. ಅವರ ಹೆಸರೇ ನಾರಂಧ್ಯತೀತಿ ನಾರದ ಅಂತ, ಅಥವಾ ನಾರಂ ದದಾತಿ. ನಾರ ಅಂದರೆ ನರ ಸಮುದಾಯದಲ್ಲಿ ತುಂಬಿರತಕ್ಕಂಥ ಅಜ್ಞಾನ, ಇಗ್ನೋರೆನ್ಸ್, ಮಡುಕಟ್ಟಿದ ಅಜ್ಞಾನ. ಅದನ್ನು ದ್ಯತಿ, ನರ ಸಮುದಾಯದಲ್ಲಿರತಕ್ಕಂಥ ಅಜ್ಞಾನವನ್ನು ಸಂಹಾರ ಮಾಡಿ, ನರ ಅಂದರೆ ನಾಶರಹಿತನಾದ ಭಗವಂತ, ಅವನಿಗೆ ಸಂಬಂಧಪಟ್ಟ ನಾರ ಅಂದರೆ ಜ್ಞಾನವನ್ನು ದದಾತಿ, ಕೊಡುವನು. ನಮ್ಮಲ್ಲಿ ಇರತಕ್ಕಂಥ ಅಜ್ಞಾನವನ್ನೆಲ್ಲ ಕತ್ತರಿಸಿ ನಮಗೆ ಜ್ಞಾನವನ್ನು ಕೊಡ್ತಕ್ಕಂಥ ಒಂದು ಫ್ಯಾಕಲ್ಟಿ ನಾರದ ಅಂತ ಹೇಳ್ತಾರೆ. ಅಂದರೆ ನಿಮಗೆ ಇನ್ನೂ ಒಂದು ಸ್ವಲ್ಪ ಸ್ಪಷ್ಟವಾಗಿ ನಾರದ ಅಂದರೆ ಏನು ಗೊತ್ತಾ? ಮನುಷ್ಯನಲ್ಲಿ ಹಿಂದೆ ಎಲ್ಲ ನಾರದ ಬರ್ತಿದ್ದೆ, ಈಗ ಬರೋಲ್ಲ. ಯಾಕೆಂದರೆ ನಾರದ ಯಾವುದರ ದೇವತೆ ಗೊತ್ತಾ? ಅವನು ನಮ್ಮ ಒಳಗೆ ಒಂಚೂರು ಕಾರ್ಯಕ್ರಮ ಉಂಟು. ನಮ್ಮ ಇಂಟ್ಯೂಷನನ್ನು ಟ್ಯಾಕಲ್ ಮಾಡ್ತಕ್ಕಂಥ ಶಕ್ತಿ ಅದು.
ಈಗ ಯಾಕೆ ಬರೋಲ್ಲ ಅಂದರೆ ಇಂಟ್ಯೂಷನೇ ಇಲ್ಲ, ಇಂಟ್ಯೂಷನೇ ಇಲ್ಲ, ಬರೀ ಇಂಟಲೆಕ್ಚುವಲ್ ಅಪ್ರೋಚು. ಹಾಗಾದರೆ ನೀವು ನಾ ಯಾಕೆ ಬರಬೇಕು ಅಂತ ಬರೋದೇ ಇಲ್ಲ ನಾರದನ. ನಿಮಗೆ ಇಂಟ್ಯೂಷನ್ ಬೆಳೆಸಿಕೊಳ್ಳಿ, ನಾರದನ ಸಾಕ್ಷಾತ್ಕಾರ ನಿಮಗಾಗುತ್ತೆ. ಇಂಟ್ಯೂಷನ್ನಿಂದ ನಾರದನನ್ನು ಕರೀರಿ, ಬರ್ತಾನೆ. ಇಂಟಲೆಕ್ಚುವಲ್ ಅಪ್ರೋಚ್ ಆದ ನಾರದ ಬರೋದೇ ಇಲ್ಲ. ಅದು ನಮ್ಮ ಒಳಗೆ ಇರತಕ್ಕಂಥ ಸತ್ಯವನ್ನು ಹೊಳೆಸುವ ಇಂಟ್ಯೂಷನ್ ಉಂಟಲ್ಲ, ಅದು ಆಜ್ಞಾಚಕ್ರವನ್ನು ನಾವು ಜಾಗೃತಗೊಳಿಸಿದಾಗ ಮಾತ್ರ ನಮಗೆ ನಾರದನ ದರ್ಶನ ಆಗುತ್ತೆ, ಇದ್ರಾಗೋಲ್ಲ. ಆ ಆಜ್ಞಾಚಕ್ರದ ಜಾಗೃತಿ ಬೇಕು. ಇಲ್ಲಿ ಆಜ್ಞಾಚಕ್ರ ಅಂತ ಭ್ರೂಮಧ್ಯದಲ್ಲಿ ಇರತಕ್ಕಂಥದ್ದು, ಅದರ ಗ್ಲ್ಯಾಂಡ್ ಇರುವುದು ಇಲ್ಲಿ ನೋಡಿ. ಆ ಇಂಟ್ಯೂಷನ್ ಜಾಗೃತಗೊಳಿಸಲಿಕ್ಕೆ ಅಲ್ಲಿ ಒಂದು ಗ್ಲ್ಯಾಂಡ್ ಇದೆ, ಇಲ್ಲಿ ಪೈನಿಯಲ್ ಗ್ಲ್ಯಾಂಡು ಅಂತ. ಅದು ನಮ್ಮ ಬ್ರೈನ್ ಸೆಲ್ಲಿನ ಕೆಳಗಡೆ ಒಂದು ಗ್ಲ್ಯಾಂಡ್ ಇದೆ, ಪೈನಿಯಲ್ ಗ್ಲ್ಯಾಂಡ್ ಅಂತ. ಪೈನ್ ಎಲೆಯ ಶಂಕುವಿನ ಆಕಾರದಲ್ಲಿ ಇರುವುದರಿಂದ ಅದನ್ನು ಪೈನಿಯಲ್ ಗ್ಲ್ಯಾಂಡ್ ಅಂತ ಹೇಳ್ತಾರೆ. ಅದು ನಮ್ಮಲ್ಲಿ ಹುಡುಗರು ತಪ್ಪಾಗಿ ಹೇಳ್ತಾರೆ, ಏನೋ ಪಿನಿಯಲ್ ಗ್ಲ್ಯಾಂಡ್ ಅಂತ ಏನೋ ಹೇಳ್ತಾರೆ. ಅದು ಎಲ್ಲ ಐನ್ಸ್ಟೈನ್ ಅಂತ ಹೇಳೋದಿಲ್ವ, ನಮ್ಮ ಪ್ರೊಫೆಸರ್ಗಳು ಹೇಳ್ತಾರೆ ಐನ್ಸ್ಟೀನ್ ಅಂತ. ಪಾಪ ಅವನು ಇದ್ದಿದ್ರೆ ಆತ್ಮಹತ್ಯೆ ಮಾಡಿಕೊಳ್ತಿದ್ದ. ನನ್ನ ಹೆಸರು ಹೇಳಲಿಕ್ಕೆ ಬರೋದಿಲ್ಲ, ಇವು ಏನು ಪಾಠ ಮಾಡ್ತಾವೆ ಅಂತ. ಅವನ ಹೆಸರು ಐನ್ಸ್ಟೈನ್ ಅಂತ, ಐನ್ಸ್ಟೀನು ಅಂತ ನಮ್ಮ ಪ್ರೊಫೆಸರ್ಗಳೇನು, ಸೈನ್ಸ್ ಪ್ರೊಫೆಸರ್ಸ್ಗಳೇ ಹೇಳ್ತಾರೆ. ಹಾಗೆ ಐನ್ಸ್ಟೀನ್ ಆದಾಗೆ ಪಿನಿಯಲ್ ಆಗಿಬಿಟ್ಟಿದೆ. ಅದು ಇಂಗ್ಲೀಷು ಭಾಷೆ, ಅದಕ್ಕೊಂದು ಸರಿಯಾದ ಉಚ್ಚಾರ ಇಲ್ಲ, ಯಾರು ಹೇಗೆ ಹೇಳಿದರೆ ಹಾಗೆ. ಯಾಕೆಂದರೆ ನಾನೊಂದ್ಸತಿ ಕಂಗಾಲಾಗ್ಬಿಟ್ಟಿದ್ದೆ. ಒಬ್ಬ ವಿದೇಶಿ ಉಡುಪಿ ಬಂದ, ಅಲ್ಲಿ ಮಠ ಎಲ್ಲ ತೋರಿಸಿದೆ ಅವನಿಗೆ, ಕೃಷ್ಣ ಟೆಂಪಲ್ ಎಲ್ಲ. ಹೌ ಮೆನಿ ಡೈಸಿಪಲ್ಸ್ ಆರ್ ಹಿಯರ್ ಅಂದರೆ, ಇದೆಂತ ಡೈಸಿಪಲ್ಸ್ ಆದರೆ ಕಡೆಗೆ, ಓಹೋ ಯು ಮೀನ್ ಡಿಸೈಪಲ್ಸ್, ಎಸ್ ಐ ಮೀನ್ ಡೈಸಿಪಲ್ಸ್ ಅಂತಾರೆ. ಓಹೋ ಡಿಸೈಪಲ್ ಅಂದ್ರೆ ಒಂದೇ ಇಂಗ್ಲೀಷಿಗೆ ಒಂದು ಉಚ್ಚಾರ ಅಂತ ಉಂಟು, ಹುಚ್ಚರ ಭಾಷೆ, ಏನು ಮಾತಾಡಿದ್ರು ಆಗುತ್ತೆ. ಅದು ಹೇಗೆ ಉಚ್ಚಾರ ಮಾಡಿದ್ರೆ ಹಾಗೆ, ತಲೆಗಟ್ಟು ಹಾಗೆ ಉಚ್ಚಾರ, ಅದಕ್ಕೊಂದು ಉಚ್ಚಾರ ಅಂತಿಲ್ಲ. ಅದನ್ನು ಯಾರು ಏನು ಉಚ್ಚಾರ ಮಾಡಿದ್ರೆ ಅದರ ಉಚ್ಚಾರ, ಅದಕ್ಕೆ ಸ್ವಂತವಾದ ಉಚ್ಚಾರವೇ ಇಲ್ಲ. ಯಾಕೆಂದರೆ ಸ್ವಂತ ಭಾಷೆ ಅಲ್ಲ ಅದು, ಯಾರ್ಯಾರ್ದೋ ಕದ್ದು ಬರೆದ ಭಾಷೆ, ಯಾವ್ಯಾವುದೋ ಭಾಷೆಯಿಂದ ಕದ್ದು ತಂದ ಶಬ್ದಗಳಿರುವುದು ಅದರಲ್ಲಿ. ಹಾಗಾಗಿ ಇಲ್ಲಿದೆ ಪೈನಿಯಲ್ ಗ್ಲ್ಯಾಂಡು ಅಂತ. ಆ ಪೈನಿಯಲ್ ಗ್ಲ್ಯಾಂಡ್ಗೆ ಸಂಬಂಧಪಟ್ಟಿರತಕ್ಕಂಥ ಸ್ವಿಚ್ ಇರುವುದು ಇಲ್ಲಿ. ಇದನ್ನು ಕಂಟ್ರೋಲ್ ಮಾಡತಕ್ಕಂಥ ಶಕ್ತಿ ನಾರದ. ಈ ಸ್ವಿಚ್ ಅವನು ಆನ್ ಮಾಡಿಬಿಟ್ರೆ ಇಲ್ಲಿ ಪೈನಿಯಲ್ ಗ್ಲ್ಯಾಂಡ್ ಆಜ್ಞಾಚಕ್ರ. ನಿಮಗೆ ಯು ವಿಲ್ ಗೆಟ್ ಮೆಸೇಜಸ್, ಡೂ ದಿಸ್ ಆ್ಯಂಡ್ ಡೋಂಟ್ ಡೂ ದಿಸ್. ಯಾವುದು ಮಾಡಬೇಕು, ಯಾವುದು ಮಾಡಬಾರದು, ಮುಂದೆ ಒಂದು ಸಮಸ್ಯೆ ಬಂದಾಗ ಅದನ್ನು ಹೇಗೆ ಪರಿಹಾರ ಮಾಡಬೇಕು. ಸಮಸ್ಯೆ ಬಂದ ಕೂಡ ಕೈಕಾಲು ಬಿಡ್ತೇವೆ, ಯಾರ ಹತ್ರ ಹೀಗೊಂದು ಬಂತು, ಏನು ಮಾಡೋದು ಗೊತ್ತಿಲ್ಲ, ಏನು ಮಾಡೋದು ಗೊತ್ತಿಲ್ಲ, ನೀವಾರು ಹೇಳ್ರಿ, ಎಲ್ರಿಗೂ ಜೋತು ಬಿಡ್ತೇವೆ. ಅವರು ಕೈಕಾಲು ಬಿಡುವರೆ, ನಾವು ಹೇಳಿದ್ರೆ ಹೌದಾ ನಮಗೂ ಗಂಗಾನ ಆಯಿತು. ಒಂದು ಕಡೆಗೆ ಎಲ್ರಿಗೂ ಇಲ್ಲಿ ಮುಚ್ಚಿಕೊಂಡೆ, ಈ ಸ್ವಿಚ್ ಆನೇ ಆಗಲಿಲ್ಲ. ಈ ಸ್ವಿಚ್ ಆನ್ ಆಗದ ಹೊರತು ನೀವು ಕೇಳಿ ಏನು ಉಪಯೋಗ. ಸೊ ಟ್ರೈ ಟು ಓಪನ್ ದಿಸ್ ಐ ಆಜ್ಞಾಚಕ್ರ, ದೆನ್ ಯು ವಿಲ್ ಗೆಟ್ ದ ಮೆಸೇಜ್ ವಾಟ್ ಟು ಡೂ ಆ್ಯಂಡ್ ವಾಟ್ ನಾಟ್ ಟು ಡೂ. ಇಲ್ಲಿ ಪೈನಿಯಲ್ ಗ್ಲ್ಯಾಂಡ್ಗೆ ಸಂಬಂಧಪಟ್ಟಿರತಕ್ಕಂಥದ್ದು ಇದು ಸ್ವಿಚ್ ಇಲ್ಲಿ, ಅದಕ್ಕೆ ಸಂಬಂಧಪಟ್ಟಂಥ ಬಲ್ಬ್ ಇರುವುದು ಇಲ್ಲಿ. ಅದನ್ನು ನಿಯಂತ್ರಿಸ್ತಕ್ಕಂಥ ಶಕ್ತಿಗಳಲ್ಲಿ ನಾರದರದ್ದು ಒಂಚೂರು ಕೈವಾಡ ಇದೆ. ನಾರದರು ಒಲಿದರೆ ಈ ಸ್ವಿಚ್ ಆನ್ ಆಗಿಬಿಡ್ತದೆ, ಆಜ್ಞಾಚಕ್ರ. ಅದು ಇಂಟ್ಯೂಷನ್ನಲ್ಲಿ ನಿಮಗೆ ಇದು ಹೀಗೆ, ಇದು ಹೀಗೆ, ಇದು ಹೀಗೆ. ಇಂಟ್ಯೂಷನ್ ಯಾವಾಗಲೂ ಸತ್ಯವನ್ನೇ ಹೊಳಿಸ್ತದೆ, ಅದು ಯಾವತ್ತೂ ಢೋಂಗಿ ಹೇಳುವುದಿಲ್ಲ. ಇಂಟೆಲೆಕ್ಟು ಆಲ್ಮೋಸ್ಟ್ ಢೋಂಗಿ. ಅದು the entire intellectual approach is based on hypothesis. ಅದರಿಂದ ಹೈಪೋಥಿಸಿಸ್ ಅದರ ಬೇಸು. ಹೀಗೆ ಇರಬಹುದು, ಕಲ್ಪನಾ ವಿಲಾಸ. ಇಂಟೆಲೆಕ್ಚುವಲ್ ಬೇಸ್ ಏನು ಇಂಟೆಲೆಕ್ಟ್ಗೆ? ಇಂಟೆಲೆಕ್ಟ್ ಈಸ್ ಬೇಸ್ಡ್ ಆನ್ ಹೈಪೋಥಿಸಿಸ್ ಆ್ಯಂಡ್ ಇದು ಇಂಟ್ಯೂಷನ್ ಈಸ್ ಬೇಸ್ಡ್ ಆನ್ ರಿಯಾಲಿಟಿ, ರಿಯಲ್ ಟ್ರೂತ್ ಆಫ್ ದ ನೇಚರ್. ಪ್ರಪಂಚದ ಸತ್ಯವನ್ನು ಆಧರಿಸಿ ಇಂಟ್ಯೂಷನ್ ಕೆಲಸ ಮಾಡುತ್ತೆ. ಇಂಟ್ಯೂಷನ್ ಯಾವತ್ತೂ ಸುಳ್ಳು ಹೇಳುವುದಿಲ್ಲ. ಆದ್ದರಿಂದ ಹಿಂದಿನ ಋಷಿಗಳನ್ನು ಹೇಳಿದರೆ, ಯಾಕೆಂದರೆ ಅವರಿಗೆ ಇಂಟ್ಯೂಷನ್ ಓಪನ್ ಆಗಿತ್ತು. ಇಂಟ್ಯೂಷನ್ ಓಪನ್ ಆಗಲಿಕ್ಕೆ ಇಂಟ್ಯೂಷನ್ ಓಪನ್ ಮಾಡುವವನೇ ನಾರದ, ಅದಕ್ಕೆ ಮೊದಲವನ ಹೆಸರು ದೇವರ್ಷಿ ನಾರದ. ಅವನು ನಾರದನೇ ಇಂಟ್ಯೂಷನ್ನ ಓಪನ್ ಮಾಡತಕ್ಕ ಶಕ್ತಿ ನಾರದ. ಆಮೇಲೆ ಅವನಿಂದ ಇಂಟ್ಯೂಷನ್ ಓಪನ್ ಆದವರು ಎಲ್ಲರೂ ಹೇಳ್ತಾರೆ ನಿನ್ನ, ಯಾಕೆಂದ್ರೆ ಅವರಿಗೆ ಒಳಗಣ್ಣು ತೆರೆದಿದೆ, ಒಳಗಣ್ಣಿನಿಂದ ಕೃಷ್ಣನನ್ನು ಕಂಡಿದ್ದಾರೆ, ಅವರಿಗೆ ಸತ್ಯ ಅರ್ಥ ಆಗಿದೆ. ದೇವರ್ಷಿ ನಾರದಸ್ತಥಾ ಅಸಿತೋ ದೇವಲೋ ವ್ಯಾಸ ಸ್ವಯಂಚೈವ ಬ್ರವೀಷಿಮೇ. ಆಮೇಲೆ ಅಸಿತಃ ದೇವಲ, ಬಹಳ ದೊಡ್ಡ ಋಷಿಗಳು ಆ ಕಾಲದಲ್ಲಿ. ಇವರಿಬ್ಬರನ್ನೇ ಅಸಿತ ದೇವಲರು ಅಂದರೆ ಒಂದು 2-3 ಸಂಗತಿ ಇದೆ. ಅಸಿತ ದೇವಲ ಅನ್ನೋರು ಕರ್ದಮ ಪ್ರಜಾಪತಿಯ, ಇದು ಪುರಾಣಗಳಲ್ಲಿ ಈ ಅಸಿತ ದೇವಲರ ಬಗ್ಗೆ ಅನೇಕ ಕಥೆಗಳು ಬರ್ತವೆ. ಬಹಳ ದೊಡ್ಡ ಋಷಿಗಳವರು, ವೇದ ಪ್ರತಿಪಾದ್ಯರಾದವರು, ಆ ವೇದ ಮಂತ್ರ ದ್ರಷ್ಟಾರರು. ಅಸಿತ ದೇವಲವು ಅಂತ ಬರ್ತದೆ ವೇದದಲ್ಲಿ. ಮಂತ್ರದ್ರಷ್ಟಾರರಾಗಿ ತುಂಬ ಮಂತ್ರಗಳು ಬರ್ತವೆ ಋಗ್ವೇದದಲ್ಲಿ. ಮಂತ್ರದ್ರಷ್ಟಾರರಾದ ವೇದಕಾಲದ ಋಷಿಗಳು. ಅಷ್ಟೇ ಅಲ್ಲ, ಧರ್ಮರಾಜನ ಸಭೆಯಲ್ಲಿ ಬಂದು ಧರ್ಮರಾಜನಿಗೆ ಧರ್ಮೋಪದೇಶ ಮಾಡಿದ ಋಷಿಗಳಲ್ಲಿ ಒಬ್ಬರು ಅಸಿತ ದೇವಲರು. ಅದನ್ನ ಅರ್ಜುನ ಯಾಕೆ ಹೇಳ್ತಾರೆ ಅಂದರೆ, ಅರ್ಜುನ ಕಣ್ಣಾರೆ ಕಂಡಿದ್ದಾನೆ, ಯುಗಾಂತರದ ಈ ಋಷಿಗಳನ್ನು ತಾನು ಕಂಡಿದ್ದಾನೆ.
ಮತ್ತೆ ಭಗವಂತನ ಅವತಾರವೇ ಆಗಿ ಋಷಿಯಾಗಿ ಬಂದ ವೇದವ್ಯಾಸರನ್ನ ಕಂಡಿದ್ದಾರೆ. ಅದನ್ನು ತಾನು ನಾರದರನ್ನ, ಅಸಿತ ದೇವಲರನ್ನ, ಇವರು ವೇದದ್ರಷ್ಟಾರರಾದ ವೇದಕಾಲದ ಋಷಿಗಳು ಅದನ್ನು ನಮ್ಮ ಸಭೆಗೆ ಬಂದು ನಮ್ಮ ಅಣ್ಣನ ಸಭೆಯಲ್ಲಿ ವಿರಾಜಮಾನರಾಗಿ ನಮಗೆ ಧರ್ಮೋಪದೇಶ ಮಾಡಿದ. ಅದನ್ನು ಅಸಿತಃ ದೇವಲ ಅಂದರೆ ಕರ್ದಮ ಪ್ರಜಾಪತಿಯ ಮಗ ಅಸಿತ, ಅಸಿತನ ಮಗ ದೇವಲ ಅಂತ ಒಂದು. ಇನ್ನೊಬ್ಬ ದೇವಲ ಇದ್ದಾನೆ. ಆಮೇಲೆ ಇನ್ನೊಬ್ಬ ದೇವಲ ಇರೋದ್ರಿಂದ ಈ ಒಬ್ಬ ದೇವಲ ಎರಡು ದೇವಲರಿದ್ದರಿಂದ ಕೆಲವೊಮ್ಮೆ ಅಸಿತ ದೇವಲ ಅಂತ ಒಬ್ಬನನ್ನೇ ಕೂಡ ಹೇಳ್ತಾರೆ. ಭಾರಿ ವಿಚಿತ್ರ ಇದು. ಅಸಿತ ದೇವಲ ಅಂತ ಇಬ್ಬರು. ಅಸಿತ ದೇವಲ ಅಪ್ಪ ಮಗ ಒಂದು ಪರಂಪರೆಯಲ್ಲಿದ್ದಾರೆ. ಅಸಿತ ಅಪ್ಪ, ದೇವಲ ಅಂತ ಮಗ. ಭಾರಿ ದೊಡ್ಡ ಋಷಿಗಳಿವರು. ದೇವಋಷಿಗಳ ಸಾಲಿನಲ್ಲಿ ನಿಲ್ಲುವರು. ಬರೇ ಭೂಲೋಕದ ಋಷಿಗಳಲ್ಲ. ಯಾಕೆಂದ್ರೆ ಭಗವಂತನ ಕಪಿಲಾವತಾರ ಆದದ್ದು ಕರ್ದಮನಿಂದ. ಅವನ ಮಗ ಅಸಿತ. ಅಂದ್ರೆ ಅಸಿತ ನಾಮಕ ಋಷಿ ಕಪಿಲ ನಾಮಕ ಭಗವಂತನ ಸೋದರ ಅನ್ನೋ ಅರ್ಥ ಬರುವ ರೀತಿಯಲ್ಲಿ ಪುರಾಣಗಳ ಉಲ್ಲೇಖ ಇದೆ. ಅವನ ಮಗ ದೇವಲ. ಇವರು ದೇವಋಷಿಗಳ ನಾರದನ ಸಾಲಿನಲ್ಲಿ ನಿಲ್ಲುವ ಋಷಿಗಳು, ಬರೇ ಭೂಲೋಕದ ಋಷಿಗಳಲ್ಲ. ಆಮೇಲೆ ಇನ್ನೊಬ್ಬ ದೇವಲ ಇದ್ದಾನೆ. ಪ್ರಾಯ ಆ ದೇವಲ ಅಲ್ಲ ಇವ ಅಂತ ಹೇಳೋದಕ್ಕೋಸ್ಕರ ಇರಬಹುದು. ಯಾಕೆಂದರೆ ಅದು ಹಿಂದೆ ಎಲ್ಲ ಹೇಳ್ತಾರೆ. ಏನು ಅಂದರೆ ಒಬ್ಬ ವ್ಯಕ್ತಿಯ ಹೆಸರು ಹೇಳ್ಬೇಕಾದ್ರೆ ಒಂದೇ ಹೆಸರಿನವರಿಬ್ಬರು ಇದ್ದರೆ ಅವ್ರಿಗೇನಾದರೂ ಒಂದು ಮಾಂಡುಕೇಯ ಅಂತ ಒಬ್ಬ ಋಷಿ ಇದ್ದಾನೆ. ಮಾಂಡುಕೇಯ ಅಂತ ಹೆಸರಿನವ್ರು ಇಬ್ಬರು ಇದ್ರು. ಏನು ಮಾಡೋದು? ಅದಕ್ಕೆ ಹ್ರಸ್ವ ಮಾಂಡುಕೇಯ ಅದಲ್ಲಪ್ಪ, ಅವನು ಉದ್ದದ ಮಾಂಡುಕೇಯ ಅಲ್ಲ, ಕುಳ್ಳ ಮಾಂಡುಕೇಯ. ಹ್ರಸ್ವ ಮಾಂಡುಕೇಯ ನೋಡಿ, ಹಿಂದಿನವರು ಅದನ್ನು ವ್ಯಕ್ತಿಯ ಪರಿಚಯ ಮಾಡೋದಕ್ಕೋಸ್ಕರ ಹ್ರಸ್ವ ಮಾಂಡುಕೇಯ, ನಾವು ಆ ಕುಳ್ಳ ಮಾಂಡುಕೇಯನ ಬಗ್ಗೆ ಹೇಳ್ತಾ ಇರೋದು, ಇವನಲ್ಲ. ಹಾಗೆಯೇ ಇಬ್ಬರು ದೇವಲರು ಇರ್ಬೋದಯ್ಯ. ನಾವು ಅಸಿತ ದೇವರ, ಆ ಬಿಳಿ ದೇವಲಲ್ಲ, ಕಪ್ಪು ದೇವಲ. ಇದು ಅಸಿತ ದೇವಲ. ಅವನು ಬಿಳಿ ಬಣ್ಣದವ ಅಲ್ಲ ನಾವು ಹೇಳ್ತಾ ಇರೋದು. ಕಪ್ಪು ಬಣ್ಣದ ದೇವಲ ಇದ್ದಾನಲ್ವಾ ಅವನ ಅಪ್ಪನೂ ಅಸಿತ, ಇವನೂ ಅಸಿತ. ಹೀಗೆ ಬಹಳ ವೇದಮಂತ್ರ ದೃಷ್ಟಾರಾದ ದೊಡ್ಡ ಋಷಿಗಳು, ತಾನು ತನ್ನ ಅಣ್ಣನ ರಾಜ್ಯಸಭೆಯಲ್ಲಿ ಕಂಡ ಋಷಿಗಳು, ಅವರನ್ನು ಮಾತ್ರ ಉಲ್ಲೇಖ ಮಾಡ್ತಾರೆ. ಅಂಥ ವೇದದ್ರಷ್ಟಾರಾದ ಋಷಿಗಳು. ಅದಾಯಿತು. ವ್ಯಾಸ, ವೇದವ್ಯಾಸರು ವೇದ ವಿಭಾಗ ಮಾಡಿದವರು, 18 ಪುರಾಣಗಳನ್ನು ಜಗತ್ತಿಗೆ ಕೊಟ್ಟವರು, ಮಹಾಭಾರತವನ್ನು ಕೊಟ್ಟವರು, ಪಂಚಮ ವೇದ. ಅಷ್ಟೇ ಅಲ್ಲ, ಸ್ವತಃ ಭಗವಂತನ ಅವತಾರ. ಅವರು ಭಗವಂತನ ಅವತಾರವೇ ಭಗವಂತನ ಬಗ್ಗೆ ಹೇಳಿದ ಮಾತಿದು. ವೇದವ್ಯಾಸರು ಬಂದು ನಮಗೆ ನೀತಿ ಬೋಧೆ ಮಾಡಿದ್ದಾರೆ. ನಾವು ವೇದವ್ಯಾಸರ ಹತ್ರ ಹೋಗಿ ಪಾಠ ಕಲ್ತಿದ್ದೇವೆ. ವೇದವ್ಯಾಸರು ನಮ್ಮ ಮನೆಗೆ ಬಂದಿದ್ದು, ನಮ್ಮ ಅರಮನೆಯಲ್ಲಿ ನಿಂತು ನಮಗೆ ಬೋಧನೆ ಮಾಡಿದ್ದಾರೆ. ಎಲ್ಲ ಸಂದರ್ಭಗಳಲ್ಲೂ ಕೃಷ್ಣನ ಬಗ್ಗೆ ನಮಗೆ ತಿಳಿದ ಸಂಗತಿ ವ್ಯಾಸರು ಹೇಳಿದ್ದು ಇದನ್ನೇ. ಇಷ್ಟೆಲ್ಲ ಜನ ಹೇಳಿದ ಮೇಲೆ ನನಗೆ ಸ್ವಯಂ ಈಗ ನೀನೇ ಹೇಳ್ತಾ ಇದ್ದೆ, ನಾನೇ ಸರ್ವಧಾರಕನಾದ ಶಕ್ತಿ, ನಾನು ನಿನ್ನನ್ನು ಉದ್ಧಾರ ಮಾಡ್ತೇನೆ, ನನ್ನನ್ನು ನಂಬು ಅಂತ. ಸ್ವಯಂಚೈವ ಬ್ರವೀಷಿಮೆ. ಈಗ ಇಲ್ಲದೇ ಇದ್ದರೆ ಏನಾಗಿತ್ತು ಅಂದರೆ, ಆಗ ನಾನು ಅಭಿಮಾನದಿಂದ ಹೇಳೋದು ಅಂತ ನನಗೆ ಭ್ರಮೆ. ನನಗೆ ನಿನ್ನೆ ಎತ್ತರ ಗೊತ್ತಿತ್ತು, ಅದು ನನ್ನದೇ ಅಭಿಮಾನದಿಂದ ಕಾಣುವುದೇನೋ ಅಂತ. ಆಮೇಲೆ ನೀನೇ ಹೇಳಿಕೊಂಡು, ಅಯ್ಯೋ ಅವನ ಬಗ್ಗೆ ಅವನೇ ಹೇಳಿಕೊಳ್ತಾನೆ ಅಂತ ಏನೋ ಆಗ್ತಿತ್ತೋ ಏನೋ. ಈಗ ಹಾಗಲ್ಲ, ನಿನ್ನ ಬಗ್ಗೆ ಎಲ್ಲರೂ ಹೇಳುವುದನ್ನೇ ನೀನು ಹೇಳುವುದು. ಅದರಿಂದ ಅದು ಆತ್ಮಸ್ತವನ ಅಲ್ಲ, ನಿನ್ನ ಬಗ್ಗೆ ನೀನೇ ಕೊಚ್ಚಿಕೊಂಡದ್ದಲ್ಲ. ಎಲ್ಲರೂ ನಿನ್ನ ಬಗ್ಗೆ ಏನು ಹೇಳ್ತಾರೆ ಅದನ್ನೇ ನೀನು ಹೇಳ್ತಾ ಇದ್ದಿ. ಹಾಗಾದ್ರೆ ಇದು ಕೊಚ್ಚಿಕೊಳ್ಳುವುದಲ್ಲ, ಸತ್ಯಸ್ಥಿತಿ, ವಸ್ತುಸ್ಥಿತಿ. ನೀನೇ ನಿಂತು ಯುದ್ಧರಂಗದಲ್ಲಿ ನನಗೆ ಹೇಳ್ತಾ ಇದ್ದೀಯ ಈ ಆಪತ್ಕಾಲದಲ್ಲಿ. ಕೃಷ್ಣ ಸರ್ವಮೇತದೃತಂ ಮನ್ಯೇ ಎನ್ಮಾಂ ವದಸಿಕೇಶ್ವರ. ಇದು ಎಲ್ಲವೂ ಸತ್ಯ. ಯಾಕೆ? ಇಷ್ಟು ಜನ ನಾರದರು, ಇಷ್ಟು ಜನ ಋಷಿಗಳು, ವೇದವ್ಯಾಸರು ಮತ್ತು ಸ್ವಯಂ ಕೃಷ್ಣ ಹೇಳಿದ್ದು ನಾನು ಅನುಭವಿಸಿದ್ದು ಸುಳ್ಳಾದರೆ ಜಗತ್ತಿನಲ್ಲಿ ಯಾವುದೂ ಸತ್ಯ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟು ಜನ ಜ್ಞಾನಿಗಳು ಹೇಳಿದ್ದು. ಆದ್ದರಿಂದ ನೀನು ನನಗೆ ಏನು ಹೇಳಿದೆಯೋ ಕೃಷ್ಣ, ಅದನ್ನು ನನಗೆ ಎಳ್ಳಷ್ಟು ಸಂಶಯ ಇಲ್ಲ. ಯಾಕೆಂದರೆ ಇದು ಎಲ್ಲ ಋಷಿಗಳು ಜ್ಞಾನಿಗಳು ಇದನ್ನು ಒಪ್ಪಿದ್ದನ್ನು ನೀನು ನನಗೆ ಹೇಳಿದ್ದೀನಿ. ನೀನೇನು ಯಾರು ಹೇಳದ ವಿಷಯ ಹೊಸದಾಗಿ ನಿನ್ನ ಬಗ್ಗೆ ಏನೂ ಹೇಳಿಕೊಳ್ಳಿಲ್ಲ. ಅವರು ಹೇಳಿದ ಶತಾಂಶವೂ ನೀನು ಹೇಳಿಕೊಳ್ಳಿಲ್ಲ. ಸರ್ವಮೇತದೃತಂ, ನೀನು ಹೇಳಿದ ಎಲ್ಲವೂ ಯಥಾರ್ಥ. ಒಂದೇ ಒಂದು ಅತಿಶಯೋಕ್ತಿ ಇಲ್ಲ, ಒಂದೇ ಒಂದು ಅಲಂಕಾರಿಕವಾದ ಮಾತಲ್ಲ, ಎಲ್ಲವೂ ಸತ್ಯಸ್ಯ ಸತ್ಯ. ಯಥಾ ವದಸಿ ಕೇಶವ. ಯಾಕೆಂದರೆ ನೀನು ಕೇಶವ, ಇದು ಬಹಳ ಸಾಕುತ. ನೀನು ಕೇಶವ ಅಂತ ಪ್ರಸಿದ್ಧ. ಕೇಶವ ಅನ್ನೋ ಹೆಸರು ಕೃಷ್ಣಾವತಾರದಲ್ಲಿ ತುಂಬ ಪ್ರಸಿದ್ಧಿಯನ್ನು ಎಲ್ಲರೂ ಬಳಸ್ತಿದ್ರು. ಅದನ್ನು ಯಾಕೆ ಕೃಷ್ಣನಿಗೆ ಆ ಹೆಸರು ಬಂತು ಅಂದರೆ, ಅವನಿಗೆ ಬಹಳ ಸುಂದರವಾದ ಗುಂಗುರು ಕೂದಲಿತ್ತಂತೆ. ಅದು ಚಂದವೇ ಚಂದ. ಸಾಮಾನ್ಯ ಜನರಿಗೆ ಕೇಶವ ಅಂದರೆ ಅವನ ಕೂದಲು ಒಂದು ಸಾಕರಿ, ಏನು ಚಂದ, ಆ ಕೂದಲು ನೋಡಿದ್ರೇ ಸಂತೋಷ ಆಗತ್ತೆ ಅಂತ. ಕೂದಲಿನ ಚಂದದಲ್ಲೇ ಅಂದರೆ ಎಷ್ಟು ಎಕ್ಸ್ಟರ್ನಲ್ ಮನುಷ್ಯ ದೇವರನ್ನು ಅರ್ಥ ಮಾಡಿಕೊಳ್ಳುವ ಸ್ಟೇಜುಗಳನ್ನು ತೋರಿಸುವ ಶಬ್ದ ಇದು. ಈ ಕತ್ತರಿಸಿ ಬಿಸಾಡುವ ಕೂದಲಿನಿಂದ ಅಳಿಯುವವರು ನಿಜವಾದ ದೇಹದ ಚೆಲುವು ಅಲ್ಲ ಅದು.
ಅಷ್ಟರಲ್ಲೇ ಅವರು ಜಡ್ಜ್ಮೆಂಟ್ ಮಾಡೋರು. ಆಹಾ ಏನು ಚಂದ, ಆ ಹೇರ್ ಸ್ಟೈಲ್ ನೋಡಬೇಕು, ಆ ತಲೆ ಬಾಚುವುದೇ ಒಂದು ಚಂದ ಅಂತ. ಈ ಕೆಲವು ಹುಡುಗರು ಆ ಹೇರ್ ಸ್ಟೈಲ್ ಅಲ್ಲಿ ಯಾರೋ ಹೀರೋಸು ಮಾಡಿದ್ದಾನೆ, ಅವನಿಗೇನಾದರೂ ಒಂದು ಸ್ವಲ್ಪ ಒಂದು ಆಶ್ಚರ್ಯ ಏನು ಅಂದರೆ, ನಮ್ಮ ಹೀರೋಗಳು ಯಾರಾದರೂ ನಾಳೆ ಸಿನಿಮಾದಲ್ಲಿ, ಇಂಗ್ಲೀಷ್ ಸಿನಿಮಾದಲ್ಲಿ ಕೆಲವು ಬಂದಿದೆ, ನಮ್ಮ ಹೀರೋಗಳು ಯಾರಾದ್ರೂ ನಾಳೆ ಜುಟ್ಟು ಹಾಕೊಂಡು ಸಿನಿಮಾ ಮಾಡಿಬಿಟ್ರೆ, ಹೀರೋ ಸಕ್ಸಸ್ಫುಲ್ ಆದರೆ ನಮ್ಮ ಎಲ್ಲ ಹುಡುಗರು ಜುಟ್ಟು ಇಟ್ಬಿಡ್ತಾರೆ. ಯಾಕಂದರೆ ಅದು ಫಿಲ್ಮ್ ಸ್ಟೈಲು. ಶಾಸ್ತ್ರದಲ್ಲಿ ಹೇಳಿದ್ರೆ ಯಾರು ಇಡೋಲ್ಲ, ಸಿನಿಮಾದಲ್ಲಿ ಯಾರಾದರೂ ಒಬ್ಬ ಹೀರೋ ಮಾಡಿ ಅವನು ಪಾಪ್ಯುಲರ್ ಆಗಬೇಕು, ಸಕ್ಸಸ್ಫುಲ್ ಆಗಬೇಕು. ಆಮೇಲೆ ಹುಡುಗರು ಇಡ್ತಾರೆ. ಇಡದೇ ಇದ್ದರೆ ಹುಡುಗಿಯರು ಬಿಡೋಲ್ಲ, ನನಗೆ ಜುಟ್ಟಿದ್ದ ಹುಡುಗನೇ ಆಗಬೇಕು, ಆ ಹೀರೋ ಇದ್ದಲ್ಲ ಸಿನಿಮಾದಲ್ಲಿ ಅಂಥ ಹುಡುಗರೇ ಆಗಬೇಕು, ಇವ್ನು ಜುಟ್ಟಿಲ್ಲ ಈ ಗಂಡ ಬೇಡ ಅಂಚೂರು ಮಾಡ್ತವೆ. ಕಡೆಗೆ ಹುಡುಗರ ಜುಟ್ಟು ಹುಡುಗಿಯರ ಕೈಯಲ್ಲಿದೆ. ಈಗ ಹುಡುಗಿಯರು ಜುಟ್ಟಿದ್ದ ಗಂಡ ಆಗಬೇಕು ಹೇಳಿದ್ರೆ ಎಲ್ಲ ಹುಡುಗರು ಜುಟ್ಟು ಇಡ್ತಾರೆ. ಯಾವ ಪಂಡಿತರು ಹೇಳಿದ್ರು ಇಡೋಲ್ಲ, ಯಾವ ಸ್ವಾಮಿಗಳು ಹೇಳಿದ್ರು ಇಡೋಲ್ಲ. ಇದು ಹ್ಯೂಮನ್ ಸೈಕಾಲಜಿ. ಹಾಗಾಗಿ ಕೇಶವ ಅಂದರೆ ಕೂದಲಿನ ಚಂದದಿಂದ ಅಳೆಯುವವರು ಅಂತ. ಅವರು ನಿಜವಾಗಿ ಭಗವಂತನ ಒಳಗಿನ ಭಗವಂತನ ಕೇಶ ಭಗವತ್ ಸ್ವರೂಪ, ಅದು ಬೇರೆ ವಿಷಯ. ಆದರೆ ಏನು ಚಂದರಿ, ಅವನು ಕೂದಲೇ ಚಂದ ಅಂತ ಇಷ್ಟೇ, ಅದ್ರ ಒಳಗೆ ಹೋಗೇ ಇಲ್ಲ ಅವರು, ಅದರ ಆಳಕ್ಕೆ ಹೋಗಿಲ್ಲ. ಅವರು ಕೇಶವ ಅಂತ ಕರೆದರು ಕೃಷ್ಣನನ್ನು. ಇನ್ನು ಸ್ವಲ್ಪ ಕೆಳಗೆ ಹೋದವರು, ಏನ್ರಿ ಅವನು ಚಿಕ್ಕ ವಯಸ್ಸಿನಲ್ಲಿ ಆ ಬೃಂದಾವನಕ್ಕೆ ಅವನು ಅಕ್ರೂರ ಕರ್ಕೊಂಡು ಹೋಗ್ಲಿಕ್ಕೆ ಬಂದ ಬಿಲ್ಲ ಹಬ್ಬಕ್ಕೆ ಅಂತ. ಬರೋ ಮುಂಚೆ ಅವನು ಕೇಶಿ ಅಂತ ಕುದುರೆ ರೂಪದಿಂದ ಒಬ್ಬ ಹಸುರ ಬಂದ. ಆ ಹಸುರನನ್ನ ಈ ಹುಡುಗ 9-10 ವರ್ಷದ ಹುಡುಗ, ಆ ವರ ಅದಮ್ಯವಾದಂತಹ ಶಕ್ತಿಯ ಹಸುರ, ಅವಧ್ಯತ್ವ ವರ ಇರತಕ್ಕಂತಹ ಹಸುರ, ಅವನ್ನ ಈ 10 ವರ್ಷದ ಹುಡುಗ ಕೊಂದೇ ಬಿಟ್ಟ. ಕೇಶಿನಂ ವಧತಿ ಅಂತ ಲೋಕದಲ್ಲಿ ಪ್ರಯೋಗ ಇಲ್ಲ, ಅಥವಾ ಅನ್ನಂತ ಬರೀತಾರೆ. ಯಾಕಂದ್ರೆ ಆ ಧಾತುವನ್ನು ಬಿಟ್ಟುಬಿಟ್ಟಿದ್ದಾರೆ ನಮ್ಮ ವ್ಯಾಕರಣದವರು. ಕೇಶಿಯನ್ನು ಕೊಂದವ. ಅವರು ಕೂದಲಿನ ಸ್ವಲ್ಪ ಹೊಡೋರು, ಏನಪ್ಪ 10-11 ವರ್ಷದ ಕೇಶಿಯನ್ನು ಕೊಂದವ. ಅಷ್ಟೇ ಅಲ್ಲ, ಮತ್ತೆ ಕೇಶಿ ಅಸ್ಯಾಸ್ತೀತಿ ಕೇಶಃ, ಕೇಶಿ ಉಳ್ಳವ ಕೇಶ, ಕೇಶಿಯನ್ನು ಸಾಕಿದವ ಯಾರು, ಕಂಸ, ಅವನು ಕೇಶ, ಅವನನ್ನು ಕೊಂದವ. ಕಂಸನನ್ನು ಕೊಂದವಪ್ಪ ಇವನು ಅಂತ. ಅಲ್ಲಿಂದ ಇದು ಎಲ್ಲ ಅರ್ಥದಲ್ಲೂ ಕೃಷ್ಣನನ್ನು ಕೇಶವ ಅಂತ ಕರೆದರು. ನಿಜವಾದ ಜ್ಞಾನ ಗರ್ಗಾಚಾರ್ಯ ಹೇಳಿದರು ನಂದಗೋಪನಿಗೆ, ನಿನ್ನ ಮಗನಿಗೆ ಕೇಶವ ಅಂತ ಹೆಸರು, ಯಾಕೆ ಅಂತ ನಿನಗೆ ಗೊತ್ತಿಲ್ಲ, ನನಗೆ ಗೊತ್ತಿದೆ ಅಂತ ಹೇಳಿ ಹೋದರು. ನಿನಗೆ ಅರ್ಥ ಆಗೋಲ್ಲ ಅದು. ಯಾಕೆಂದ್ರೆ ಅವನಿಗೆ ವಾಸುದೇವ ಅಂತ ಹೆಸರು. ಯಾಕೆ ಗೊತ್ತಾ, ವಸುದೇವನ ಮಗ ಆದ್ದರಿಂದಲ್ಲ, ಅದಕ್ಕಿಂತ ಮೊದಲೇ ವಾಸುದೇವ ಅವ. ಇದೆಲ್ಲ ಮಾತು ಹೇಳ್ತಾರೆ ಋಷಿಗಳು. ಹಾಗೆ ಅವನು ಕೇಶವ, ಕೃಷ್ಣಾವತಾರಕ್ಕಿಂತ ಮೊದಲೇ ಕೇಶವ ಅವನು. ಯಾಕೆ? ಕಹ ಅಂದ್ರೆ ಏನು ಅಂತ ನಾವು ಕೇಳೋದು. ಕಹ ಅಂದ್ರೆ ಏನು ಅಲ್ಲ, ಕಹ ಅಂದ್ರೆ ಪ್ರಶ್ನೆ ಅಲ್ಲ. ಕಹ ಆದ್ಮೇಲೆ ಪ್ರಶ್ನೆಯಲ್ಲ, ಫುಲ್ ಸ್ಟಾಪ್. ಕಹ ಅಂದ್ರೆ ಕಶ್ಚ ಬ್ರಹ್ಮ ಸಮುದ್ದಿಷ್ಟ, ಬ್ರಹ್ಮವಾಯುಗಳಿಗೆ ಕಹ ಅಂತ ಹೆಸರು ಶಾಸ್ತ್ರದಲ್ಲಿ. ದಕ್ಷ ಪ್ರಜಾಪತಿಗೂ ಇದೆ, ಭಗವಂತನಿಗೂ ಇದೆ, ಬ್ರಹ್ಮವಾಯುಗಳಿಗೆ ಕಹ ಅಂತ ಹೆಸರು. ಚತುರ್ಮುಖ ಬ್ರಹ್ಮ. ಆಮೇಲೆ ಈಶಃ, ಕ ಮತ್ತು ಈಶ ಅಂದ್ರೆ ರುದ್ರದೇವರು. ಬ್ರಹ್ಮರುದ್ರರು ಜಗತ್ತಿನ ಸೃಷ್ಟಿ ಸಂಹಾರ ಕ್ರಿಯೆಯಲ್ಲಿ ಯಾರಿಂದ ವರ್ತಯತಃ, ಬ್ರಹ್ಮರುದ್ರವು ವರ್ತಯತೀತಿ ಕೇಶವ, ಬ್ರಹ್ಮರುದ್ರಾದಿಗಳನ್ನು ನಿಯಂತ್ರಿಸುವಂಥ ಮಹಾಶಕ್ತಿ. ಇದು ಜ್ಞಾನಿಗಳ ಅರ್ಥ. ನೋಡಿ, ಒಳಕ್ಕೆ ಮೊದಲು ಕೂದಲಿನಲ್ಲಿ ಇತ್ತು, ಆಮೇಲೆ ಅವನ ಪೌರುಷಕ್ಕೆ ಬಂತು. ಈಗ ಬ್ರಹ್ಮರುದ್ರಾದಿ ಎಲ್ಲ ಬ್ರಹ್ಮರುದ್ರ, ಪದ್ಮಪುರಾಣದ ವಿಷ್ಣು ಸಹಸ್ರನಾಮದಲ್ಲಿ ಬರ್ತಕ್ಕ ಶಬ್ದ ಇದು. ಏನು? ಶಂಭೋ ಪಿತಾಮಹೋ ಬ್ರಹ್ಮಪಿತಾ ಬ್ರಹ್ಮರುದ್ರ ಅದ್ಯುತ್ಕೃಷ್ಟ ಚೇತನಃ, ಶಕ್ರಾದ್ಯುತ್ಕೃಷ್ಟ ಚೇತನ. ಹೀಗೆ ಎಲ್ಲ ಜೀವಜಾತಕ್ಕಿಂತಲೂ ಶ್ರೇಷ್ಠನಾದವನೇನು. ಅದರಿಂದ ಎಲ್ಲರೂ ನಿನ್ನ ಹೊಗಳಲೇಬೇಕಾದ್ರೆ ಸಂಶಯವೇ ಇಲ್ಲ. ಸರ್ವೋತ್ತಮನಾದವನೇನು ಕೇಶವ. ಅದೇ ಲೋಕದಿಂದಲೂ ಕೇಶವ, ಅಧ್ಯಾತ್ಮದ ದೃಷ್ಟಿಯಿಂದಲೂ ಕೇಶವ, ಕೃಷ್ಣಾವತಾರದಲ್ಲೂ ಕೇಶವ, ಮೂಲರೂಪದಲ್ಲೂ ಕೇಶವ, ಚತುರ್ವಿಂಶತಿ ಮೂರ್ತಿಯಾಗಿಯೂ ಕೇಶವ, ದಶಾವತಾರದಲ್ಲೂ ಒಬ್ಬನಾಗಿ ಕೇಶವ. ನಿನ್ನ ಮಹಿಮೆ ಇದು ಜ್ಞಾನಿಗಳಿಗೆ ಗೊತ್ತಿದೆ. ಅದರಲ್ಲಿ ಯಾವುದೂ ಅತಿಶಯೋಕ್ತಿ ಇಲ್ಲ, ಯಾವುದೂ ಆರೋಪಿತ. ಯಾಕೆಂದ್ರೆ ಕೆಲವರು ಹೇಳೋದು ಉಂಟು, ಉಪಾಸನೆ ಮಾಡ್ಲಿಕ್ಕೆ ಹೇಳೋದು ಸತ್ಯ ಅಲ್ಲ, ಅದು ಯಾವುದೂ ಇಲ್ಲ, ಅದೆಲ್ಲ ಮಿಥ್ಯಾ. ಉಪಾಸನೆ ಮಾಡಿ, ಅರೆ ಮಿಥ್ಯಾ ಆದ್ರೆ ಉಪಾಸನೆ ಯಾಕೆ ಮಾಡಬೇಕು? ಅದರಿಂದ ಸರ್ವಮೇತದರ್ಥಮ್ಮನ್ನೇ ಬರೇ ಉಪಾಸನೆಗೋಸ್ಕರ ಸುಳ್ಳು ಹೇಳುವುದಲ್ಲ, ಇದ್ದದ್ದನ್ನು ಉಪಾಸನೆ ಮಾಡುವುದು. ಅದನ್ನ ಏನು ನಾನು ಹೇಳಿದೆ ಅದೆಲ್ಲವೂ ಸತ್ಯ. ಯಾಕೆಂದ್ರೆ ಎಲ್ಲ ಋಷಿಗಳು ಹೇಳಿದ್ದು ನೀನು ಒಪ್ಪಿಕೊಂಡದ್ದು, ನೀನೇ ಸ್ವತಃ ಹೇಳಿದ್ದು. ಎಲ್ಲ ಋಷಿಗಳು ಸ್ವಯಂ ಭಗವಂತನ ಸರ್ವೋತ್ತಮ ಭಕ್ತರು ಅಂತ 3 ಲೋಕದಲ್ಲಿಯೂ ಖ್ಯಾತರಾದ ನಾರದರು ಒಪ್ಪಿದ್ದು. ಅದರಿಂದ ಇದು ಸುಳ್ಳಲ್ಲ. ಅಂಥ ನಿನಗೆ ನಮಸ್ಕಾರ ಅಂತ. ಸರ್ವಮೇತದ ತಮ್ಮನ್ನೇ ಯನ್ಮಾಂ ವದಸಿ ಕೇಶವ ಅಂತ ಕೃಷ್ಣನನ್ನ ಅನನ್ಯ ಭಕ್ತಿಯಿಂದ ಪ್ರಾರ್ಥಿಸಿ, ಮುಂದೆ ಏನೋ ಪ್ರಶ್ನೆ ಹಾಕ್ತಾನೆ. ಇನ್ನೂ ಒಂದು ಶ್ಲೋಕದಲ್ಲಿ ಇನ್ನೂ ಕೆಲವು ಮಾತುಗಳನ್ನ, ಕೃಷ್ಣನ ಬಗ್ಗೆ ಅಜೆಕ್ಟಿವ್ಸ್ ಹಾಕಿ ತೃಪ್ತಿ ಆಗುವುದಿಲ್ಲ ಅವನಿಗೆ. ಇನ್ನೊಂದು ಶ್ಲೋಕ ತುಂಬ ಅವನು ಹೇಳ್ತಾನೆ, ಸ್ವಯಮೇವ ಆತ್ಮನಾತ್ಮಾನಂ
ವೇತ್ತತ್ವಂ ಪುರುಷೋತ್ತಮ ಭೂತಭಾವನ ಭೂತೇಶ ದೇವದೇವ ಜಗತ್ಪತೆ. ಬರೀ ಕೃಷ್ಣನ ವಿಶೇಷಣಗಳನ್ನು ಇನ್ನಷ್ಟು ಹೇಳ್ತಾನೆ. ಆಮೇಲೆ ನಿನ್ನ ಮಹಿಮೆಯನ್ನು ನನಗೆ ಇನ್ನಷ್ಟು ತಿಳಿಸು ಅಂತ ಪ್ರಾರ್ಥಿಸಿಕೊಳ್ತಾನೆ. ಆ ಮುಂದಿನ ಭಾಗವನ್ನು ನಾವು ನಾಳೆ ಸಂಜೆ ಸೇರಿದಾಗ ನೋಡೋಣ. ಅಲ್ಲಿ ತನಕ ನಿಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿವಂದನೆಗಳು.